ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ. ಇಟ್ಸ್ ಮೈ ಒಪಿನಿಯನ್. ಹೊಸ ಡೈರೆಕ್ಟ್ರು ಅವರ ಸಿನಿಮಾ ಹೈನಾ ಹೇಗೆ ನಡೀತಿದೆ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಈಗ ಇನ್ನೊಬ್ರು ಗೆಸ್ಟು, ವೆರಿ ವೆರಿ ಇಂಪಾರ್ಟೆಂಟ್ ಗೆಸ್ಟ್ ಇವರು. ನಮ್ಮ ಇಂಡಸ್ಟ್ರಿಗೆ ತುಂಬ ಬೇಕಾದವರು ಇವರು. ಯಾಕೆ ಅಂತ ಈ ಎಪಿಸೋಡ್ ನೀವು ನೋಡ್ತಾ ಗೊತ್ತಾಗುತ್ತೆ. ಸೊ ಅವ್ರ ಪರಿಚಯ ಹೇಳ್ತೀನಿ ನಿಮಗೆ. ಅವರ ಹೆಸರು ಸಂತೋಷ್ ಕೊಡೆಂಕೇರಿ ಅಂತ ಹೇಳಿ. ಸೊ ಅವ್ರ ಬಗ್ಗೆ ಅವ್ರ ಬಾಯಲ್ಲೇ ಕೇಳೋಣ. ಹಲೋ ಸಂತೋಷ್ ಸರ್. ಹಾಯ್ ಸರ್, ನಮಸ್ಕಾರ. ವೆಲ್ಕಮ್ ಟು ಇಟ್ಸ್ ಮೈ ಒಪಿನಿಯನ್. ವೆರಿ ನೈಸ್ ಆಫ್ ಯು ಸರ್ ಅಂಡ್ ಮೈ ಪ್ಲೇಷರ್ ಟು ಜಾಯಿನ್. ನಾನು ನನ್ನನ್ನು ಜಾಯಿನ್ ಮಾಡಿದ್ದಕ್ಕೆ ಅಂಡ್ ಮೈ ಪ್ಲೇಷರ್. ಥ್ಯಾಂಕ್ ಯು. ಸಂತೋಷ್ ಸರ್, ಈಗ ನಾನು ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ ಎಷ್ಟು ಇಂಪಾರ್ಟೆಂಟ್ ಇವರು ಅಂತ ಹೇಳಿ. ಯಾಕೆ ಆ ಇಂಪಾರ್ಟೆನ್ಸ್ ಅಂತ ತಿಳ್ಕೊಳಕ್ ಮುಂಚೆ ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್ ಸ್ವಲ್ಪ ಹೇಳ್ತೀರಾ? 100% ಸರ್. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇರೋದು, ತುಂಬಾ ಸಣ್ಣವನು ನಾನು. ಅಫ್ಕೋರ್ಸ್ ಒಂದು ಇಂಪಾರ್ಟೆಂಟ್ ಆಗ್ಲಿ ನಮ್ಮ ಇಶ್ಯೂಗಳು, ನಮ್ಮ ಸಬ್ಜೆಕ್ಟ್ಗಳಂತ ತುಂಬಾ ಇಷ್ಟಪಡ್ತೇನೆ. ಬಟ್ ನಾನು ತುಂಬಾ ಸಣ್ಣವನು. ನೀವು ಸಣ್ಣವ್ರಂತ ನೀವು ಹೇಳ್ತಿದ್ದೀರಾ. ಇಲ್ಲ ಸರ್, ಈ ಎಪಿಸೋಡ್ ಹೋಗ್ತಾ ಜನರಿಗೆ ಗೊತ್ತಾಗತ್ತೆ ನೀವು ಎಷ್ಟು ಎತ್ತರದಲ್ಲಿದ್ದೀರಾ. ಆಗ್ಲಿ ಸರ್. ಸೊ ಪ್ಲೀಸ್ ನಿಮ್ಮ ಬಗ್ಗೆ ಹೇಳಿ. ಸೊ ಬೇಸಿಕಲಿ ಸಂತೋಷ್ ಕೊಡೆಂಕೇರಿ, ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಬಾರ್ನ್ ಅಂಡ್ ಬಾಟಮ್ ಅಂಡ್ ಎಜುಕೇಶನ್ ಎಲ್ಲ ಅಲ್ಲೇ ಆಯ್ತು. ಸಣ್ಣದ್ರಿಂದ ಕನಸು ಏನು ಅಂತ ಹೇಳಿದ್ರೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಬೇಕು ಅಷ್ಟೇ. ನನ್ನ ಪ್ರಕಾರ ಅಮ್ಮನ ಹತ್ತಿರ ಎಲ್ಲ ಕತೆ ಹೇಳಿದ್ದು ಒಂದು 2nd 3rd ಸ್ಟ್ಯಾಂಡರ್ಡ್ ಅಲ್ಲಿ. ಅಂದ್ರೆ ಹೀಗಿರ್ಬೋದು ಸಿನಿಮಾ ಅಂತ ಏನು ಗೊತ್ತಿಲ್ಲ. ನಿಮ್ಮ ಆಡಿಯನ್ಸ್ ಫಸ್ಟ್ ಅಮ್ಮ. 100% ವೆರಿ ಹ್ಯಾಪಿ ಅಂಡ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ಮೈ, ಎಲ್ಲರೂ ಇರ್ತಾರೆ ಬಟ್ ತುಂಬಾ ಪೇರೆಂಟ್ಸ್ ಗೆನು. ಸೊ ಯಾಕೆಂದ್ರೆ ಈ ಮಟ್ಟಕ್ಕೆ ಬರಬೇಕು, ಕಷ್ಟ ಸುಖ ದುಃಖ ನಷ್ಟ ಎಲ್ಲದರಲ್ಲೂ ನಮ್ಮನ್ನು ಸಹಿಸಿಕೊಂಡು ನಮಗೆ ಸಪೋರ್ಟ್ ಮಾಡೋದು, ಎಸ್ಪೆಷಲಿ ಸಿನಿಮಾ ಮೇಕರ್ಸ್ ಲೈಫ್ ಅಲ್ಲಿ ಅಂತೂ ಅದರ ಬಗ್ಗೆ ಮಾತಾಡುವ. ಸೊ ಸುಳ್ಯದವನು ನಾನು. ಎಜುಕೇಶನಲ್ ಆಗಿ ಒಂದು ಬಿಸ್ನೆಸ್ ಅಲ್ಲಿ ಶುರು ಮಾಡಿದ್ದೆ. ನಾನು ಬೇಸಿಕಲಿ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್, ಕಂಪ್ಯೂಟರ್ಸ್. ನಾವು ಕಸಿನ್ಸ್ ಎಲ್ಲ ಸಿನಿಮಾ ನೋಡೋದು VCR, ಪುತ್ತೂರು ಮಂಗಳೂರಿಗೆ ಹೋಗಿ ಸಿಡಿ ಅಲ್ಲ, ಯಾವುದು ಕ್ಯಾಸೆಟ್ಸ್, ಹೌದು VHS ಕ್ಯಾಸೆಟ್ಸ್ ತರೋದು. ಎಷ್ಟು ಪುತ್ತೂರಿಂದ ಮಂಗಳೂರಿಗೆ ಹೋಗ್ಬೇಕು, ಸುಳ್ಯದಿಂದ ನಾವು ಪುತ್ತೂರಿಗೆ ಹೋಗ್ಬೇಕು. 35 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಮಂಗಳೂರು ಅಂದ್ರೆ 100 ಕಿಲೋಮೀಟರ್. ಇಲ್ಲ ಮಡಿಕೇರಿಗೆ ಬರ್ಬೇಕು, ಒಂದು 60 ಕಿಲೋಮೀಟರ್. 135 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಾ VHS ಗೆ? ಹೌದು ಸರ್. ಕ್ಯಾಸೆಟ್ ತಗೊಳ್ಳಿಕ್ಕೆ ಮಂಗಳೂರಿಗೆ ಓದಿದೆ ಸರ್. ಒಂದು ಕ್ಯಾಸೆಟ್ ತಗೊಳ್ಳಕ್ಕೆ ಮಂಗಳೂರಿಗೆ ಓದಿದೆ. ಒಂದು ಆಡಿಯೋ ಕ್ಯಾಸೆಟ್ ನಂತರ ಆಡಿಯೋ ಬಂತು, ಆಡಿಯೋ ಡಿಸ್ಕ್, ಸಿಡಿಸ್, ಆಡಿಯೋ, ಓನ್ಲಿ ಆಡಿಯೋ. ಒಂದು ಆಡಿಯೋದಲ್ಲಿ ಒಂದು ಡಿಸ್ಕ್ ಅಲ್ಲಿ ಒಂದು 8 ಹಾಡು, 800 ರೂಪಾಯಿ. ಮೈಕಲ್ ಜಾಕ್ಸನ್ ಎಲ್ಲ 2000 ರೂಪೀಸ್. ಕ್ಯಾಸೆಟ್ಸ್ 300 ರೂಪಾಯಿ ಲೇಬಲ್. ಸೋನಿ ಎಲ್ಲ 400 ರೂಪಾಯಿ ಲೇಬಲ್, 500 ರೂಪಾಯಿ ಲೇಬಲ್. ಅಂದ್ರೆ ಅದೇ ಹೇಳುದು, ಆ ಸಿನಿಮಾ ಅಂದ್ರೆ ಸಣ್ಣದ್ರಿಂದನೇ ರಾಜ್ ಕಪೂರ್ ಸಿನಿಮಾಗಳು, ಚಾರ್ಲಿ ಚಾಪ್ಲಿನ್, ಮೈಕಲ್ ಆನ್ಸ್ಟು ರಾಕ್ ಅಂಡ್ ಈಗಲ್ಸ್, ಇದು ಕೇಳ್ಕೊಂಡು ಬಂದಿದ್ದು ಒಂದು ಮ್ಯೂಸಿಕಲಿ. ಇನ್ನೊಂದು ಸಿನಿಮಾ ನೋಡ್ಕೊಂಡು ಬಂದಿದ್ದು ಮೋಹನ್ ಲಾಲ್, ಮಮ್ಮೂಟಿ, ರಾಜ್ಕುಮಾರ್ ಸರ್. ಅಂದ್ರೆ ಇದೆಲ್ಲಾನು ಅವಾಗ ಎಕ್ಸಾಂಪಲ್ ಹೇಳುದು ಇವಾಗಲೂ ನೆನಪಿದೆ. ನಾನು ನೋಟಿಸ್ ಮಾಡ್ತಿರೋದು ಅಂದ್ರೆ ಅವಾಗ್ಲೇ ನೀವು ಪ್ಯಾನ್ ಇಂಡಿಯಾ ವ್ಯೂವರ್. ಹೌದು ಸರ್, ಹೌದು. ಹಿಂದಿ ಸಿನಿಮಾಗಳು, ಶೋಲೆ ಅಂಡ್ ಎಷ್ಟು ಅನುರಾಗ್ ಪೌಡ್ವಾಲ್, ಟಿ ಸೀರೀಸ್, ಟಿ ಸೀರೀಸ್ ಅಂತ ಹೇಳಿದ್ರೆ ಇಟ್ಸ್ ನಮಗೆ ಹೆಂಗೆ ಅಂತ ಹೇಳಿದ್ರೆ ಮ್ಯೂಸಿಕ್ ಅಲ್ಲಿಂದ ಬರುದು ಸೂಪರ್ ಇರುತ್ತೆ. ತೆಲುಗು ಕಡಿಮೆ, ತೆಲುಗು ತಮಿಳ್ ಕಡಿಮೆ. ಒಂದು ಪ್ರಶ್ನೆ ಇದೆ ಅಲ್ಲಿ, ಅಂದ್ರೆ ಆಗಿನ ಟೈಮಲ್ಲೇ ನಮ್ಮ ಕನ್ನಡ ಸಿನಿಮಾಗಳು ಆ ಕಡೆ ಹೆಚ್ಚಾಗಿ ರಿಲೀಸ್ ಆಗ್ತಿರ್ಲಿಲ್ವಾ? ಹಿಂಗೆ ರಿಲೀಸ್ ಆಗ್ತಿತ್ತು ಬಟ್ ಜನ ನೋಡೋದು ಕಡಿಮೆ ಇತ್ತು. ಕಡಿಮೆ, ಆವಾಗದಿಂದನೇ ಕಡಿಮೆ ಜನ. ಹಿಂದಿಗಿತ್ತ ಮಾರ್ಕೆಟ್ ಅಲ್ಲಿ, ಹಿಂದಿ ಮಾರ್ಕೆಟ್ ಇತ್ತ, ಹಿಂದಿನೂ ಅಷ್ಟೇ. ಬಟ್ ಅದೇ ಹೇಳಿದ್ದು, ನಮ್ಮ ಫ್ಯಾಮಿಲಿಗಳು ಅಂದ್ರೆ ನಾನು ಹೇಳ್ತಾ ಇರೋದು ಒಂಚೂರು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆಮೇಲೆ ಎಜುಕೇಶನ್ ಅಂದ್ರೆ ಈ ಕಮ್ಯುನಿಕೇಶನ್ ವೈಸ್, ಬೇರೆ ಯಾವುದೇ ರೀತಿಯಲ್ಲಿ ನಾನು ಹೇಳ್ತಾ ಇರೋದಲ್ಲ. ಕಮ್ಯುನಿಕೇಶನ್ ವೈಸ್ ಇಲ್ಲೇನು ತಪ್ಪಾಗಿರೋದಿಲ್ಲ. ಜನರಲಿ ಆಸ್ಕಿಂಗ್ ಅವಾಗಿಂದ ಆಗಿತ್ತು. ಹೌದು. ಕ್ವಾಲಿಟಿ ವೈಸ್ ಸಿನಿಮಾ ಪ್ಯಾಷನ್ ಇತ್ತು. ಅಂದ್ರೆ ಇಲ್ಲಿಯ ಬಗ್ಗೆ ಕ್ರೇಜಿ ಇರ್ಲಿಲ್ಲ. ಏನು ಸ್ಟಾರ್ಡಮ್ಮು ಅಥವಾ ಇಲ್ಲಿ ಹೇಗೆ ಒಂದು ಸಿನಿಮಾ ರಿಲೀಸ್ ಆಗುವಾಗಲೇ ಪಟಾಕಿ ಹೊಡೆಯುತ್ತಾರೆ ಅಥವಾ ಅದು ಸೂಪರ್ ಸ್ಟಾರ್, ಅದೆಲ್ಲ ಏನಿಲ್ಲ. ಸೆಟಲ್ ಆಗಿ ಹೋಗುದು, ಸಿನಿಮಾ ನೋಡುದು, ಬರೋದು.
ಒಂದು ಮುತ್ತಿನ ಕತೆ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿದ್ದು. ಆಮೇಲೆ ಸುಳ್ಯಕ್ಕೆ ಅಪ್ಪ ಅಮ್ಮನ ಜೊತೆ ಥಿಯೇಟರ್ಗೆ ಹೋಗ್ತಿದ್ದು, ಮಂಗಳೂರಿಗೆ ಥಿಯೇಟರ್ಗೆ ಹೋಗ್ತಿದ್ದು, ಫ್ರೆಂಡ್ಸ್ ಜೊತೆ ಹೋಗ್ತಿದ್ದು, ಕದ್ದು ಸಿನಿಮಾ ನೋಡಿದ್ದು, ರಾಜೇಶ್ ಖನ್ನಾ. ಅಂದ್ರೆ ನಾನ್ ಈಗ ಸರಿ ನೆನಪಿಲ್ಲ, ಸಡನ್ ಆಗಿ ಹೇಳಿದ ಕಾರಣ. ಬಟ್ ಆ ಕ್ರೇಜಿ, ನನ್ ಲಕ್ಕಿ ದ್ಯಾಟ್ ಅದೇ ಹೇಳಿದ, ಆ ಸಣ್ಣದ್ರಿಂದಾನೇ ಆ ಮ್ಯೂಸಿಕ್ ರಿದಮ್ ಬಂತು. ಅಂಡ್ ಒಂದು ಮ್ಯೂಸಿಕ್ ಡೈರೆಕ್ಟರ್ಗಳು, ಮ್ಯೂಸಿಕ್ ಕಂಪೋಸ್ ಹೆಂಗ ಆಗುತ್ತೆ ಇದೆಲ್ಲವೂ ಗೊತ್ತಿಲ್ಲ ನಂಗೆ. ನಾನು ತುಂಬಾ ತುಂಬಾ ಬ್ಯಾಡ್ ರೀಡರ್ ನಾನು, ಬಟ್ ನಂಗೆ ಆ ನಾಲೆಜ್ ಬಂತು. ಸಿನಿಮಾ ಅಬ್ಸರ್ವೇಷನ್ ಅಲ್ಲಿ ನಾಲೆಜ್. ಸಿನಿಮಾ ಮೇಕಿಂಗ್ ಅಲ್ಲಿ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ನಂಗೆ ಒಂದು PUC ವರೆಗೆಲ್ಲ ನಂಗೆ ಗೊತ್ತಿದ್ದು, PUC ಆರ್ ಈವನ್ ಇಂಜಿನಿಯರಿಂಗ್ ಮಾಡು, ಏನು ಸಿನಿಮಾ ಮಾಡಬೇಕು ಅಂದ್ರೆ ದುಡ್ಡು ಬೇಕು, ಬೇರೆ ಏನು ಕ್ರಿಯೇಟಿವ್ ಏನೂ ಥಿಂಕ್ ಇಲ್ಲ. ಅಂದ್ರೆ ಗುರು ಸಿನಿಮಾ ಮಾಡ್ಲಿಕ್ಕೆ ದುಡ್ಡು ಬೇಕು, ಸಿನಿಮಾ ಒಂದು ನಾವು ಸೇರಿ ಮಾಡ್ತೀವಿ, ಸಿನಿಮಾದಲ್ಲಿ ದುಡ್ಡು ಬರುತ್ತೆ, ಅಂದ್ರೆ 10 ರೂಪಾಯಿ ಹಾಕು 100 ರೂಪಾಯಿ ಬರುತ್ತೆ, ಇದು ಇಷ್ಟೇ ಇಕ್ವೇಶನ್. 10 ರೂಪಾಯಿ ಹಾಕು 100 ರೂಪಾಯಿ ಬರುತ್ತೆ, ಅದ್ರ ಮಧ್ಯೆ ಎಷ್ಟೇ ಇದು ಗೊತ್ತಿಲ್ಲ. ಅಂಡ್ ಇನ್ನೊಂದು ಫ್ರಾಂಕ್ಲಿ ಹೇಳುದು, ನಮೀಗ ಇವನ್ ನಾನು ರೆಗ್ಯುಲರ್ ಬ್ಯಾಂಗ್ಳೂರ್ ವಿಸಿಟರ್ ಇದ್ರು, ಬ್ಯಾಂಗ್ಳೂರಿಗೆ ಇರ್ಬೋದು, ಮಂಗಳೂರು ಇರ್ಬೋದು, ನಮಗೆ ಎಸ್ಪೆಷಲಿ ಡೆಡಿಕೇಟೆಡ್ ಆರ್ಟ್ ಸ್ಕೂಲ್ ಇದೆ, ಸಿನಿಮಾ ಸ್ಕೂಲ್ ಇದೆ, ಇದು ಬಂದಿಲ್ಲ. ಯಾಕಂದ್ರೆ ಫ್ಯಾಮಿಲಿಯಲ್ಲೂ ಇದು ಯಾರಿಲ್ಲ. ನಮಿಗೂ ಇನ್ನೊಂದು ಆ ಟೀನೇಜ್ ಅದು ಇದು ನಮ್ಗೆ ಈಗ ಅನ್ಸುತ್ತೆ, ಒಂಚೂರು ಡೈವರ್ಟ್ ಆಗಿದ್ದಿದ್ರೆ ಆಗ್ತಿತ್ತು ಅಂತ. ಬಟ್ ಅದಾಗಿಲ್ಲ ಆ ಟೈಮಲ್ಲಿ. ಒಂದು ಟೆಕ್ನಿಕಲ್ ಸೂಪರ್ ನಾಲೆಜ್ ಇತ್ತು ನಂಗೆ, ಬಿಸ್ನೆಸ್ ವೈಸ್ ದುಡ್ಡು ತುಂಬಾ ಮಾಡಿದೆ. ಸೊ ಅದು, ಅಂಡ್ ಸುಳ್ಯದಲ್ಲಿ ಶಾಪ್ ಆಯ್ತು, ಮಂಗಳೂರಲ್ಲಿ ಆಯ್ತು, ಎಲ್ಲ ಮಾಡಿದ್ದೆ. ನೀವು ಇದು ಹೇಳ್ಬೇಕಾದ್ರೆ ನನಗೆ ರಿಷಬ್ ಶೆಟ್ಟಿ ಅವ್ರಿಗೆ ಜ್ಞಾಪಕ ಬರ್ತಾರೆ. ಅವರನ್ನು ಮಲ್ಟಿಪಲ್ ಬಿಸ್ನೆಸ್ ಗಳೆಲ್ಲ ಮಾಡಿ ನಮಗೆ ನಷ್ಟ ಆಯ್ತು, ಇದಾಯ್ತು. ಟುಡೇ ವೇರ್ ಹಿ ಇಸ್. ಸೊ ಯಾ ಪ್ಲೀಸ್ ಹೇಳಿ. ಅವರು ಒಳ್ಳೆ ಸ್ನೇಹಿತರು, ಅವರದ್ದು ನಂದೊಂದು ಸಣ್ಣ ಸ್ಟೋರಿ ಇದೆ. ಹೌದಾ? ಅದಾದ್ಮೇಲೆ ಹೇಳೋಣ, ಪ್ಲೀಸ್ ಕಂಟಿನ್ಯೂ. ಸೊ ಸಿನಿಮಾ ಮೇಕರ್ಸ್ ಲೈಫ್ ಅಂತ ಹೇಳಿದ್ರೆ, ಆ ರೋಲರ್ ಕೋಸ್ಟರ್ ಜರ್ನಿ ಅಂತ ಇರ್ಬೋದು. ಒಂದು 10 ವರ್ಷ ನಾವು ಯಾವುದೇ ಬಿಸ್ನೆಸ್ ಅಲ್ಲಿ ಹೇಳ್ತೀವಿ, ಒಂದು 10 ವರ್ಷ ಆ ಬಿಸ್ನೆಸ್ ಅಲ್ಲಿ ಇದ್ರೆ ಮಾತ್ರ, ಅಂಡ್ 11ನೇ ವರ್ಷದಲ್ಲಿ ಪ್ರಾಪರ್ ನಿಮಗೆ ಅದು ಸೆಟಲ್ ಆಗುತ್ತೆ. ಇಲ್ಲ ಅಲ್ಲಿವರೆಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನೆಕ್ಸ್ಟ್ ಸೂಪರ್ ಆಗಿ ಮಾಡ್ತೀರಿ ಅಂತ. ಹಂಗೆ ಸೊ ಅಲ್ಲಿಂದ ಒಂದಷ್ಟು ಬಿಸ್ನೆಸ್ ಗಳು ಚೆನ್ನಾಗಿತ್ತು, ಶಾಪ್ಸ್ ಟೆಕ್ನಿಕಲಿ ಎಲ್ಲ. ಸಿನಿಮಾ ಮಾಡಬೇಕು, ಆಮೇಲೆ ಮದ್ವೆನೂ ಆ ಟೈಮ್ ಅಲ್ಲೇ ಮದುವೆ ಎಲ್ಲ ಫಿಕ್ಸ್ ಆದ್ದು. ಸೊ ಅಫ್ಕೋರ್ಸ್ ಐ ಆಮ್ ಸೋ ಲಕ್ಕಿ ಇನ್ ದಟ್ ಆಲ್ಸೋ. ಭಾವನಾ ಇಸ್ ಮೈ ವೈಫ್. ಐ ಆಮ್ ಸೋ ಲಕ್ಕಿ ದಟ್ ಅವಳು ನನ್ನ ವೈಫ್ ಆಗಿ ನಂಗೆ ಸಿಗ್ಬೇಕು ಅಂದ್ರೆ ಸೋ ಲಕ್ಕಿ. ಯಾಕಂತ ಹೇಳಿದ್ರೆ ಈಗ ಇಬ್ರು ಆಲ್ಮೋಸ್ಟ್ ನಮ್ಮ ಸ್ನೇಹಿತರಿಗೆ ಇಂಡಸ್ಟ್ರಿ ಅವರಿಗೆ ಗೊತ್ತಿದೆ ಇಬ್ರು. ಶಿ ಈಸ್ ಆಲ್ಸೋ ರೈಟರ್ ಡೈರೆಕ್ಟರ್. ಅವರು ಸಿನಿಮಾ ಇಂಡಸ್ಟ್ರಿ ಅವರೇ ಅಲ್ಲ, ಆಕ್ಚುಲಿ ಶಿ ಇಸ್ LLB ಗ್ರಾಜುಯೇಟ್. 2 ವರ್ಷ ಪ್ರಾಕ್ಟೀಸ್ ಮಾಡಿದ್ಲು. ದೆನ್ ಶಿ ಎಂಟರ್ಡ್ ಫಾರ್ ದ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ. ದೆನ್ ಅಫ್ಕೋರ್ಸ್ ಒಂದಷ್ಟು ಬೇರೆ ಕಡೆ ಕಂಪನಿಗಳಲ್ಲಿ ಕೆಲಸ ಮಾಡಿ, ಆಮೇಲೆ ನಮ್ದು ದೃಷ್ಟಿ 2007ರಲ್ಲಿ ನಾವು ಶುರು ಮಾಡಿದ್ವಿ ದೃಷ್ಟಿ. ನಂಗೆ ಆವಾಗ ಬಾಂಬೆಯ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳು, ಬೆಂಗಳೂರಲ್ಲಿ ಕಡಿಮೆ, ಬಾಂಬೆಯಿಂದ ನಂಗೆ ಮಿಸ್ಟರ್ ರೋಹಿತ್ ಮಂಜ್ರೇಕರ್ ಅವರು ಇರ್ಬೋದು. ಸೊ ಈ ತರ ನಾನು just I entered to a advertisement agency and as a production house. Then I started first ಹೋಗಿ communication ಚೆನ್ನಾಗಿದೆ, ಎಜುಕೇಶನ್ ಇದೆ ಅಂತ ಹೇಳಿ ನಂಗೆ ಪ್ರೊಡಕ್ಷನ್ ಡಿಸೈನಿಂಗ್ ಕೊಟ್ರು. ಸೊ ಅಲ್ಲಿಂದ ಶುರುವಾದ ಸಿನಿಮಾ. ಪ್ರೊಡಕ್ಷನ್ ಡಿಸೈನರ್ ಇಂದ ಒಂದು 3-4 ವರ್ಷ ಬರೀ ಪ್ರೊಡಕ್ಷನ್ ಡಿಸೈನಿಂಗ್ ಫಾರ್ ಆಡ್ ಫಿಲ್ಮ್ಸ್ ಮಾಡಿದೆ, ಕಾರ್ಪೊರೇಟ್ ಕಮ್ಯುನಿಕೇಶನ್ ಗೆ ಮಾಡಿದೆ. ದೆನ್ ಯು ಬಿಲ್ಟ್ ಯುವರ್ ಎಕ್ಸ್ಪೀರಿಯನ್ಸ್ ಫಸ್ಟ್. ಎಸ್ ಪ್ರೊಡಕ್ಷನ್ ಅಲ್ಲೇ ನಂಗೆ ಪ್ರೊಡಕ್ಷನ್ ನಾನು ಡಿಸೈನರ್ ಆದ್ಮೇಲೆ ನಂಗೆ ದಿಸ್ ಈಸ್ ವಾಟ್ ಸಿನಿಮಾಸ್ ಕ್ಯಾಟಗರಿ ಸೆಗ್ಮೆಂಟ್ಸ್, ಕ್ರಿಯೇಟಿವ್, ಸ್ಕ್ರಿಪ್ಟ್. ಸ್ಕ್ರಿಪ್ಟ್ ಇಷ್ಟು ತಲೆ ಕೆಡಿಸ್ಕೊಳ್ಬೇಕು, ಇದು ಇಲ್ಲಿ ಬರಬೇಕು ಅಂದ್ರೆ ಸ್ಕ್ರೀನ್ ರೈಟಿಂಗ್ ಇಸ್ ಇಂಪಾರ್ಟೆಂಟ್. ಟೆಕ್ನಿಕಲ್, ತಿರುಗಿ ಟೆಕ್ನಿಕಲ್ ನಾನೇ ಇದ್ದ ಕಾರಣ ಈಗ ನನ್ನ ಹತ್ರ ಎಕ್ಸಾಂಪಲ್ ಹೇಳೋದಿದ್ರೆ, ಈಗ ನಾನು US ಇಂದ ಕ್ಯಾಮರಾ ತರಿಸ್ತಿದ್ದೆ. ಆ ಡಿಜಿಟಲ್ ರಿವಲ್ಯೂಷನ್ ಆಯ್ತು 2000 ಅಲ್ಲಿ. ಸೊ ಡಿಜಿಟಲ್ ಬಂದ ಮೇಲೆ ಅಲ್ಲಿಂದ ಟೆಕ್ನಿಕಲ್ ನಂಗೆ ಯಾವ್ದು ಸಮಸ್ಯೆ ಆಗಿಲ್ಲ. ಈಗ ನಾನ್ ಸೋನಿ ಯಾವ್ದು ಬೇಕು ಅಲ್ಲಿಂದ ಅದು ನಂಗೆ ಗೊತ್ತಾಯ್ತು. ಬಟ್ ತುಂಬಾ ಕನ್ಫ್ಯೂಷನ್ಸ್ ಆ ಟೈಮ್ ಅಲ್ಲಿ, ನಿಮಿಗೂ ಗೊತ್ತಿರ್ಬೋದು ಆಸ್ ಎ ಮೇಕರ್, ನೆಗೆಟಿವ್ ಟು ಡಿಜಿಟಲ್ ಆಗೋದು. ಒಂದೊಂದು ನನಗೆ ಹೇಗ್ ಗೊತ್ತು ಇದು ಅಂತ ಹೇಳಿದ್ರೆ, ನನ್ನ ಸ್ನೇಹಿತರು ಒಂದು ಸಿನಿಮಾ 2012 ಅಲ್ಲಿ ಒಂದು ಸಿನಿಮಾ ಮಾಡಿದ್ರು. ಅದು ಸ್ವಲ್ಪ ನೆಗೆಟಿವ್ ಬೇಸಲ್ಲಿ ಮಾಡಿದ್ದು. ಸೊ ನನಗೆ ಒಂದು ಆಸ್ ಅ ಪರಿಚಯ ಆಗಿದ್ರಿಂದ ಸ್ವಲ್ಪ ಚೆನ್ನೈಗೆಲ್ಲ ಟ್ರಾವೆಲ್ ಮಾಡಕ್ಕೆ ಬರ್ತೀರಾ ಹಂಗೆ ಅಂತಿದ್ರು. ಅಫ್ಕೋರ್ಸ್ ಆಬ್ವಿಯಸ್ಲಿ ನಾನು ಕಲಿಬೇಕಂತ ತುಂಬಾ ಇಂಟ್ರೆಸ್ಟ್. ಸೊ ಅವ್ರ ಜೊತೆ ಹೋಗ್ತಿದ್ದೆ, ಅಲ್ಲಿ ನೆಗೆಟಿವ್ ಕಟಿಂಗ್ ಮಾಡೋರು. ಸೊ ಅದು ಮ್ಯಾಚ್ ಮಾಡ್ಕೊಳಕ್ಕೆ, ಆಡಿಯೋ ಮಾಡಕ್ಕೆ. ಸೊ ಹ್ಯೂಜ್ ಪ್ರಾಸೆಸ್. ಪ್ರಸಾದ್ ಲ್ಯಾಬ್ ಅಲ್ಲಿ ನಾವು ಅದು
ಪ್ರೊಸೆಸಿಂಗ್ ಮಾಡಿಸ್ತಾ ಬಟ್ ಇದ್ದಿದ್ದು. ಲಕ್ಕಿ, ಸಾರಿ ಯಾಕೆ ಇಂಟರಪ್ಟ್ ಮಾಡಿದೆ, ನಾವು ಲಕ್ಕಿ ಆದ ಕಾರಣ ನಾವು ಒಂದು ಈ ಫೀಲ್ಡ್ ಅಲ್ಲಿ ಇಷ್ಟು ಸಸ್ಟೈನ್ ಆದ್ವಿ, ಇನ್ನೊಂದು ಆ ಸೀರಿಯಸ್ನೆಸ್ ಅಲ್ಲಿ ಇದ್ದೀವಿ. ಹೌದು, ನಾವು ಹೇಳ್ತೀವಿ ಸರ್ ರೋಲಿಂಗ್ ಎಟ್ 24, 25, 60 ವೈ ಇಟ್ ಈಸ್ ಎಕ್ಸಾಕ್ಟ್ಲಿ. ಸೊ ನಮಗೆ ಆದ್ರೆ ನಾವು ನೆಗೆಟಿವ್ ಅಲ್ಲಿ ಕೆಲಸ ಮಾಡಿದ ಕಾರಣ ಒಂದು ಫ್ರೇಮ್ ಹೆಚ್ಚು ಕಡಿಮೆ ಆದ್ರೂ ಆ ಜಂಪ್ ಆಗೋದು. ಹೌದು, ಅಂಡ್ ಆಡಿಯೋ ಮಿಕ್ಸ್, ಅಯ್ಯೋ ಟೆಲಿಸಿನಿ, ಎಷ್ಟು ಪೇಷನ್ಸ್ ಬೇಕಿತ್ತಲ್ಲ ಆಗ. ಸೂಪರ್. ಸೊ ಫ್ರಮ್ ಹಿಯರ್ ನಿಮ್ಮ ಜರ್ನಿ ಟುವರ್ಡ್ಸ್ ಸಿನಿಮಾ ಹೇಗೆ ಅದು ಒಂದು ದಾರಿ? ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಮಂತ ಸ್ಟ್ರಗಲಿಂಗ್ ಸಿನಿಮಾ ಮೇಕರ್ಸ್ ಇದ್ದಿದ್ದು, ಈಗ ಹೇಳ್ತೇನೆ ನೋಡಿ, ಆ ಇದ್ರಲ್ಲಿ ನಾನು ಪಾವನ ಇದ್ಲು, ನಂದು 2008 ಅಲ್ಲಿ ಮ್ಯಾರೇಜ್ ಆದ್ದು. 2007 ಅಲ್ಲಿ ಶಿ ಇಸ್ ವರ್ಕಿಂಗ್ ಫಾರ್ ಸಮ್ ಕಾರ್ಪೊರೇಟ್ ಕಂಪನಿ. ಅಂಡ್ ರಿಷಬ್ ಶೆಟ್ಟಿ, ಆಗ ಪ್ರಶಾಂತ್ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ ಅವರ ಬರ್ತ್ ನೇಮ್ ಇಸ್ ಪ್ರಶಾಂತ್ ಶೆಟ್ಟಿ. ನೋಡಿ, ಇದು ಬ್ರೇಕಿಂಗ್ ನ್ಯೂಸ್. ರಿಷಬ್ ಶೆಟ್ಟಿ ಅವರ ಬರ್ತ್ ನೇಮ್ ಇಸ್ ಪ್ರಶಾಂತ್ ಶೆಟ್ಟಿ. ಹೌದು. ಸೊ ಅದು ಅವರ ಅಪ್ಪ ನ್ಯೂಮರಾಲಜಿಸ್ಟ್. ಅಂದ್ರೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ವಿ. ನನ್ನ ದೊಡ್ಡಪ್ಪ ಜಯನಗರದಲ್ಲಿ ಇದ್ವಿ, ಜಯನಗರ 4th T ಬ್ಲಾಕ್. ಸೊ ಆಮೇಲೆ ಪ್ರಸಾದ್ ಅಂತ ಇನ್ನೊಂದಷ್ಟು ಜನ ಇದ್ರು ಫ್ರೆಂಡ್ಸ್, ಲೈಕ್ ಮೈಂಡೆಡ್ ಪೀಪಲ್. ನಮ್ಮೆಲ್ಲ ಕನಸು ಏನಿತ್ತು, ರಕ್ಷಿತನ ಅವಾಗ ಮೀಟ್ ಮಾಡಿದ್ದೆ ಒಂದೆರಡು ಸಲ, ಅವರು ಮನೋಹರ್ ಜೋಶಿ. ಸೊ ಆವಾಗ ಇದೆಲ್ಲ ಲೈಕ್ ಮೈಂಡೆಡ್ ಪೀಪಲ್ ಮಾಡ್ಬೇಕಿತ್ತು. ನಾನು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ನಾವು ಶುರು ಮಾಡುವಾಗ ಏನೋ ಒಂದು ಮಾಡಬೇಕು. ಜೊತೆಯಲ್ಲಿ NGO ದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ತುಂಬಾ NGOs ಗೆ ಕನ್ಸಲ್ಟೆಂಟ್ ಆಗಿದ್ದೆ. ದೃಷ್ಟಿ ಅಂತ ಒಂದು NGOನು ಮಾಡುವ, ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಮಾಡುವ, ಪ್ರೊಡಕ್ಷನ್ ಹೌಸ್ ಮಾಡುವ ಅಂತ ಮಲ್ಟಿಪಲ್, ಆವಾಗಲೇ 3 ರಿಜಿಸ್ಟರ್ ಮಾಡಿ ಮಾಡುವಾಗ ಒಂದು 5 ಶಾರ್ಟ್ ಸಿನಿಮಾ ಮಾಡುವ. 5 ಶಾರ್ಟ್ ಸಿನಿಮಾವನ್ನು ಮಾಡಿ ಅದನ್ನು ಒಂದು DVD-ಗೆ ಹಾಕೋದು. ಆಗ DVD NGOಗಳು ನಂಗೆ ಒಳ್ಳೆ ಲಿಂಕ್ ಇದ್ದ ಕಾರಣ ಒಂದಷ್ಟು ಸ್ಪಾನ್ಸರ್ಶಿಪ್ ತಗೊಂಡೆ. ಅಂಡ್ ನಾನು ಒಂದಷ್ಟು ಕಂಪನಿಯಿಂದ ಹಾಕಿದೆ. ಸೊ ಇದೆಲ್ಲ ನಮ್ಮ ಜಯನಗರದಲ್ಲಿ 4th T ಬ್ಲಾಕ್ ಅಲ್ಲಿ ಆದ್ದು. ಡಾಕ್ಟರ್ MK ಬ್ಲಾಕ್ ಅಲ್ಲಿ ಡಾಕ್ಟರ್ MK ಭಟ್ ನನ್ನ ದೊಡ್ಡಪ್ಪ. ಎಲ್ಲರಿಗೂ ಅವರ ಈಗಿನ ಜನರೇಷನ್ ಅಲ್ಲ, ಒಂದು 2 decades ಹಿಂದೆ ಎಲ್ಲರಿಗೂ ಗೊತ್ತಿದೆ. ಅವರು ಕಾಮ್ರೇಡ್ ಆಗಿ ಅವರು NGO ಸೆಕ್ಟರ್ ಅಲ್ಲಿ ಇದ್ದು, ಅವ್ರು ಗೋಲ್ಡ್ ಮೆಡಲಿಸ್ಟ್ US ಅಲ್ಲಿ. ಸೊ ಹೌದು, ಸೊ ಅವರ ಗೈಡೆನ್ಸ್ ನಂಗೆ ತುಂಬಾ ಸಿಕ್ಕಿದೆ. ಸೊ ಎಸ್ಪೆಷಲಿ NGO ಸೆಕ್ಟರ್, ಸೋಷಿಯಲ್ ಏಟ್ ಮೂವ್ಮೆಂಟ್ ಇದೆಲ್ಲ. ಸೊ ಆವಾಗ 5 ಶಾರ್ಟ್ ಸಿನಿಮಾ, ಇದರಲ್ಲಿ ಏನು ಯಾರು ನಮ್ಮ ಕಡೆಯವರು, ನಮ್ಮ ಫ್ರೆಂಡ್ಸ್ ಮಾಡುವ ಅಂತ ಹೇಳಿದ್ರೆ, ಇಲ್ಲಿ ನಂಗೆ ಒಂದಷ್ಟು ಜನರನ್ನು ನಾವು ಇದಕ್ಕೆ ಆಡಿಷನ್ ಮಾಡಿದ್ವಿ. ಆಗ ಬಂದದ್ದು ಎಕ್ಸಾಂಪಲ್ ನಿಮ್ಮ ಕಾಮನ್ ಫ್ರೆಂಡ್ ಪ್ರಸಾದ್ ಪುತ್ತೂರ್. ಅವಾಗ ಪರಿಚಯ ಪ್ರಸಾದ್ ಪುತ್ತೂರ್. ಪ್ರಸಾದ್, ನೀವು ಇದು ನೋಡ್ತಿದ್ರೆ ನೋಡಿ, ನಿಮ್ ಬಗ್ಗೆ ಎಲ್ಲ ವಿಷಯ ಬರ್ತಾ ಇದೆ. ಸೊ ಪ್ರಸಾದ್ ಪುತ್ತೂರ್ ಅವರು, ಪುತ್ತೂರ್ ಅವರು ಬ್ರದರ್ಸ್, ಅವರು ಮತ್ತೆ ಪ್ರಸನ್ನ. ಟಾಕಿಂಗ್ ಅಬೌಟ್ 2007 and 8 ಇದು. ಸರ್, ಪುತ್ತೂರ್ ಸುಮಾರು ಜನ ಇದಾರೆ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ. ಐ ಥಿಂಕ್ ನಮ್ಮ ಉಪಿ ಸರ್ ಕೂಡ ಇಸ್ ಫ್ರಮ್ ಪುತ್ತೂರ್ ಅಲ್ಲ? ಅವರು ಉಡುಪಿನ ಪುತ್ತೂರು ಆ ಕಡೆ ಅವರು. ಆಮೇಲೆ ಪ್ರಶಾಂತ್ ಶೆಟ್ಟಿ ಅಂದ್ರೆ ರಿಷಬ್ ಶೆಟ್ಟಿದು ಒಂದು ಟೀಮು. ಅಂದ್ರೆ ಇದು ಎಕ್ಸ್ಕ್ಲೂಸಿವ್ ಆಗಿ ನಾನು ಹೇಳ್ತಾ ಇರೋದು. ಅಂಡ್ ಇಲ್ಲಿ ಎಲ್ಲಾ ಈಗ ನೋಡಿ, ಎಕ್ಸ್ಕ್ಲೂಸಿವ್ ಆಗಿ ಏನೋ ವಿಷಯ ಹೇಳ್ತಿದ್ದಾರೆ. ರೈಟ್, ಇದು ನಮ್ಗೆ ಬ್ರೇಕಿಂಗ್ ತರ. ಸೊ ಪ್ಲೀಸ್ ಇಲ್ಲಿಗೆ ಅಲ್ಲಿಗೆ ನೋಡ್ಕೊಂಡು ಹೇಳಿ. ಸೊ ಪ್ರಶಾಂತ್ ಶೆಟ್ ಅಂದ್ರೆ ರಿಷಬ್ ಇದೊಂದು ಟೀಮು. ಅಂಡ್ ನನ್ನ ಅಫ್ಕೋರ್ಸ್ ನಾನು ಇದೊಂದು ಹೇಳಲೇಬೇಕು, ಕೇಶವ್ ಪ್ರಶಾಂತ್ ಅಂತ ಮುಳಿಯಾ ಫ್ಯಾಮಿಲಿ. ಅವರು ನನ್ನ ತುಂಬಾ ಸ್ನೇಹಿತರಾಗಿದ್ರು, ತುಂಬಾ ಸಾಥ್ ಕೊಟ್ರು. ಮುಳಿಯಾ ಫ್ಯಾಮಿಲಿ, ಮುಳಿಯಾ ಗೋಲ್ಡ್ ಇದೆಲ್ಲ ಇದೆ. ಸೊ ದೇ ಆರ್ ಆಲ್ಸೋ ಫ್ಯಾಮಿಲಿ ಫ್ರೆಂಡ್ಸ್. ಸೊ ಕೇಶವ್ ಪ್ರಶಾಂತ್ ಇದ್ದ. ಸೊ ಎಲ್ಲ ಈ ತರ ನಾವು ಒಂದು ಟೀಮ್ ಅದಾಯ್ತು. ಇನ್ನೊಂದು ಟೀಮ್ ಪುತ್ತೂರ್ ಆಯ್ತು. ಇನ್ನೊಂದು ಟೀಮು ಹಳೆ ಡೈರೆಕ್ಟರ್ ಒಬ್ರು, ನಂಗೆ ಹೆಸರು ಬರ್ತಾ ಇಲ್ಲ, ರಘುರಾಮ್ ಅವರು. ಟೋಟಲ್ 5 ನನ್ನ ಹತ್ರ DVD, ಸಾರಿ ಇದು ನನ್ನ ಹತ್ರ DVD ಇದೆ ಇವಾಗ. ಇದೆ, ಎಷ್ಟೋ ಇದೆ, ಒಂದು 100 ಕಾಪಿ ಎಲ್ಲ ಇರ್ಬೋದು. ಅದ್ರ ಹಿಂದ್ಗಡೆ ಎಲ್ಲ ಡೈರೆಕ್ಟರ್ ಗಳ ಹೆಸರು, ಅಸೋಸಿಯೇಷನ್. ಇವಾಗ ನೀವು DVDs ಮಾಡಿ ಅಂದ್ರೆ ಹೇಗೆ ಅದನ್ನೆಲ್ಲ NGOs ಗೆ, ಅದೇ ಇದು ಸಮಾಜದ ಜಾಗೃತಿಗಾಗಿ ಸಾಕ್ಷ್ಯ ಚಿತ್ರ, ಸೋಷಿಯಲ್ ಅವೇರ್ನೆಸ್ ಶಾರ್ಟ್ ಫಿಲ್ಮ್ಸ್. ಸೊ ಇದನ್ನ 5 ಸಿನಿಮಾ ಮಾಡಿ, ಅಂದ್ರೆ ಒಂದು ಕುಡಿಯುವುದು ಬೇಡ, ಕುಡಿತದ ಬಗ್ಗೆ. ಇನ್ನೊಂದು ಪ್ರಸಾದ್ ಮಾಡಿದ್ದು ಕೆಲಸದ ಬಗ್ಗೆ, ಸೆಲ್ಫ್ ಹೆಲ್ಪ್ ಡೆವಲಪ್ಮೆಂಟ್. ಪ್ರಸಾದ್ ಪುತ್ತೂರ್, ಹೌದು, ಸೆಲ್ಫ್ ಹೆಲ್ಪ್ ಡೆವಲಪ್ಮೆಂಟ್. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆದ್ದು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಒಂದಷ್ಟು ಜರ್ನಿ ಮಾಡ್ತಾ ಸಿನಿಮಾ ಸಬ್ಜೆಕ್ಟ್ಗಳು ಸ್ಟ್ರಾಂಗ್ ಆಯ್ತು.
ಜಾನ್ರಾ ವೈಸ್ ಸಬ್ಜೆಕ್ಟ್ ಮಾಡಕ್ ರೆಡಿ ಮಾಡಿದೆ. ನಂದು ಬೇಸಿಕಲಿ ಇಂಟ್ರೆಸ್ಟ್ ರಿಯಲ್ ಸ್ಟೋರೀಸ್ ಇಲ್ಲ ಥ್ರಿಲ್ಲರ್, ಇದೆರಡು ನಂದು ಬೇಸಿಕಲಿ. ಆವಾಗ್ಲೇ ಸ್ಟಾರ್ಟ್ ನಮಗೆ ಕಮ್ಯುನಿಕೇಶನ್ ಇತ್ತು, ರೈಟಿಂಗ್, ಲ್ಯಾಪ್ಟಾಪ್ಸ್. ದಿಸ್ ಒನ್ ಆಲ್ ವಾಸ್ ವಿತ್ ಅಲಾಂಗ್ ವಿತ್ ರಿಷಬ್ ಶೆಟ್ಟಿ ಜೊತೆ. ಇಲ್ಲಿ ರಿಷಬ್ ಜೊತೆ ಹೇಳೋದಿದ್ರೆ ನೀವು ಅದು ಎಕ್ಸ್ಕ್ಲೂಸಿವ್ ಹೇಳ್ತೀನಿ ಅನ್ನಲ್ಲ. ಹೌದು, ನಮ್ಮ ಆಡಿಯನ್ಸ್ ಅವ್ರಿಗೋಸ್ಕರ ನಾನೀಗ ಮತ್ತೆ ಹೇಳಿದ್ದು, ಶೆಟ್ರ್ ಇದನ್ನು ಶೆಟ್ರ್ ಇದನ್ನು ನೋಡಿ ಅಂಡ್ ತುಂಬಾ ಸಲ ಹೇಳ್ತಾ ಇರ್ತಾನೆ, ಒಬ್ಬ ಡೈರೆಕ್ಟರ್ ಆಗುವವನಿಗೆ ಅಥವಾ ಡೈರೆಕ್ಟರ್ ಆಗ ಬಯಸುವವನಿಗೆ ಅಂಡ್ ಸಿನಿಮಾ ಲೈನ್ ಅಲ್ಲಿ ಸ್ಕ್ರಿಪ್ಟ್ ಮಾಡಿದ್ರಿಂದ ಹಿಡಿದು ನಾನು ಸಿನಿಮಾ ಮಾಡ್ಲೇಬೇಕು ಅಂತ ಹೇಳುವವರು ಈಗಿನ ಒಂದು ಎಕ್ಸಾಂಪಲ್ ತಕೊಂಡ್ರೆ ಮಿಸ್ಟರ್ ರಿಷಬ್ ಶೆಟ್ಟಿ. 100%. ಅಂತದ್ರಲ್ಲಿ ರಿಷಬ್ ಶೆಟ್ಟಿ ಹ್ಯಾಟ್ಸ್ ಆಫ್ ಆಸ್ ಎ ಫ್ರೆಂಡ್, ಆಸ್ ಎ ವೆಲ್ ವಿಷರ್. ಯಾಕಂತ ಹೇಳಿದ್ರೆ ನಿಮ್ಮ ಅವನ ಜರ್ನಿ ನೋಡಿದ್ರೆ ಅವರು ವಿಲ್ಸನ್ ಗಾರ್ಡನ್ ಅಲ್ಲಿ ಇದ್ದಿದ್ದು, ಅದೇ ಅವರು ಅಂತ ಹೇಳಲಿಕ್ಕೆ ಅವನು ಅಂತ ಹೇಳಿ ಬರೋದು, ಅವನು ವಿಲ್ಸನ್ ಗಾರ್ಡನ್ ಅಲ್ಲಿ ಇದ್ದಿದ್ದು. ಆಮೇಲೆ ಅದು 20 ಲೀಟರ್ಸ್ ನೀರು ಕ್ಯಾನ್ ಹಾಕ್ತಾ ಇದ್ದು, ಇದೆಲ್ಲ ಕಣ್ಣಾರೆ ನಾವು ನೋಡ್ತಾ ಇದ್ದಿದ್ದು, ಕಣ್ಣಾರೆ ನೋಡ್ತಾ ಇದ್ದು. ಸಂಜೆ ಬರುದು ವಿಲ್ಸನ್ ಗಾರ್ಡನ್, ಅವನ ರೂಮ್ ಅಲ್ಲಿ ಒಂದು 4-5 ಜನ, ಅವ್ರ ಅಲ್ಲಿ ನಾವು ಅಲ್ಲಿರೋದು, ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡೋದು, ಬರೀ ಕನ್ಸೇನಿಲ್ಲ. ನನ್ನ ಆಫೀಸಿಗೆ ಬರೋದು ಅವರದ್ದು ಜಯನಗರ ಟೆರಿಸ್ ಅಲ್ಲಿ ಕೂರುದು, ಬರೀ ಡ್ರೀಮ್ ಇಸ್ ಈ ಸಿನಿಮಾ ಮಾಡೋಕೆ, ಈ ಸಿನಿಮಾ ಮಾಡೋಕೆ, ಈ ಸಿನಿಮಾ ಮಾಡೋಕೆ. ಬಿಗ್ ಡ್ರೀಮರ್ ಅಲ್ಲ ಅವನು. ನಾವೆಲ್ಲರೂ ಡಿಸ್ಕಷನ್, ಅಫ್ಕೋರ್ಸ್ ಅವ್ರ ಹತ್ರ ಕಾನ್ಸಂಟ್ರೇಷನ್ ಅವರಿಗೂ ಇತ್ತು ತುಂಬಾ. ಅಂಡ್ ಅಲ್ಲಿಂದ ಒಂದು ನಾವು 2-3 ವರ್ಷ ಜೊತೆಯಲ್ಲಿ ಜರ್ನಿ ಇತ್ತು. ಬಟ್ ಆಮೇಲೆ ರಿಷಬ್ ಸಿಂಪಲ್ ಆಗಿ ಲವ್ ಸ್ಟೋರಿ, ರಕ್ಷಿತ್ ಆ ಟೀಮ್ ಅಲ್ಲಿ ಇದ್ರು. ಹೌದಾ ಅಂತ ಎಕ್ಸಿಕ್ಯೂಟಿವ್ ಸಮಥಿಂಗ್. ಅಫ್ಕೋರ್ಸ್ ಹಿ ವರ್ಕ್ ಫಾರ್ ದಟ್. ದೆನ್ ನಮಗೆ ನಮ್ದು ಏನಾಯ್ತು, ನಮ್ ಜರ್ನಿನೂ ಹೋಗ್ಬೇಕು. ನಮಗೆ ಈ ಕಡೆ ನಂದು ಏನಾಯ್ತು ಜರ್ನಿ, ಈ ಕಡೆ ಲಕ್ಕಿಲಿ ಐ ಮೆಟ್ ಶುಭ ಪೂಂಜ, ದೆನ್ ಅಣಜಿ ನಾಗರಾಜ್, ನಮ್ದು ಈ ತರ ಹೋಯ್ತು. ಅಫ್ಕೋರ್ಸ್ ಆಮೇಲೆ ಒಂಚೂರು ಒಂದು ಸ್ಟೆಪ್ ಬರ್ಬೇಕು, ನಿಮ್ಮ ದಾರಿ ನೀವು ಕಂಡ್ಕೊಳ್ಳೇಬೇಕಲ್ಲ. ಅಂಡ್ ಸಿನಿಮಾ ಮಾಡ್ಲೇಬೇಕು ಅಂತ. ಆಕ್ಚುಲಿ ನಂದು ಫಸ್ಟ್ ಪ್ರೆಸ್ ಮೀಟ್ ಆಫ್ ಸಿನಿಮಾ ಇಸ್ 2012 ಡಿಸೆಂಬರ್ 2012 ಡೇಟ್ 12 ಸಿನಿಮಾ ಟೈಟಲ್ ವಾಸ್ 11-11-11. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ ಇದು. 12 ಅಲ್ಲಿ ಇವರು ಸಿನಿಮಾ ಲಾಂಚ್ ಮಾಡ್ತಾರೆ, ಟೈಟಲ್ ಬಂದ್ಬಿಟ್ಟು 11-11-11. ಓಕೆ, ವೇರ್ ಮೀಡಿಯಾ, ಪೊಲೀಸ್ ಅಂಡ್ ಲಾ ಮೀಟ್ಸ್. ಓಕೆ, ದಿಸ್ ಈಸ್ ವಾಟ್ ಇದು ಒಂದು ಮೀಡಿಯಾ, ಪೊಲೀಸ್ ಅಂಡ್ ಲಾ. ಓಕೆ, ಸೊ 11-11-11 ಅದಕ್ಕೆ. ಓಕೆ, ಈ ಜರ್ನಿಯಲ್ಲಿ ಜೊತೆಗಿದ್ದಿದ್ದು ನಮ್ಮ ಈಗ ನ್ಯಾಷನಲ್ ಅವಾರ್ಡ್ ಡೈರೆಕ್ಟರ್, ಒಳ್ಳೆ ಸ್ನೇಹಿತ ಮನ್ಸೂರೆ. ಮನ್ಸೂರೆ ಅವರು ನಿಮ್ ಜೊತೆ ಇದ್ರು. ನಮ್ದು ನೋಡಿ ಎಂತ ಡೈರೆಕ್ಟರ್ ಇವರು. ಇವಾಗ ಅವ್ರನ್ನ ನಾವು ಲೆಜೆಂಡ್ಸ್ ಅಂತೀವಲ್ಲ, ಅಂದ್ರೆ ಲೆಜೆಂಡ್ಸ್ ಆಗೋ ಒಂದು ಫೇಸ್ ಅಲ್ಲಿ ಇದಾರಲ್ಲ, ಅವರೆಲ್ಲ ಇವರು ಒಟ್ಟಿಗೆ ಇವರು ಟೀಮ್ ಅಷ್ಟೇ. ಅಂದ್ರೆ ಅಫ್ಕೋರ್ಸ್ ನಾವು ಕಲ್ಕೊಂಡಿದೀವಿ, ನಾವು ಡಿಸ್ಕಷನ್ ಮಾಡಿದೀವಿ. ಈಗ ಮನ್ಸೂರೆ ನನ್ಗೆ ಎಲ್ಲ ಸಣ್ಣ ಪುಟ್ಟ ಪ್ರಾಜೆಕ್ಟ್ ಇಂದ ಹಿಡಿದು ಎಲ್ಲದಕ್ಕೂ ಆಸ್ ಎ ಆರ್ಟ್ ಸಪೋರ್ಟ್ ಮಾಡ್ತಾ ಇದ್ರು. ಅಂಡ್ ಆಮೇಲೆ ನಾನು 11-11-11 ಸಿನಿಮಾ ನಾವು ಕೂತಿರ್ಬೇಕಾದ್ರೆ ಹಿ ಸ್ಟಾರ್ಟೆಡ್ ಆಸ್ ಎ ಅಸೋಸಿಯೇಟ್. ಪ್ಲಸ್ ನಿಮ್ಗೆ ಅಸೋಸಿಯೇಟ್ ಆಗಿದ್ರು ಮನ್ಸೂರೆ ಅವರು. ಅವರು ಅವಾಗ ಡೈರೆಕ್ಷನ್ ಮಾಡಿರ್ಲಿಲ್ಲಲ್ಲ. He is not directed. He is also on flow and ರೈಟರು. ಎಲ್ಲ ನಮ್ಮ ಎಲ್ಲಾ ಸ್ಕ್ರಿಪ್ಟ್ ನಾನು ಬರ್ತಿದ್ದಕ್ಕೆ ಮನ್ಸೂರೇನೆ ಎಲ್ಲಾನು ಸಿಸ್ಟಮ್ ಎಲ್ಲ ಹಾಕಿ ಅದನ್ನು ಪ್ರಾಪರ್. ಹಿಸ್ ವರ್ಕ್ ಇಸ್ ವಂಡರ್ಫುಲ್. ಅಲ್ಲಿ ಮನ್ಸೂರೆ ಅವರು ನಾ ಹೇಳ್ಬೇಕು, ಇಸ್ ಅ ವಂಡರ್ಫುಲ್ ಡೈರೆಕ್ಟರ್. ಅದಕ್ಕೆ ಮುಂಚೆ ಅವರು ರೈಟರ್ ಆಗಿದ್ರು ಅವರು. ಸೊ ಹಾಗೆ ಇವ್ರ ಜೊತೆ ಅಸೋಸಿಯೇಟ್ ಆಗಿ ಕೂಡ ಅವರು. ಇದು ಇಂಟ್ರೆಸ್ಟಿಂಗ್. ಐ ಥಿಂಕ್ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಆಕ್ಚುಲಿ. ಅಫ್ಕೋರ್ಸ್ ಇಲ್ಲ, ಈಗ ಹೇಳಿದ್ರೆ ಅದು ಏನಾಗ್ಬೋದು. ನಮ್ಮಲ್ಲೇ ಬ್ರೇಕಿಂಗ್ ಕೆಲವೊಮ್ಮೆ ಏನ್ ಹೇಳ್ತೀನಿ, ಬಿಲ್ಲು ಸಿನಿಮಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಎಷ್ಟೋ ಸಲ ನಮ್ಮ ಲೈಫ್ ಅಲ್ಲಿ ಅಂತದಾಗುತ್ತೆ. ಈಗ ನಾನು ಹೇಳ್ಬಾರ್ದು, ಒಂದು ಆಕ್ಟ್ರೆಸ್ ಇದು ಲೈಫ್ ಫಸ್ಟ್ ಫೋಟೋಗ್ರಫಿ ನಾನ್ ತಗೊಂಡಿದ್ದೀನಿ. ಯಾರು ಅಂತ ಇಲ್ಲ, ನಾವು ಅಂದ್ರೆ ಹೇಳ್ಬೋದು, ನಮ್ಮ ಹತ್ರ ಪ್ರೂಫ್ ಇದೆ, ಎಲ್ಲ ಇದೆ. ಬಟ್ ಏನಾಗುತ್ತೆ, ಆ ಸಕ್ಸಸ್ ಸರ್, ಇಲ್ಲಿ ಸಕ್ಸಸ್ ಮಾತಾಡುತ್ತೆ ಸರ್. 11-11-11
ಅದು ಶುರುವಾಗಿದ್ದು 2012. ಹೌದು, 2012 ಅಲ್ಲಿ ಅನೌನ್ಸ್ ಮಾಡಿದ್ರು. ಅನೌನ್ಸ್, ಓಕೆ. ಮನೋಹರ್ ಜೋಶಿ ಎಸ್ ಎ ಕ್ಯಾಮ್ರಾಮ್ಯಾನ್ ಅಂಡ್ ಹಸೀಬ್ ಎಸ್ ಎ ಕ್ಯಾಮ್ರಾಮ್ಯಾನ್. ಆವಾಗಲೇ ಮಲ್ಟಿ ಕ್ಯಾಮ್ರಾ ಸೆಟಪ್, ಮಲ್ಟಿ ಲ್ಯಾಂಗ್ವೇಜ್ ಪ್ಲಾನ್. ಮಲ್ಟಿ ಲ್ಯಾಂಗ್ವೇಜ್, ಹೌದು, ಆವಾಗಲೇ ಮಲ್ಟಿ ಲ್ಯಾಂಗ್ವೇಜ್ ಸ್ಟ್ರೈಟ್. ಈವನ್ ಕ್ಯಾಸ್ಟಿಂಗು ಆಗಿತ್ತು. ಕಾರಣಾಂತರಗಳಿಂದ ಹೈ ಬಜೆಟ್ ಅಂತ ಹೇಳಿ ಅದು ಇದು ಅದಕ್ಕೆ 4 ವರ್ಷ ಆಲ್ಮೋಸ್ಟ್ ಆ ಜರ್ನಿ ಮಾಡಿದ್ವಿ ನಾನು ಮನ್ಸೂರ್. ಪ್ರಾಜೆಕ್ಟ್ ನೀವು 4 ವರ್ಷ ಟೈಮ್ ಕೊಟ್ಟಿದ್ದೀರಾ. 2010 ಇಂದ ಶುರು ಆಯ್ತು. ಶುರು ಆಯ್ತು ಅದು ಆಗ್ಲಿಲ್ಲ. ಒಂದು ಪ್ರೋಮೋ ಬಿಟ್ವಿ, ಟೈಟಲ್ ಪ್ರೋಮೋ ಬಿಟ್ವಿ. 4 ವರ್ಷ ಟೈಮ್ ಕೊಟ್ಟರು ಅದು ಪ್ರೋಮೋ ಗಂಟನೆ ಬಂದಿದೆ. ಈ ತರ ಸಿಚುವೇಶನ್ಸ್ ಎಷ್ಟೋ ಜನ ಫೇಸ್ ಮಾಡ್ತಾರೆ. ಅಂದ್ರೆ ಸಿನಿಮಾ ಅನ್ನೋದು ಇಟ್ ಇಸ್ ನಾಟ್ ಈಸಿ, ಇಟ್ ಇಸ್ ಅ ವೆರಿ ಬಿಗ್ ಪ್ರಾಸೆಸ್. ಸೊ ಎಕ್ಸಾಂಪಲ್ಸ್ ನೋಡಿ, ಒಂದೊಂದು ಎಪಿಸೋಡ್ ಅಲ್ಲೂ ನಿಮ್ಗೆ ಯಾವ ತರ ಎಕ್ಸಾಂಪಲ್ಸ್ ಬರುತ್ತೆ. ಅದನ್ನು ಆ ಪ್ರಾಜೆಕ್ಟ್ ಎಸ್ಪೆಷಲಿ ಆಗಿಲ್ಲ. ಬಟ್ ನಾನು ಮನ್ಸೂರೆಲ್ಲ ಆಲ್ಮೋಸ್ಟ್ ಒಂದು 5-6 ವರ್ಷ ಜೊತೆ ಎಲ್ಲ ಜರ್ನಿ ಮಾಡಿದೀವಿ. ಓಕೆ. ಅಂದ್ರೆ ಸಿನಿಮಾದಲ್ಲಿ ಅಫ್ಕೋರ್ಸ್ ಇವಾಗ ಸಕ್ಸಸ್ ಆದವರು ಸೂಪರ್ ಸ್ಟಾರ್ಗಳು ಹೇಳುವ ಒಂದು ಜರ್ನಿ ಹೇಗಿರುತ್ತೆ. ಈಗ ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಹೊಸ ಸಿನಿಮಾ ಮೇಕರ್ಸ್ ಅಥವಾ ಆಕ್ಟರ್ಗಳು, ಎಸ್ಪೆಷಲಿ ಇವಾಗ ಯಾರು ಆಕ್ಟರ್ಗಳು ಅಂತ ಬರ್ತಾರೆ, ಸಿನಿಮಾ ಮೇಕರ್ಸ್ ಅಂತ ಬರ್ತಾರೆ, ದೇ ವಾಚ್ ಲಾಟ್ ಆಫ್ BTS ಬಿಹೈಂಡ್ ದ ಸೀನ್. ಅಂದ್ರೆ ಅವರು ದೊಡ್ಡ ದೊಡ್ಡ ಸಿನಿಮಾದ್ದು, ಅಂದ್ರೆ ಇವಾಗ ಟೈಟಾನಿಕ್ ಮೇಕಿಂಗ್ ಇರ್ಬೋದು, ಔಟಾರ್ ಇರ್ಬೋದು, ಅಥವಾ RRR ಮೇಕಿಂಗ್ ಇರ್ಬೋದು, ಇಂಥದನ್ನೆಲ್ಲ ನೋಡಿ ಅವರು ತಿಳ್ಕೊಳ್ತಾರೆ ಏನು ಅಂತ ಹೇಳಿದ್ರೆ ರೆಗ್ಯುಲರ್ ಸೆಟ್ಗಳು ಹಿಂಗೆ ಇರುತ್ತೆ ಅಂತ. ಹಂಗೆ ಇರುತ್ತೆ ಪ್ರೊಸೆಸ್ ಅಲ್ಲಿ. ಬಟ್ ಹಾಗೆ ಅಂತೇಳಿ ಈಗ ನಾವೇನ್ ಹೇಳುದು, ಈಗ ಒಂದು ಹೊಸ ಆಕ್ಟರ್ ಬಂದ್ರೆ, ಹೀರೋಯಿನ್ ಅಥವಾ ಹೀರೋ ಅಥವಾ ಯಾರೇ ಆಕ್ಟರ್ಗಳು, ಅವರಿಗೆ ಪ್ರತಿಯೊಬ್ಬರಿಗೂ ಸ್ಪಾಟ್ ಬಾಯ್ ಇರಲ್ಲ, ಅಂಡ್ ವ್ಯಾನಿಟಿ ವ್ಯಾನ್ ಇರಲ್ಲ, ಏನು ನಾವು ಕ್ಯಾರವಾನ್ ಹೇಳ್ತೀವಿ, ಅಥವಾ ಒಂಚೂರು ಟೈಮಿಂಗ್ಸ್ ಅಲ್ಲಿ ಎಲ್ಲರಿಗೂ ಆ ಲೆವೆಲ್ ಆಫ್ ಕಂಫರ್ಟೇಬಲ್ ಇರಲ್ಲ. ಅಂದ್ರೆ ಒಬ್ಬ ಆಕ್ಟರು, ಒಬ್ಬ ಡೈರೆಕ್ಟರು ಎಲ್ಲರೂ ಸಕ್ಸಸ್ ಆಗಿ ಇರುವುದು ಸಿನಿಮಾ ಮಾಡೋದಕ್ಕೂ, ಒಬ್ಬ ಹೊಸಬ್ರು ಸಿನಿಮಾ ಮಾಡೋದಕ್ಕೂ ದೇರ್ ಆರ್ ಲಾಟ್ ಆಫ್ ಡಿಫರೆನ್ಸ್. ಸರ್ 50 ಕೋಟಿ ಹಾಕಿ 100 ಕೋಟಿ ಬರುತ್ತೆ. ಸೂಪರ್ ಸ್ಟಾರ್ಗಳು, ಸಕ್ಸಸ್ ಆದ ಡೈರೆಕ್ಟರ್ಗಳು, ಸೂಪರ್ ಸಕ್ಸಸ್ ಆಕ್ಟರ್ ಜೊತೆ. ಹಾಗಂತ ನೀವು 3 ಕೋಟಿ ಹಾಕಿ 30 ಕೋಟಿ ಬರುತ್ತೆ ಅಂದ್ರೆ ದಯವಿಟ್ಟು ಹೊಸ ನಿರ್ದೇಶಕರಿಗೆ ಹೇಳುದು, ನಾನು ಹೊಸ ಪ್ರೊಡ್ಯೂಸರ್ಗಳಿಗೆ ಹೇಳುದು, ಸರ್ ಮಾಡಬೇಡಿ ಸರ್, ಬರುತ್ತೆ ಅಂತೇಳಿ ಹೇಳುದು 100ರಲ್ಲಿ 1%. ಅದು ಡಿಸ್ಟ್ರಿಬ್ಯೂಟರ್ ಜೊತೆ ಕೇಳಿದ್ರೆ 100ರಲ್ಲಿ 0. ಈಗ ಒಂದು ಎಕ್ಸಾಂಪಲ್, ಮೊನ್ನೆ ಸಿನಿಮಾ ಒಂದು ಡಿಸ್ಟ್ರಿಬ್ಯೂಷನ್, ಯಾರೋ ಸ್ನೇಹಿತರ ಸಿನಿಮಾ ಮಾಡಬೇಕಿತ್ತು, ಸಣ್ಣ ಸಿನಿಮಾ ಬಟ್ ಒಳ್ಳೆ ಸಿನಿಮಾ, ಒಂದು 25 ಲಕ್ಷ ಬಜೆಟ್. ಸರ್ 50 ಲಕ್ಷ ಬಜೆಟ್ ಹೇಳಿದ್ರು ಬರೀ ಡಿಸ್ಟ್ರಿಬ್ಯೂಷನ್ಗೆ. ಅಂಡ್ 25 ಲಕ್ಷ ಡಿಸ್ಟ್ರಿಬ್ಯೂಷನ್, ಪ್ರಮೋಷನ್ ಇಲ್ಲ ಅದರಲ್ಲಿ. ಆಮೇಲೆ ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್ ಎಲ್ಲಾ ಸೇರಿ ಬಿಟ್ಟು ಒಂದು ಸಿನಿಮಾ. ಅಂದ್ರೆ ಇದು ವಾಸ್ಟ್ ಸಬ್ಜೆಕ್ಟ್, ಇದರ ಬಗ್ಗೆ ಮಾತಾಡುವ. ಬಟ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು 30 ಲಕ್ಷ ಆಡಿಯನ್ಸ್ಗೆ ಹೇಳ್ಬಿಡಿ. ಒಂದು 30 ಲಕ್ಷ ಬಂದು ಡಿಸ್ಟ್ರಿಬ್ಯೂಷನ್ಗೆ 30 ಲಕ್ಷ ಕೊಟ್ಟು, ನಾವು ಡಿಸ್ಟ್ರಿಬ್ಯೂಟರ್ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೊಟ್ಟು ಕೇಳಿ, ಸರ್ 30 ಲಕ್ಷ ಹಾಕ್ತೀವಿ ಸರ್, ಅಟ್ಲೀಸ್ಟ್ ವಾಟ್ ಈಸ್ ಏನ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು? ಅಟ್ಲೀಸ್ಟ್ ಕಂಟೆಂಟ್ ಬಿಡಿ, ಸಿನಿಮಾ ಪ್ರೊಡಕ್ಷನ್ಗೆ ಫಸ್ಟ್ ಕಾಪಿಗೆ 1.5 ಕೋಟಿ ಖರ್ಚಾಗಿದೆ, ಅದು ಬಿಟ್ಬಿಡಿ. ಇಲ್ಲಿ 30 ಲಕ್ಷ ನಾವು ಬರೀ ಡಿಸ್ಟ್ರಿಬ್ಯೂಷನ್ಗೆ ಹಾಕ್ತಾ ಇದ್ದೀವಿ ಸರ್. ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು? ರೇಷೋ ಏನು ಅಂದ್ರೆ 0 ಹೇಳ್ತಾರೆ. ಬೇಕಾ ಸಿನಿಮಾ ಬೇಕು, ಬಿಕಾಸ್ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಇಂಡಸ್ಟ್ರಿ ಎಲ್ಲಾ ಕೊಟ್ಟಿದೆ. ಬಟ್ ಈ ಕೆಲವು ಏನ್ ಹೇಳ್ತೀವಿ ನಾವು ಇದರಲ್ಲಿ ಇನ್ನು ನಾವು ಯಾಕೆ ಒಂದು ಆರ್ಗನೈಸೇಷನ್ ಮಾಡಿದ್ವಿ, ಅಥವಾ ಯಾಕೆ ಇನ್ನೂ ಸಿಸ್ಟಮ್ಯಾಟಿಕ್ ಆಗಿ ಬರಬಾರದು, ಅಲ್ಲಿಗೆ ಬರ್ತಾ ಟ್ರೇಡ್ ಬಗ್ಗೆ ನಾವು ಮಾಡಿದ್ರೆ, ಟ್ರೇಡ್ ಬಗ್ಗೆ ಒಂದು ಸಿಸ್ಟಮ್ ಸೂಪರ್ ಇದ್ರೆ 100% ಸಿನಿಮಾ ಇಸ್ ವಂಡರ್ಫುಲ್. ಕ್ರಿಯೇಟಿವ್ ಇದೆ, ಪ್ರೊಡಕ್ಷನ್ ಇದೆ, ಡಿಸ್ಟ್ರಿಬ್ಯೂಷನ್ ಇದೆ, 100, 200, 500 ಸಾವಿರ ಜನಗಳಿಗೆ ಕೆಲಸ ಇದೆ, ಅಂಡ್ ಆಡಿಯನ್ಸ್ ಗೆ ಎಂಟರ್ಟೈನ್ಮೆಂಟ್ ಇದೆ. 100% ಸಿನಿಮಾ ಬೇಕು. ಬಟ್ ಈ ಸಿಸ್ಟಮ್ ಗಳಿಂದಾಗಿ, ಲೂಪ್ ಹೋಲ್ಸ್ ಇಂದಾಗಿ ಏನಾಗುತ್ತೆ, ಲೈಫ್, ಡೈರೆಕ್ಟರ್ ಲೈಫ್ ಇರ್ಬೋದು, ಪ್ರೊಡ್ಯೂಸರ್ಸ್ ಲೈಫ್ ಇರ್ಬೋದು, ಆಕ್ಟರ್ಗಳು ಟೆಕ್ನಿಷಿಯನ್ಸ್ ಏನಾದ್ರೂ ಸರ್ವೈವ್ ಆಗ್ತಾರೆ. ಎಸ್ಪೆಷಲಿ ಒಂದು ಪ್ರೊಡಕ್ಷನ್ ಹೌಸ್, ಒಬ್ಬ ಡೈರೆಕ್ಟರ್. ನನ್ನ ಹೆಂಡತಿ ಹೇಳ್ತಿರ್ತಾಳೆ,
as a professional, as a she's a writer and director, program producer. ಸರ್ ಸಿನಿಮಾದಲ್ಲಿ ಆಕ್ಟರ್ಗಳು, ಮ್ಯೂಸಿಷಿಯನ್, ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಸಿನಿಮಾ ಆದ್ಮೇಲೆ, ರಿಲೀಸ್ ಆದ್ಮೇಲೆ ಒಂದು ಸಿನಿಮಾದ ಬಗ್ಗೆ ಹೇಳ್ತಾರೆ, ಅಥವಾ ನಾನು ಲಾಸ್ಟ್ ಸಿನಿಮಾ ಹಿಂಗ್ ಮಾಡಿದೀನಿ ಅಂತ ಹೇಳ್ತಾರೆ. ಅವ್ರ ಜರ್ನಿ ಮುಂದುವರಿಯುತ್ತೆ. ಡೈರೆಕ್ಟರ್, ಪ್ರೊಡ್ಯೂಸರ್ಗೆ ಯಾವತ್ತೂ ನೆನಪು ಕಾಡೋದು ಆ ಖಾಲಿ ಥಿಯೇಟರ್, ಒಳಗಡೆ ಖಾಲಿ ಇರೋದು, ಟಿಕೆಟ್ 10 ಟಿಕೆಟ್ ಹೋಗಿರಲ್ಲ. ಇದ್ರಿಂದ ಅವನು ಹೊರಗಡೆ ಬರಬೇಕು ಅಂದ್ರೆ ಸರ್ ಅವನಿಗೆ ಆಗಲ್ಲ ಸರ್. ಲಕ್ಕಿಲಿ ನಾವೆಲ್ಲ ಇಂಥ ಎಕ್ಸ್ಪೀರಿಯನ್ಸ್ ಇಂದ ಹೊರಗಡೆ ಬಂದಿದ್ದೇವೆ ಸರ್. ಯಾಕೆ ಸುಸೈಡ್ ಆಗುತ್ತೆ, ಯಾಕೆ ಜನಗಳು ಅವರ ಒಂದು ಮೆಂಟಾಲಿಟಿ ಕಳ್ಕೊಳ್ತಾರೆ ಅಂದ್ರೆ ಮೈಂಡ್ ಸ್ಟೇಟಸ್ ನಾನು ಹೇಳ್ತಾರೆ. ಒಳ್ಳೆ ಡೈರೆಕ್ಟ್ರು ಕನ್ಸು ಕಾಣ್ತಾ ಕಾಣ್ತಾ ಹುಚ್ಚ ಆಗ್ತಾರೆ ಹೇಳ್ತಾರೆ. ಪ್ರೊಡ್ಯೂಸರು ಅಷ್ಟೇ ಸರ್. ಎಷ್ಟು ಜನಕ್ಕೆ ಎಲ್ಲಿಂದಾರು ದುಡ್ಡು ತಂದಿರ್ತಾರೆ, ಕಷ್ಟಪಟ್ಟು ದುಡ್ಡು ಇರ್ತಾರೆ, ಸಾಲ ತಂದಿರ್ತಾರೆ, ಅದೆಲ್ಲ ಟ್ರೇಡಲ್ಲಿ ಬರುತ್ತೆ. ಬಟ್ ಒಂದು ರಿಲೀಸ್ ಆದ ನೆಕ್ಸ್ಟ್ ಡೇ ಸರ್ ಆಡಿಯನ್ಸ್ ಇರೋದು 1 ಜನ 2 ಜನ, 5 ಟಿಕೆಟ್ ಹೋಗುದು, 10 ಟಿಕೆಟ್ ಹೋಗುದು, ಮೆಸೇಜ್ ಬಂದ್ರೆ 1,000 ಕಲೆಕ್ಷನ್ ಅಂತ ಬರುದು. ಇದರಿಂದ ಹೊರಗಡೆ ಬರಕ್ಕೆ ತುಂಬಾ 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 ಅನುಭವ ಇದೆ ಅಲ್ಲ ಸರ್, ಅದು ಹೇಳಕ್ಕಾಗಲ್ಲ. ಅದೇ ನಾನು ಹೇಳ್ತಾ ಇರೋದು. ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಒಂದು 4 ವರ್ಷ ಸಿನಿಮಾ ಅದಾಗಿ ಸ್ಟ್ರಕ್ ಆಗಿತ್ತು. ಎಕ್ಸಾಕ್ಟ್ಲಿ, ನೀವು ಅನ್ಕೊಂಡೆ 4 years ಆಗಿ ಅದು ಯಾವಾಗ ಅದು ಟೇಕ್ ಆಫ್ ಕೂಡ ಆಗ್ಲಿಲ್ಲ. ಆ ನೋವು ನೀವು ಮುಂಚೆನೆ ಪಟ್ಬಿಟ್ಟಿದ್ದೀರಾ. ಹೌದು ಸರ್. ಸೊ ವಾಟ್ ನೆಕ್ಸ್ಟ್? ಅದಾದ್ಮೇಲೆ ಹೇಗೆ ನಿಮ್ಮ ಅದಾದ್ಮೇಲೆ ಜರ್ನಿ ಶುರುವಾಯ್ತು. ಅದು ತುಂಬಾ ಬಜೆಟ್ ಇತ್ತು ಆ ಸಿನಿಮಾ. ಇಲ್ಲ ಟೈಟ್ ಬಜೆಟ್ ಅಲ್ಲಿ ಮಾಡುವ ಅಂತ. ದೆನ್ ಐ ಸ್ಟಾರ್ಟೆಡ್ ವಿತ್ ದ ಒನ್ ಹಾರರ್ ಥ್ರಿಲ್ಲರ್. ಕೂರ್ಗ್ ಇಟ್ಕೊಂಡು ಒಂದು ಹುಡುಗಿ, ಆವಾಗ ಒಂದು ಹೋಮ್ ಸ್ಟೇ ಒಂದು ಗಲಾಟೆ ಆಯ್ತು. 2012-13 ಅಲ್ಲೇನೋ ಒಂದು ಗಲಾಟೆ ಆಯ್ತು. ಹೌದು, ಹೋಮ್ ಸ್ಟೇಗೆ ನುಗ್ಗಿ ಹೊಡೆದಿದ್ದು ಅದು ಇದೆ ಅಲ್ಲ. ಸೊ ನನ್ನ ವೈಫ್ ಇದು ಅಥವಾ ನಮ್ದೆಲ್ಲ ಎಸ್ಟೇಟ್ಸ್ ಇದೆ ಅಂಡ್ ಹೋಮ್ ಸ್ಟೇಸ್ ಇದೆ. ಒಂದು ಜರ್ನಿ ಹೆಂಗಾಯ್ತು, ಒಂದು ಈ ತರ ಎಲ್ಲ ಇನ್ಸಿಡೆಂಟ್ ಇರ್ಬೇಕಾದ್ರೆ ಒಂದು ಹುಡುಗಿ ಹೋಮ್ ಸ್ಟೇಗೆ ಬಂದ್ರೆ ಏನಾಗುತ್ತೆ, ಫ್ರಿಕ್ಷನು ಹೌದು ಅಂಡ್ ಫ್ಯಾಂಟಸಿನೂ ಹೌದು, ಹೊರರು ಕೊಡ್ಬೋದು. ಅದರ ಜೊತೆ ಬಜೆಟ್ ತುಂಬಾ ಕಂಪ್ರೆಸ್ಡ್ ಬಜೆಟ್, ಲೊಕೇಶನ್ ವೈಸ್ ಸ್ಮಾರ್ಟ್ ಮೂವ್, ವೆರಿ ಸ್ಮಾರ್ಟ್. ಇಟ್ ವಾಸ್ ವೆರಿ ಸ್ಮಾರ್ಟ್. ಬಟ್ ಎಗೇನ್ ಏನಾಯ್ತು, ಮೂವ್ ವೆರಿ ಗುಡ್ ಇತ್ತು. ಇದಕ್ಕೊಂದಷ್ಟು ಜನ ಇಂಡಸ್ಟ್ರಿಯಲ್ಲಿ ಸೇರಿದ್ರು ಮತ್ತೆ. ಹೌದು. ಅಂಡ್ ವೈ ಕಾಂಟ್, ಇದು ಸಣ್ಣ ಟೈಟ್ ಬಜೆಟ್ ಸಿನಿಮಾ ಇತ್ತು. ಬಟ್ ಹೆಂಗಾಯ್ತು, ಕ್ರಿಯೇಟಿವ್ ನಮಗೆ ಎಷ್ಟಿದ್ರು ಬೇಕು. ನಮ್ದೇ ತೋಟ, ನಮ್ದೇ ಹೋಮ್ ಸ್ಟೇ ಮಾಡೋದು ಅಂತ ಇತ್ತು. ಆಮೇಲೆ ದೊಡ್ಡದಾಯ್ತು, ಆಮೇಲೆ ಆಕ್ಟರ್ಗಳು ದೊಡ್ಡದಾಯ್ತು, ಎನ್ಹಾನ್ಸ್ ಆಯ್ತು. ಬಟ್ ಏನಾಯ್ತು, ಕ್ರಿಯೇಟಿವ್ ಅನೌನ್ಸ್ ಆಯ್ತು, ಪ್ರೊಡಕ್ಷನ್ಸ್ ಸಿಕ್ಕಿಲ್ಲ. ಕ್ರಿಯೇಟಿವ್ ಎಲ್ಲಿವರೆಗೆ ಅನೌನ್ಸ್ ಆಯ್ತು ಅಂತ ಹೇಳಿ ಎನ್ಹಾನ್ಸ್ ಆಯ್ತು. 3 ಲ್ಯಾಂಗ್ವೇಜ್ ಮಾಡೋದು, ಇಟ್ ಈಸ್ ಎಕ್ಸಿಕ್ಯೂಟೆಡ್. ಬಟ್ ಕ್ವಾಲಿಟಿ ಕೊಡಕ್ಕೆ ಎಡವಿದೆ. ನಾನು ಅದೇ ಹೊಸ ಸಿನಿಮಾ ಮೇಕರ್ಸ್ಗೆ ಹೇಳೋದು, ಕನ್ಸು ಕಾಣ್ತೀವಿ, ಬರಿತೀವಿ, ಎಲ್ಲಾನು ಮಾಡ್ತೀವಿ. ಬಟ್ ಏನಾಗುತ್ತೆ, ಕ್ವಾಲಿಟಿ ಕೊಡಕ್ಕೆ ಆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿತ್ತು. ಒಂದು ಅಂತ ಸಿನಿಮಾ ಬಂತಲ್ಲ ಸರ್, ಅದರ ಡಬಲ್ ರೇಂಜಿಗೆ ಇತ್ತದು. ಹಾರರ್ ಬೇಸ್ಡ್ ಇರೋದ್ರಿಂದ. ಹೌದು, ಅದು ಚೆನ್ನಾಗಿತ್ತು. ಎಷ್ಟೋ ಸಿನಿಮಾಗಳು ಬಂದಿವೆ ಅಂತದ್ದು. ಬಟ್ ಇದರಲ್ಲಿ ಏನಾಗುತ್ತೆ, ಹೋಮ್ ಸ್ಟೇ ಅಂತ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಅದು ಫ್ಯಾಂಟಸಿಗೆ ಹೋಗುತ್ತೆ ಹಾಗೆ. ಸೊ ಬಟ್ ಒನ್ ಕ್ವೆಶನ್, ಸಾರಿ, ನೀವು ಒಂದು ಲೋ ಬಜೆಟ್ ಅಲ್ಲಿ ಒಂದು ಹೆಂಗಾದ್ರೂ ಸಿನಿಮಾ ಮಾಡಬೇಕು ಅಂತಾನೆ ಶುರು ಮಾಡಿದ್ದಲ್ವಾ? ಹೌದು ಸರ್. ಯಾಕೆ ಇದನ್ನ ನೀವು ಪ್ರೊಡಕ್ಷನ್ ದೊಡ್ಡದಾಗಿ ಹೋಯ್ತಿದ್ದು? ಅಂದ್ರೆ somebody came in and they advised you? Yes. ಅದೇ ಒಂದು ಕನ್ನಡ ಮಾತ್ರ ಮಾಡೋದು. ಈಗ ಡಿಜಿಟಲ್ ಇದೆ ಹೇಗೂ. ಇದು ದಿಸ್ ಇಸ್ ಐ ಆಮ್ ಟಾಕಿಂಗ್ 2013-14. ಸೊ ಆಲ್ರೆಡಿ ಡಿಜಿಟಲ್ ಅಲ್ಲೇ ಮಾಡಬೇಕು. ಡಿಜಿಟಲ್ ಅಲ್ಲೇ ರೆಡ್ ಎಪಿಕ್ ಎಲ್ಲ ಬಂತು. ಎಪಿಕ್ ವಾಸ್ ದ ಇನಿಷಿಯಲ್. ಸ್ಕಾರ್ಲೆಟ್ ಬಂತು. ಸ್ಕಾರ್ಲೆಟ್, ಹೌದು. ಸೊ ಡಿಜಿಟಲ್ ಅಲ್ಲೇ ಮಾಡುವ. ಈವನ್ 5D ಆಲ್ಸೋ ದಟ್ ಟೈಮ್ 5D ಎಕ್ಸಿಕ್ಯೂಟೆಡ್ ಸಿನಿಮಾಗಳು ಮಾಡ್ತಿದ್ರು. ಅಂದ್ರೆ ನಮಗೆ ಹಾರರ್ ಫೀಲ್ ಕೊಡಕ್ಕೆ ಅದು ಮಾಡಬಹುದು, ಇದು ಮಾಡಬಹುದು. ಗೋಪ್ರೋ ನನ್ನ ಹತ್ರ ಆವಾಗಲೇ, ನನ್ನ ಹತ್ರ 3-4 ಏನೋ ಇತ್ತು. 4 was the working actually. ಹಾಗೆ. ಸೊ ಇದೇನಾಯ್ತು, ನಮ್ಮ ಯಾರೋ ಒಬ್ರು ಫಂಡರ್ ಏನಾಯ್ತು, ಇನ್ಯಾರನ್ನೋ ಫಂಡರ್ ಮಾಡಿ, ಇಲ್ಲ ನಾವು ಹಿಂದಿಯಲ್ಲೂ ಮಾಡುವ. ಇನ್ನೊಬ್ರು ಯಾರೋ ಹೇಳಿದ್ರು ತಮಿಳಲ್ಲೂ ಮಾಡುವ, ಮಲ್ಟಿ ಲ್ಯಾಂಗ್ವೇಜ್. 2013 ನೋಡಿ ವೀಕ್ಷಕರೇ, 2013 ಅಲ್ಲಿ ಇವರು ಪ್ಯಾನ್ ಇಂಡಿಯಾ ಥಿಂಕ್ ಮಾಡಿದ್ದಾರೆ. ರಿಲೀಸ್ 2016 ಸಿನಿಮಾಸ್ ರಿಲೀಸ್ಡ್ 3 ವರ್ಷ ಆದ್ಮೇಲೆ. ಹೌದು, ಬಟ್ ರಿಲೀಸ್ಡ್
ಓಕೆ, ರಿಲೀಸ್ ಮುಂಚೆ ಆ ಜರ್ನಿ ಅದೇ ಅವಾಗ ಅದು ಏನ್ ನಾವು ಸ್ಕ್ರಿಪ್ಟ್ ವೈಸ್ ಪೊಟೆನ್ಶಿಯಲ್ ಇದ್ವಿ, ಎಕ್ಸಿಕ್ಯೂಷನ್ ವೈಸ್ ಪೊಟೆನ್ಶಿಯಲ್ ಇದ್ವಿ, ಬಟ್ ಪ್ರೊಡಕ್ಷನ್ ವೈಸ್ ಏನಾಯ್ತು, ನಮಗೆ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ ಸರ್, ಒಂದು ಸೀನ್ ನಾನು ಹೇಳೋದು, ನಾವು ತುಂಬಾ ಚೆನ್ನಾಗಿ ಬರೀತೀವಿ. ಹೇಗೆ ಅಂತ ಹೇಳಿದ್ರೆ, ಬ್ಯೂಟಿಫುಲ್ ಹಿಲ್, ಮಧ್ಯದಲ್ಲಿ ಒಂದು ಬ್ರಿಡ್ಜ್, ಮಿಸ್ಟ್, ಬ್ರಿಡ್ಜ್ ಕೆಳಗಡೆ ನೀರು ಹೋಗ್ತಿದೆ, ಬ್ಯೂಟಿಫುಲ್ ಕಾರ್ ಬಂತು, ಓಪನ್ ಟಾಪ್ ಆಯ್ತು, ಅಂಡ್ ಬ್ಯೂಟಿಫುಲ್ 2 ಗರ್ಲ್ಸ್, ಅಂಡ್ ನಾವು ಶಾರ್ಟ್ ವೈಸ್ ಹೇಳೋದಿದ್ರೆ ಜಿಮ್ಮಿ ಅಂಡ್ ರೌಂಡ್ ಡೋರ್ ಓಪನ್, ಪಟಾಪಟ್ ಸಿ, ಅಂಡ್ ದೇ ಆರ್ ವೇರಿಂಗ್ ಅ ವೆರಿ ಬ್ಯೂಟಿಫುಲ್ ಗರ್ಲ್ಸ್, ಅಂಡ್ ಒಂದು ಹುಡುಗಿಗೆ ಕಾಲ್ ಬಂತು, ಅವಳು ಫೋನ್ ಮಾಡ್ತಾ ಇದ್ದಾಳೆ, ಅಂಡ್ ನೇಚರ್ ಇಸ್ ಬ್ಯೂಟಿಫುಲ್, ಸನ್ಸೆಟ್ ಆಗ್ತಿದೆ, ಅಲ್ಲೆಲ್ಲೋ ಸನ್ಸೆಟ್ ಆಗ್ತಿದೆ. ಇನ್ನೊಂದು ಹುಡುಗಿಗೆ ಏನೋ ಸೌಂಡ್ ಕೇಳಿದಂಗಾಯ್ತು, ಹಂಗೇ ಹೋದ್ಲು, ಹೋಗಿಬಿಟ್ಟು ಬ್ರಿಡ್ಜ್ ಹತ್ತಿರ ಏನೋ ಒಂದು ಬಿದ್ದಿದೆ, ಅಲ್ಲಿ ಹೋಗಿ ನೋಡಿ ಏನೋ ಒಂದು ಆಗುವಷ್ಟೊತ್ತಿಗೆ ಇವಳು ಟಕ್ಕ ಇನ್ನೊಬ್ಳು ಫೋನ್ ಕಟ್ ಆಯ್ತು, 10 ನಿಮಿಷ ಫೋನ್ ಮಾತಾಡಿದ್ಲು. ಅಂದ್ರೆ ಟೆಕ್ನಿಕಲಿನೂ ಹೇಳ್ತಾ ಇದ್ದೀನಿ, ಏನ್ ಇಲ್ಲಿದ್ದಾಳೆ ನೋಡಿದ್ರೆ ಅಲ್ಲಿದ್ದಾಳೆ, ಇಲ್ಲಿಂದ ಅವಳು ಹೋದ್ಲು, ಶಾರ್ಟ್ ವಿಲ್ ಬಿ ಹೀಲ್ಸ್ ಥೈಸ್. ಸೊ ಈ ತರ ಹೋಗಿ ಅಲ್ಲಿಗೆ ಹೋಗಿ ತಿರುಗಿದ್ರೆ, ಸೊ ಶೀಸ್ ಹಾಫ್ ಬರ್ನ್, ಹಾಫ್ ಬರ್ನ್. ಓಕೆ, ಹಾರರ್. Last shot of Homestay. Oh. It is supposed to execute like this. But ಆಕ್ಚುಲಿ ನಿಮ್ಗೊಂದು ಥ್ಯಾಂಕ್ಸ್ ನಿಮಗೆ. ಯಾಕೆ ಅಂತ ಹೇಳಿದ್ರೆ, ಈ ಎಪಿಸೋಡಲ್ಲಿ ಮಧ್ಯದಲ್ಲಿ ಒಂದು ಡೈರೆಕ್ಷನ್ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ರು ಅವರು. ಒಂದು ಸ್ಮಾಲ್ ಡೈರೆಕ್ಷನ್, ಹೇಗೆ ಒಂದು ಸೀನ್ ಹೇಗೆ ಡೈರೆಕ್ಟ್ ಮಾಡಬೇಕು ಅಂತ ಒಂದು ಕ್ಲಾಸ್ ತಗೊಂಡ್ಬಿಟ್ರು. ಥ್ಯಾಂಕ್ ಯು, ಇಟ್ ವಾಸ್ ಅ ಬ್ಯೂಟಿಫುಲ್ ನರೇಷನ್. ಆಕ್ಚುಲಿ ಇದು ಹೌದು, ನರೇಷನ್ ವಾಯ್ಸ್ ಎಕ್ಸಲೆಂಟ್. ನಂಗೆ ಈಗನೂ ಇದು ಡ್ರೀಮ್ ಇದೆ ಸರ್, ಚಾನ್ಸ್ ಸಿಕ್ಕಿದ್ರೆ ಲೈಫ್ ಅಲ್ಲಿ ಮಾಡ್ತೀನಿ ಇನ್ನೊಂದ್ಸಲ. ಇದು ಐದರ್ ಹೋಮ್ ಸ್ಟೇ ರಿಟರ್ನ್ಸ್ ಅಂತೂ ಮಾಡೇ ಮಾಡ್ತೀನಿ. ಪ್ಲೀಸ್ ಡೂ ಇಟ್. ಓಕೆ, ಸೊ ಬಜೆಟ್ ವೈಸ್ ಹೆಂಗೆ ಕನ್ಸ್ಟ್ರೈನ್ ಆಯ್ತು ಅಂದ್ರೆ ಇದು ಯಾವಾಗ ಸೀಸನ್ ವೈಸ್ ಇದು ಮಾಡ್ಬೇಕು. ವಿಂಟರ್ ಅಲ್ಲಿ ಜಸ್ಟ್ ರೈನ್ ಸೀಸನ್ ಮುಗ್ದಿರ್ಬೇಕು, ವಿಂಟರ್ ಇರ್ಬೇಕು, ಮಿಸ್ಟ್ ಇರ್ಬೇಕು, ಅದ್ರ ಕೆಳಗಡೆ ಹೊಳೆಯಲ್ಲಿ ನೀರು ಹೋಗ್ತಾ ಇರ್ಬೇಕು, ಸ್ಪೀಡ್ ಬ್ರಿಡ್ಜ್. ಸೊ ಹೆಂಗಾಯ್ತು ಇದು ಅಂತ ಹೇಳಿದ್ರೆ, ನಂಗೆ ಇದು ಬೇಸಿಗೆಯಲ್ಲಿ ಮಾಡಬೇಕಾಯ್ತು. ಓಕೆ, ಲೈಕ್ ಸ್ಪೋರ್ಟ್ಸ್ ಕಾರ್ ನ ಬದಲು ನಂಗೆ ಒಂದು ಓಪನ್ ಜೀಪ್ ಸಿಕ್ತು. ನೀವು ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಸೀನ್ಗಳೆಲ್ಲ ಮಾಡಿದಿರಲ್ಲ, ಆ ಇನಿಷಿಯಲ್ ಬಜೆಟ್ ಇತ್ತಲ್ಲ, ಲೋ ಬಜೆಟ್ ಇದ್ರಲ್ಲಿ, ಅದರಲ್ಲಿ ಇದು ಬರುತ್ತೆ ಅಂತ ನಿಮ್ಗೆ ಐಡಿಯಾ ಇತ್ತಾ, ಅಥವಾ ನಿಮ್ಮ ಬಜೆಟ್ ಇನ್ಕ್ರೀಸ್ ಆದ್ಮೇಲೆ? ಇಲ್ಲ, ಐಡಿಯಾ ವೈಸ್ ಇತ್ತು. ಎಲ್ಲಿ ಮಿಸ್ಗೈಡ್ ಆಗ್ತಾ, ಐ ಮೀನ್ ಎಲ್ಲಿ ಮಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಮಿಸ್ ಎಕ್ಸಿಕ್ಯೂಷನ್ ಆಗುತ್ತೆ ಅಂದ್ರೆ, ಒಂದು ನಮ್ಮ ಕನ್ಸಿದ್ದೇ ಇರುತ್ತೆ, ಎರಡನೇದು ನಾಳೆ ದುಡ್ಡು ಬರುತ್ತೆ ಅಂತ ಯಾರೋ ಫಂಡರ್ ಹೇಳ್ತಾರೆ. ಇಲ್ಲ ನೀವು ಶುರು ಮಾಡಿ, ಶೂಟ್ಗೆ ಹೋಗಿ, ನಾಳೆ ಬರುತ್ತೆ, ಇಲ್ಲ ಒಂದಿನ ಡಿಲೇ ಮಾಡಿ. ನಮಗೆ ಆ ಸೀರಿಯಸ್ನೆಸ್ ಈಗ ಅದೇ ಅದು ಬಿಗ್ 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 ಯೂನಿಟ್. 60 ಜನ ಇರ್ತಿದ್ರು, 70 ಜನ ಇರ್ತಿದ್ರು. ಅದೇ ಇದೆಲ್ಲದರ ಎಕ್ಸ್ಪೀರಿಯನ್ಸ್. ಇವಾಗ ನಾವೇನು ಇದ್ರ ಬೇರೆ ಬೇರೆ ಬಗ್ಗೆ ಮಾತಾಡ್ತೀವಿ. ಯೂನಿಟಿ ಹಾಕ್ಬೇಕು, ನಮ್ದೇ ಮನೆಯಲ್ಲಿ ಮಾಡೋದಿದ್ರೆ ನಂಗೆ ಈ ಬೇರೆ ಬೇರೆ ಇದು ಯಾವುದು ಇದು ಇಂತ ಅವರ ಯೂನಿಯನ್ ಇಂದ ಯಾಕೆ ಹುಡುಗರು ಬೇಕು, ನಾನು ಯಾಕೆ ಡಬಲ್ ಬಾಟ ಕೊಡ್ಬೇಕು, ಇದೆಲ್ಲ ಈಗ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾತಾಡ್ತೀವಿ. ಆಗ ಫಸ್ಟ್ ಟೈಮ್ ಯಾಕೆ ವೆಹಿಕಲ್ ನಾವು ಅಲ್ಲಿದೆ ತಗೊಳ್ಬೇಕು, ಯೂನಿಯನ್ ತಗೊಳ್ಬೇಕು, ಯಾಕೆ ನನ್ನ ವೆಹಿಕಲ್ ಅನ್ನು ಯೂಸ್ ಮಾಡಬಾರದು, ಈ ತರ ಎಲ್ಲ ಮಿಸ್ಗೈಡ್ ಆಗಿದೆ ನಮಗೆ. ತುಂಬಾ ಒಂದು 10 ಲಕ್ಷ ಎಲ್ಲ ಫ್ಲಾಟ್ ಕಳ್ಕೊಂಡಿದ್ದೀನಿ 4 ದಿನ ಶೂಟ್ ಅಲ್ಲಿ. 4 ದಿವಸ? ಹೌದು. ಮೈ ಗಾಡ್. ಸೊ ಅಂಡ್ ಹಾಗೇನೆ ಆಡ್ ಫಿಲಮ್ ಗಳಲ್ಲಿ ದುಡ್ಡು ಮಾಡಿದೀವಿ, ದುಡ್ಡು ಮಾಡಿಲ್ಲ ಅಂತ ಇಲ್ಲ, ಸೂಪರ್ ಆಗಿ ದುಡ್ಡು. ಅಂದ್ರೆ ಈ 3 years ಅಪ್ಸ್ ಅಂಡ್ ಡೌನ್ಸ್ ನೋಡಿ ನೋಡಿ ನೀವು ಫೈನಲಿ ಯು ಫಿನಿಶ್ ದ ಪ್ರಾಜೆಕ್ಟ್. ಹೌದು. ಅಯ್ಯೋ, ಅದು ಸರ್ 5 ಶೆಡ್ಯೂಲ್ ಆಯ್ತು, ಸಿನಿಮಾ 5 ಶೆಡ್ಯೂಲ್ ಆಯ್ತು. ಬಟ್ ವೆರಿ ಥ್ಯಾಂಕ್ಸ್ ಟು ದಟ್. ಆವಾಗ್ಲೇ ನಾನು ಆ ಸಿನಿಮಾಕ್ಕೆ ಸಯಾಲಿ ಭಗತ್ ಅವ್ರು ಇದ್ದಿದ್ದು ಹೀರೋಯಿನ್ ಆಗಿ, ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ. ಟ್ರೈನ್ ಅಂತ ಅವ್ರದ್ದು ಸೂಪರ್ ಹಿಟ್ ಆಗಿತ್ತು ಹಿಮೇಶ್ ರೇಷ್ಮಿಯಾ ಜೊತೆ. ಅಂಡ್ ಶಿ ವಾಸ್ ದ ಮಿಸ್ ವರ್ಲ್ಡ್ ಅಂಡ್ ಮಿಸ್ ಇಂಡಿಯಾ. ಇದು ಕನ್ನಡ ಸಿನಿಮಾ ಅಲ್ವಾ? ಕನ್ನಡ, ಹಿಂದಿ ಅಂಡ್ ಕನ್ನಡ ಸಿನಿಮಾ ಡಬ್ಡ್ ಇನ್ ಹಿಂದಿ. ನೋ, ಇಟ್ ಇಸ್ ಅ ಲಿಪ್, ಇಟ್ ಈಸ್ ನಾಟ್ ಡಬ್, ಇಟ್ಸ್ ಅ ಸ್ಟ್ರೈಟ್ ಮೂವಿ ಸರ್. ಇದು ಮಜಾ ಏನು ಅಂದ್ರೆ, ಹಿಂದಿಗೆ ಒಂದು ಕಾಂಬಿನೇಷನ್ ABC ಆಕ್ಟರ್ಗಳು, ABCD, ಕನ್ನಡಕ್ಕೆ BCEF, ಓಕೆ, ಇದಕ್ಕೆ ತಮಿಳಿಗೆ EFXY. ಅಲ್ಲಿನ ನೇಟಿವಿಟಿಲಿ ಸೆಟ್ ಆಗುವಂತ ಪೀಪಲ್ ನ ಇಟ್ಕೊಂಡು 3 ಸಿನಿಮಾ
ಮೂರು ಸಿನಿಮಾ ಫಸ್ಟ್ ಇದು ಮಜಾ ಏನು ಅಂತ ಹೇಳಿದ್ರೆ, ಹಿಂದಿ ಸಿನಿಮಾ ಮುಂಬೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಕನ್ನಡ ಸಿನಿಮಾ ಬೆಂಗಳೂರು ಸ್ಟಾರ್ಟ್ ಆಗುತ್ತೆ, ತಮಿಳ್ ಸಿನಿಮಾ ಚೆನ್ನೈಯಲ್ಲೆಲ್ಲ ಶುರು. ಫಸ್ಟ್ 15 minutes ಮೂರು ಸಿನಿಮಾದ್ದು ಲಿಟ್ರಲಿ ಸ್ಕ್ರಿಪ್ಟ್ ಸೇಮ್, ಟ್ರೀಟ್ಮೆಂಟ್ ಬೇರೆ, ಎಕ್ಸಿಕ್ಯೂಷನ್ ಬೇರೆ. ಸೊ ನೀವು ಎಲ್ಲ ಆ ಕಡೆ ಎಲ್ಲ ಹೋಗಿ ಶೂಟ್ ಮಾಡಿದೀರ. ಆಗಿನ ಟೈಮಲ್ಲೇ ಇವರು ಎಂತ ಒಂದು ಹ್ಯೂಜ್ ಚಾಲೆಂಜ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಡಬ್ಬಿಂಗ್ ಇಸ್ ಅ ವೆರಿ ಈಸಿ ಪ್ರಾಸೆಸ್, ಬಟ್ ಇಲ್ಲ ನೇಟಿವಿಟಿಲೇ ಇರಬೇಕು ಅಂತ ಹೇಳಿ ಅಲ್ಲೇ ಹೋಗಿ ಶೂಟ್ ಮಾಡಿ ಅವರು ಒಂದು ಹ್ಯೂಜ್ ಚಾಲೆಂಜ್ ಫೇಸ್ ಮಾಡಿದ್ದಾರೆ. 100% ಸರ್. ಹಿಂದಿ ಪ್ರಾಪರ್ ಹಿಂದಿ ರೈಟರು, ಹಿಂದಿ ಸಾಂಗ್ಸ್, ಹ್ಯಾಟ್ಸ್ ಆಫ್ ಟು ಯು ಸರ್. ಅಂಡ್ ತಮಿಳ್, ಥ್ಯಾಂಕ್ ಯು. ತಮಿಳ್ ಪ್ರಾಪರ್ ಚೆನ್ನೈಯಲ್ಲೇ ಶೂಟು, ಅಲ್ಲಿದೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಕನ್ನಡ ಇಲ್ಲಿ, ಅಂಡ್ ಕಾಂಬಿನೇಷನ್ ಆಫ್ ಆರ್ಟಿಸ್ಟ್. ತಮಿಳಿಗೆ ಶಿರಿನ್ ಮಾಡಿದ್ರು, ಅಂಡ್ ಅಶೋಕ್ ಅವರಿದ್ರು, ಶ್ರುತಿ ಮತ್ತೆ ರವಿ ಕಾಳೆ ಅವರು. ಒಳ್ಳೆ ಕಾಸ್ಟಿಂಗ್. ಇವರು ಶ್ರುತಿ ಅವರು ಹಿಂದಿಯಲ್ಲಿ ಡೆಬ್ಯೂ ನಮ್ಮ ಸಿನಿಮಾದಲ್ಲೇ ಮಾಡಿದ್ದು, ಹಿಂದಿ ಆಕ್ಟರ್. ಇವರು 3 ಲ್ಯಾಂಗ್ವೇಜ್ ಅಲ್ಲಿ ಇದ್ರು, ಅಂದ್ರೆ ನೋನ್ ಫೇಸ್. ನಮ್ಮ ಶ್ರುತಿ ಅಮ್ಮ ನೀವು ಹೌದು. ಸೊ ಅದೇ ಹೇಳಿದೆ, ಇದಿಷ್ಟು ಮಾಡ್ತಾ ಮಾಡ್ತಾ ಏನಾಯ್ತು, ಸರ್ ಒಂದು ಸಿನಿಮಾ ಮಾಡ್ಲಿಕ್ಕೆ 1 ವರ್ಷ 1.5 ವರ್ಷ ಬೇಕು. ಇನ್ನೊಂದು ಈಗ ಡೈರೆಕ್ಷನ್ ಅಂತ ಹೇಳಿದ್ರೆ, ಡೈರೆಕ್ಷನ್ ಟೀಮಿಗೆ ಏನ್ ಬೇಕು ಹೇಳಿ, ಒಂದು ಅಸೋಸಿಯೇಟ್ ಅಟ್ ಲೀಸ್ಟ್ ಒಂದು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ವೈಸ್ ಬೇರೆ, ಎಕ್ಸಿಕ್ಯೂಷನ್ ಲೆವೆಲ್ಗಳು ಬೇರೆ ಬೇರೆ ಇರುತ್ತೆ, ಬಟ್ ಒಂದು 4 ಜನ ಆದ್ರೂ ಇರ್ತಾರೆ. ನಮಗೆ ಲಾಸ್ಟ್ ಹೆಂಗ್ ಬಂದಿತ್ತು, ಸಂತೋಷ್ ಗೋಡಂಕಿರಿ and the Srini ಅಂತ ನನ್ನ ಪೆಟ್. he started his career with our ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್. ಅವರು 2 ಸಿನಿಮಾ ಡೈರೆಕ್ಷನ್ ಮಾಡಿದ್ರು. ಬಟ್ ಅವನಿಗೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಆ ಜರ್ನಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಮಾಡಿದ್ರು, ಅವನಿಗೆ ಸಿನಿಮಾ ಬಗ್ಗೆ ಗೊತ್ತಾಯ್ತು. ಅಂಡ್ ಇದ್ರಲ್ಲಿ ಎಷ್ಟು ಲಿಮಿಟೆಡ್ ಕ್ರೂ ಅಲ್ಲಿ, ಲಿಮಿಟೆಡ್ ಕ್ರೂ ಮೆಂಬರ್ಸ್ ಇರ್ಬೇಕಾದ್ರೆ ನಾನು 3 ಸಿನಿಮಾ ತಗೊಳ್ತಾ ಇದ್ದೀನಿ ಜೊತೆಯಲ್ಲಿ. ಹೌದು, 3 ಸಿನಿಮಾ ಲೆಕ್ಕನೇ ಇದು. ಎಡಿಟ್ ಇಸ್ 3 ಟೈಮ್ ಲೈನ್ ಬಿಕಾಸ್ ನಾಟ್ ಡಬ್ಡ್. ಹಿಂದಿಗೆ ಬೇರೆ ಸ್ಟೆಪ್ಸ್ ಇದೆ, ಕನ್ನಡಕ್ಕೆ ಬೇರೆ ಸ್ಟೆಪ್ಸ್ ಇದೆ. ಅಂದ್ರೆ ಒಬ್ರು ವಾಕ್ ಬರ್ತಾ ಇದ್ರೆ ಅಂಡ್ ಕಾಂಬಿನೇಷನ್ ಆಫ್ ಆಕ್ಟರ್ ಗಳು ಬೇರೆ ಇದೆ. NG ಬೇರೆ, ಓಕೆ ಶಾಟ್ ಬೇರೆ, ಅಂಡ್ ಓಕೆ ಆದ್ಮೇಲೆ ಲ್ಯಾಂಗ್ವೇಜ್ ಬೇರೆ. ನಿಮ್ಮ 3 ಟೈಮ್ ಎಡಿಟಿಂಗ್ ರಿಪೋರ್ಟ್ ಯಾರು ಎಲ್ಲ ನಾವೇ. ಅವರು ಯಾರು ಎಡಿಟಿಂಗ್ ರಿಪೋರ್ಟ್ ಬರೀತಿದ್ರು ಅವರು ಲೈಫ್ ಎಷ್ಟು ಕಷ್ಟ ಇದೆ ಗೊತ್ತಾ ಅದು. ಸೊ 3 ಟೈಮ್ ಲೈನ್, 3 BGM, 3 ರೆಕಾರ್ಡಿಂಗ್ಸ್, 3 ಎಡಿಟ್, 3 ಹಾರ್ಡ್ ಡಿಸ್ಕ್. ಅಯ್ಯೋ, UFO ಕ್ಯೂಬಿಗೆ ಹೋದ್ರೆ ಹೆಂಗಿರ್ಬೋದು ಯೋಚನೆ ಮಾಡಿ ಸರ್. ಒಂದು ಸಿನಿಮಾ ಮಾಡಿ ಅಪ್ ಮಾಡ್ಲಿಕ್ಕೆ ಕಷ್ಟ. ಸೆನ್ಸರ್ 3 ಇಂಡಿವಿಜುವಲ್ ಆಗೇ ಮಾಡ್ಬೇಕು ನೀವೆಲ್ಲ. ಅದು ರೀಜನಲ್ ವೈಸ್ ಅಲ್ಲೇ ಹೋಗಿ ಮಾಡ್ಬೇಕಾಗುತ್ತೆ. ಬಾಂಬೆ ಅಲ್ಲೇ ಮಾಡಿದ್ ಅಂಡ್ ನಾಟ್ ಡಬ್ಡ್, ಸ್ಟ್ರೈಟ್. ಎಸ್. ಸೊ ಎಟ್ ಎ ಟೈಮ್ ಅದೇ ಹೇಳಿದೆ ನಾನೀಗ, ನೀವು ಡಬ್ಬಿಂಗ್ ಮಾಡಿಲ್ಲ, ಬಟ್ ನೀವು ಪ್ರೊಸೆಸಿಂಗ್ ಏನಿದೆ, ನೀವು ತಮಿಳ್ ಚೆನ್ನೈಗೆ ಹೋಗ್ಬೇಕು, ಹಿಂದಿಗೆ ಹೋಗ್ಬೇಕು. ಶೂಟಿಂಗ್ ಕಂಪ್ಲೀಟ್ ಆಗುವವರೆಗೆ ಮನ್ಸೂರಿ ಜೊತೆಯಲ್ಲಿದ್ರು. Okay. Oh, he was part of the whole. Yes, art director. Okay. And ರಿಷಬ್ ಶೆಟ್ಟಿ ಕನ್ನಡ ಸಿನಿಮಾಕ್ಕೆ ಸಿನಿಮಾ ಓಪನ್ ಆಗೋದು ರಿಷಬ್ ಶೆಟ್ಟಿ ಇಂದ. He played as anchor. One more breaking. ರಿಷಬ್ ಶೆಟ್ಟಿ ಅವರು ಆಂಕರ್ ಆಗಿ ಸಿನಿಮಾದಲ್ಲಿ ಹೋಮ್ ಸ್ಟೇ ಅನ್ನೋ ಸಿನಿಮಾ ಮಾಡಿದ್ದಾರೆ. ರವಿಕೆ ಪ್ರಸಂಗ ರಿಲೀಸ್ ಆಗ್ಬೇಕಾದ್ರೂ ಹಿ ಟ್ವೀಟೆಡ್ ವಿತ್ ನೋ ಕ್ಲೂ, ನಮಗೆ ಕ್ಲೂನೇ ಇರಲಿಲ್ಲ. ಹಿ ಟ್ವೀಟೆಡ್ ಅಂಡ್ ಮೆಸೇಜ್ಗಳು ಮಾಡ್ತಾರೆ. ಅಂಡ್ ಅದೇ ಹೇಳಿದಲ್ಲ, ಅವರ ಜರ್ನಿ ಹ್ಯಾಟ್ಸ್ ಆಫ್. ಅಂಡ್ ಹಿ ಈಸ್ ಆಲ್ಸೋ ವೆರಿ ವೆರಿ ಹಾರ್ಡ್ ವರ್ಕರ್. ನಾವು ಎಷ್ಟು ಕನ್ಸು ಕಾಣ್ತೀವಿ, ನಮ್ಮ ಡಬಲ್ ಕನ್ಸು ಕಾಣ್ತಾನೆ. ಅಂಡ್ ಅವ್ರು ರಿಷಬ್ದು ಏನು ಅಂತ ಹೇಳಿದ್ರೆ, ಈಗ ಇಲ್ಲಿ ಬಂದ್ರು ನಂಗೆ ಈಗನೂ ನೆನಪಾಗುದು, ಎಷ್ಟೋ ಸಲ ಹಿಂಗ್ ಮಾತಾಡುವಾಗ ಇಲ್ಲೇನೋ ಇದಾದ್ರೆ, ಸರ್ ಇದು ಟೆಕ್ನಿಕಲಿನೇ ಹೇಳುದು, ನೋಡಲ್ಲೇನೋ ಲೈಟ್ ಪಾಸ್ ಆಯ್ತು. ಅವರು ತುಂಬಾ ಟೆಕ್ನಿಕಲ್. ಹೌದೌದು, ಅದು ಮಜಾ ನಂಗೆ. ಈಗ ಏನಿದ್ರು ಇಲ್ಲೇನೋ ಯಾರೋ ಪಾಸಿಂಗ್ ಅಲ್ಲಿ ಬಂದ್ರು, ಪಾಸಿಂಗ್ ಅಲ್ಲಿ ಯಾರೋ, ಅವ್ರ ಲೈಫ್ ಟೆಕ್ನಿಕಲ್. ನಾವು ಹೋಮ್ ಸ್ಟೇ ಅವರಿಂದ ಶುರು ಆಗುತ್ತೆ. ಅದಾದ್ಮೇಲೆ ವಾಟ್ ಹ್ಯಾಪನ್ ಸಿನಿಮಾ ಸರ್, ಫಸ್ಟ್ ಕಾಪಿ ತೆಗೆಯುವುದೇ ಸಾಕಾಗೋಯ್ತು. ಫ್ರಾಂಕ್ಲಿ ಹೇಳುದು, ಒಂದು ನಮ್ಮ ಫ್ಯಾಮಿಲಿಗಳು ನಮ್ಮ ಜೊತೆ ಇದ್ದವರು ಸಿನಿಮಾ ಮೇಕರ್ಸ್ ಅಲ್ಲ, ನಮಗೊಂದು ಹೊಸ ಎಕ್ಸ್ಪೀರಿಯನ್ಸ್. ನಮ್ಮ ಜೊತೆ ಫಂಡರ್ಸ್ ಅಂತ ಬಂದವರು ಏನಾಯ್ತು, ಬರೀ ಫಂಡಿಂಗಿಗೆ ಮಾತ್ರ ಬಂದಿದ್ದಾರೆ. ಅವರು ಸಿನಿಮಾ ಹೇಗೆ ಆಗ್ಲಿ ಅವರಿಗೆ ಫಂಡ್ ಬೇಕು. ಇದೆಲ್ಲ ಒಬ್ಬ ಸಿನಿಮಾ ಮೇಕರ್ಗೆ ಗೊತ್ತಾಗೋದು ಸರ್. ಈಗ ಎಕ್ಸಾಂಪಲ್, ನೀವು ಸಿನಿಮಾ ಮೇಕರ್ ಅಲ್ಲ ಅಂದ್ರೆ ಯಾಕೆ ಇಷ್ಟು ರಿಸ್ಕ್ ತಕೊಂಡಿದ್ದೀನಿ, ನಿನ್ನ ಹಳೆ ಬಿಸ್ನೆಸ್ ಮಾಡಬೇಕು ಅಂತ ಕೇಳ್ತೀರಿ ಅಷ್ಟೇ. ದುಡ್ಡು ಹಾಕಿ ಇಷ್ಟು ಕಷ್ಟ ಪಡ್ಬೇಕಾ ಕೇಳ್ತಾರೆ. ಅದು ಒಬ್ಬ ಸಿನಿಮಾ ಮೇಕರ್ಗೆ ಗೊತ್ತಾಗೋದು, ಎಲ್ಲಿ ಎಡವುತ್ತೀವಿ. ಅದೇ ಆಫ್ಟರ್ 10 years
12 years ಎಕ್ಸ್ಪೀರಿಯನ್ಸ್ ಆಗಿ ಅದೇ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ಗೊತ್ತಾಗುದು ಯಾಕೆ ಸಿನಿಮಾವನ್ನು ಜನ ನೋಡಿದ್ರು ನೋಡಿಲ್ಲ, ನಾನು ಎಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಎಡವಿದೆ ಅಂತ ಅಲ್ಲಿವರೆಗೆ ಗೊತ್ತಾಗಲ್ಲ. ಹೊಸ ಒಬ್ಬ ನನ್ನ ಫ್ರೆಂಡೇ ಮೊನ್ನೆ ಸಿನಿಮಾ ಮಾಡಿದ್ದಾನೆ, ತುಂಬಾ ಮಿಸ್ಟೇಕ್ ಇದೆ ಹೇಳಿದೀವಿ, ಅವ್ರು ಕೇಳೋದೇ ಇಲ್ಲ ಸರ್ ಇದು ಹೀಗೆ ಆಗುತ್ತೆ, ಈಗ ಆಗ್ಲೂಬಹುದು, ಯಾಕಂದ್ರೆ ನಾಳೆ ಅದು ಲೈಕ್ ಕ್ರಿಕೆಟ್ ತರ ಆ ಬಾಲ್ ಲೂಸ್ ಬಾಲ್ ಆಗಿ 6 ಹೋದ್ರೂ ಹೋಗ್ಬೋದು. ನಾವು ಹೇಳಿದ್ದು ರಾಂಗ್ ಇರಬಹುದು, ಬಟ್ ಟೆಕ್ನಿಕಲ್ ಅಂತ ಒಂದು ಲ್ಯಾಂಗ್ವೇಜ್ ಇರುತ್ತೆ. ಅದೇ ಈಗ ನಮ್ಮ ರೋಹಿತ್ ಸರ್ ಹೇಳುದು, ನಮ್ಮ ಗುರುಗಳು ಹೇಳುದು ಯಾವತ್ತೂ ಸಿನಿಮಾ ಏನು ನಿನಗೆ ದೊಡ್ಡದೇ ಇರಬೇಕು ಅಂತಿಲ್ಲ, ಸಿನಿಮಾ ಸಣ್ಣ ಸಿನಿಮಾ ಇರ್ಬೋದು ಬಟ್ ಗುಡ್ ಇರ್ಬೇಕು, ಸರಿ ಇರ್ಬೇಕು, ಕೆಟ್ಟದಿರಬಾರ್ದು. ಈ ಮಾತಿಗೆ ನಂಗೆ ಆಕ್ಚುಲಿ ಉಪೇಂದ್ರ ಅವ್ರಿಗೆ ಜ್ಞಾಪಕ ಬರ್ತಾರೆ. ಅವ್ರು ಮೊನ್ನೆ ಒಂದು ಇಂಟರ್ವ್ಯೂ ಹೇಳ್ತಾರೆ, ಎ ಫಿಲಮ್ ನ ಅವರು ಫಸ್ಟ್ ಕೆಲವರಿಗೆ ತೋರಿಸ್ತಾರೆ ಥಿಯೇಟರ್ ಹಾಕಿ, ಇದು ಓಡೋದೇ ಇಲ್ಲ, ಇದು ಏನಿದು ಸಿನಿಮಾನ ಇದು ಅಂತ. ಬಟ್ ಅವ್ರು ಹೇಳ್ತಾರೆ ಇಲ್ಲ ಅದು ಓಡುತ್ತೆ ಅಂತ ಹೇಳಿ, ಇಟ್ ಬಿಕಮ್ಸ್ ಅ ಬ್ಲಾಕ್ ಬಸ್ಟರ್. ನೋಡಿ ಇವಾಗ ಒಪಿನಿಯನ್ ನಾವು ಎಷ್ಟು ಬೇಕಾದ್ರೂ ಕೊಡ್ಬೋದು, ಬಟ್ ಅವ್ರು ಹೇಗೆ ಅದನ್ನ ಬಿಲೀವ್ ಮಾಡಿದಾರೋ ಅದ್ರ ಮೇಲೆ ರಿಸಲ್ಟ್ ಬರುತ್ತೆ. ಯೂನಿವರ್ಸ್ ನಮಗೆ ಸಾಥ್ ಕೊಡಬೇಕು. ಸಿನಿಮಾ ಇವಾಗ ಒಂದು ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರೆ, ನಿಮ್ ಗುರುಗಳ ಬಗ್ಗೆ ಹೇಳ್ಬೇಕಾದ್ರೆ, ದೊಡ್ಡದು ಚಿಕ್ಕದಲ್ಲ, ಒಳ್ಳೇದು ಕೆಟ್ಟದು. ಎಸ್, ಅದೇ ಮಾಡ್ಬೇಕಾದ್ರೆ ಒಳ್ಳೇದು ಅಂತ ನಮಗೆ ಗೊತ್ತಿರಬೇಕು, ಒಳ್ಳೇದಾಗುತ್ತೆ ಅಂತ ಇರಬೇಕು, ಆವಾಗ ಎಲ್ಲಾನು ಒಳ್ಳೇದಾಗುತ್ತೆ. ಬಟ್ ಅನ್ಫಾರ್ಚುನೇಟ್ ಅಂಡ್ ಫಾರ್ಚುನೇಟ್ ಸಿನಿಮಾ ಮೇಕರ್ಸ್ ಲೈಫ್ ಅಲ್ಲಿ ನಾನು ಹೇಳ್ತೀನಲ್ಲ ಸರ್, ನಮಗೊಂದು ಬೌಂಡ್ರಿ ಇಲ್ಲ, ಎಲ್ಲ ಕಂಪ್ಲೀಟ್ ಓಪನ್ ಇದು. ಆವಾಗ ಹೆಂಗೆ ಯಾವ ರೀತಿ ಅಂತ ಹೇಳಿದ್ರೆ ನಿಮಗೆ ಕ್ರಿಯೇಟಿವ್ ಎಕ್ಸಾಂಪಲ್ ಕೊಡ್ತಾರೆ. ಕ್ರಿಯೇಟಿವ್ ಗೆ ಬೌಂಡ್ರಿ ಇದೆಯಾ, ಆವಾಗ ನಾವು ಸುಮ್ಮನೆ ಇರ್ಬೇಕು. ಸೊ ಹಿಂಗಾಗಿ ನಂಗೆ ಫಸ್ಟ್ ಕಾಪಿ ಬರ್ಬೇಕಾದ್ರೆ ನಂಗೆ ಒಂದು ಏನಾಗಿದೆ, ಐ ವಾಸ್ ಹೆವಿ ಪ್ರೆಷರ್ ಅಂಡ್ ಮಾಡಬೇಕು. ನಮ್ಮ ಒಂದು ಸಣ್ಣ ಈಗೋ ಇರುತ್ತೆ. ಏನು ಅಂತ ಹೇಳಿದ್ರೆ, ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗದಿದ್ರೆ ನಮಗೆ ಯಾರು ಗನ್ ಹಿಡಿಲಿಲ್ಲ, ಬಟ್ ಸ್ಟಿಲ್ ನಮಗೆ ಆ ಒಂದು ಇನ್ಫೀರಿಯಾರಿಟಿ ಅಥವಾ ಆ ಒಂದು ಭ್ರಮೆ, ಏನು ಫಸ್ಟ್ ಸಿನಿಮಾ ರಿಲೀಸ್ ಆಗಿಲ್ಲ ಅಂದ್ರೆ ಸೆಕೆಂಡ್ ಸಿನಿಮಾ ಆಗುತ್ತಾ, ಸಿಗುತ್ತಾ. ಎಷ್ಟೋ ಸೂಪರ್ ಡೂಪರ್ ಡೈರೆಕ್ಟರ್ ಗಳದು ಫಸ್ಟ್ ಸಿನಿಮಾ ರಿಲೀಸ್ ಆಗಿಲ್ಲ ಪ್ರಪಂಚದಲ್ಲಿ, ನಾನು ಹೇಳ್ತಾ ಇರೋದು. ಬಟ್ ಐ ಆಮ್ ಲಕ್ಕಿ, ಎಷ್ಟೋ ಜನಗಳದಾಗಿಲ್ಲ, ಅಂದ್ರೆ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಆಗಿಲ್ಲ. ಸಿನಿಮಾದಿಂದ ಒಂದಷ್ಟು ರಿಕವರಿ ಆಯ್ತು, ಬಟ್ ಹಾಗೇನೆ ಲೂಪ್ ಹೋಲ್ಸ್ ಇಂದಾಗಿ ಒಂದಷ್ಟು ವೇಸ್ಟ್ ಆಗಿತ್ತು. ಸೊ ಅದೆಲ್ಲ ಆಗಿ ನನ್ನ ಫಸ್ಟ್ ಸಿನಿಮಾ 2016 ರಿಲೀಸ್ಡ್. ಫ್ರೆಂಡ್ಸ್ ಸಕ್ಸಸ್ ಆದ್ರೂ ತುಂಬಾ ಖುಷಿ ಇದೆ, ಬಟ್ ನಮಗೆ ನಮ್ಮ ಟೈಮ್ ಯಾಕೆ ಎಡವಿತು, ನಾವ್ ಯಾಕೆ ಎಡವಿದ್ವಿ, ನಾವೆಲ್ಲಿ ಪ್ರಯತ್ನ ಮಾಡ್ಬೇಕಿತ್ತು. ಅಂದ್ರೆ ನಿಮ್ಮ ಹೋಮ್ ಸ್ಟೇ ಸಿನಿಮಾ ನೀವು ಅನ್ಕೊಂಡಾಗೆ ಅದ್ರದ್ದು ಇಲ್ಲ, ಹಾಗೆ ಇಲ್ಲ, 50% ಆಗಿಲ್ಲ. You didn't even recover 50%. No, recovery wise ಜಾಸ್ತಿ ಆಗಿದೆ. Okay. Script wise, content wise, execution wise, treatment wise. ನಿಮ್ಮ ವಿಷನ್ ಗೆ ಅದು ಕರೆಕ್ಟ್ ಆಗಿ ಬರಲಿಲ್ಲ. ಆಗಿಲ್ಲ. ಬಟ್ ಬಿಸ್ನೆಸ್ ವೈಸ್ ಇಟ್ ಹಸ್ ಬಿನ್ ಗುಡ್. ಬಿಸ್ನೆಸ್ ವೈಸ್ ಓಕೆ ಸರ್, ಏನ್ ತೊಂದರೆ ಆಗಿಲ್ಲ. ಅದಕ್ಕೋಸ್ಕರ ಸಸ್ಟೈನ್ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಟೆಕ್ನಿಷಿಯನ್ಸ್ ಗೆ ಸಂತೋಷ್ ಕೊಡಂಕೇರಿ ಅಂತ ಹೇಳಿದ್ರೆ ಗೊತ್ತಿದೆ. 3 ವರ್ಷ ಆಯ್ತು, ನಿಮ್ಗೆ ಸಿನಿಮಾ ಆಫರ್ಸ್ ಯಾವ್ದು ಬರ್ಲಿಲ್ವಾ? ನಿಮಗೆ ಬಂತು, ಎಷ್ಟೋ ಜನ ಕರೆದ್ರು, ಸಿನಿಮಾ ತಿರ್ಗಾ ಪ್ಲಾನ್ ಶುರು ಆಯ್ತು. ಬಟ್ ಈ ಎಲ್ಲಾ ಅನುಭವಗಳು, ಅದೇ ಹೇಳಿದಲ್ಲ, ಈ 3 ವರ್ಷದ 3 ಲ್ಯಾಂಗ್ವೇಜ್ ಮಾಡಿದ ಅನುಭವ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, 1 ವರ್ಷ ಹೊರಗಡೆ ಬರಕ್ಕೆ ಬೇಕಾಯ್ತು. ಪುನಃ ಕೆರಿಯರ್ ಸಿನಿಮಾ ಮಾಡ್ಲೇಬೇಕು, ಬಿಕಾಸ್ ಆಲ್ರೆಡಿ ಈಗ ಟೆಕ್ನಿಕಲ್ ಇಂದ ಕ್ರಿಯೇಟಿವ್ ಗೆ ಬಂದಾಯ್ತು, ಪ್ರೊಡಕ್ಷನ್ ಗೆ ಬಂದಾಯ್ತು, ಇನ್ನು ಬಿಡಕ್ ಆಗಲ್ಲ. ಅಂಡ್ ಬಟ್ ಈಗ ಮಾಡಿದ ಮಿಸ್ಟೇಕ್ಗಳು ಗೊತ್ತಾಗಿದೆ. ಆ ಟೈಟ್ ಬಜೆಟ್ ಅಂತ ಮಾಡಿದ್ರು ಒಂದು ವಿಷಯ ಹೇಳ್ತಾ ಇರೋದು, ಸಿನಿಮಾ ಈಸ್ ನಾಟ್ ಅ ದುಡ್ಡಿಲ್ಲದೆ ಮಾಡುವಂಥದ್ದು, ಅಥವಾ ಕಡಿಮೆ ದುಡ್ಡಲ್ಲಿ ಮಾಡುವಂಥದ್ದು, ಅಥವಾ ಸಣ್ಣ ಸಿನಿಮಾ ಮಾಡುವಂತ ಹೊರಡುದು, ಎಲ್ಲದಕ್ಕೂ ದುಡ್ಡು ಬೇಕೆ. ಒಂದು ಇನ್ನೊಂದು, ನಾಟ್ ಓನ್ಲಿ ದುಡ್ಡು, ಸಿನಿಮಾ ಆದ್ಮೇಲೆ ಇದನ್ನ ರಿಲೀಸ್ ಮಾಡುವ ಪ್ರೊಸೀಜರ್ ವೆರಿ ಚಾಲೆಂಜಿಂಗ್. ಅಂದ್ರೆ ಒಂದು ಸಿನಿಮಾ ಯಾವತ್ತೂ ನಾನು ಹೇಳ್ತೀನಿ, ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿದ್ರೆ, ನಾನು ಆವಾಗ್ಲೇ ಹೇಳಿದಾಗೆ, ಸರ್ 30 ಲಕ್ಷ ಡಿಸ್ಟ್ರಿಬ್ಯೂಟರ್ಗೆ ಕೊಟ್ಟು ಕೇಳ್ತೇವೆ ಸರ್ ಏನ್ ಆಗ್ಬೋದು 1 ವಾರದಲ್ಲಿ ಅಂತ ಹೇಳಿದ್ರೆ 0 ಹೇಳ್ತಾರೆ. ಈ ಕಾರಣಗಳಿಂದ ನಾನು ಏನ್ ಮಾಡಿದೆ, ನಂಗೆ ಕೆಲವು ಆಫರ್ಸ್ ಬಂತು ಎಲ್ಲಾನು, ಬಟ್ ಇಲ್ಲ, ಸಿನಿಮಾ ಮಾಡ್ಬೇಕಾದ್ರೆ ಇನ್ನು ಆ ಲ್ಯಾಂಗ್ವೇಜ್ ಯೂಸ್ ಮಾಡುವ, ಅದು ಕ್ರಿಯೇಟಿವ್ ಇರಬೇಕು, ಬಿಸ್ನೆಸ್ ಹೆಲ್ಪ್ ಆಗ್ಬೇಕು, ಹಾಕಿದ ಬಂಡವಾಳ ಬರಬೇಕು. ಈ ಪಾಯಿಂಟ್ ಅಲ್ಲಿ ಕೆಲಸ ಮಾಡುವ. ಅಂದ್ರೆ ಇದನ್ನು ನಾವು ಸಿನಿಮಾವನ್ನು ನಾವು ಗ್ಯಾಂಬ್ಲಿಂಗ್ ಅಂತ ಹೇಳ್ತೀವಿ ಮಾರ್ಕೆಟ್ ವೈಸ್, ಬಟ್
ನಮಗೇನಾಗುತ್ತೆ, ಒಂದು ಕಂಟೆಂಟ್ ಮಾಡಿದ ಮೇಲೆ ನಾವು ಥಿಯೇಟರ್ಗೆ ಸಿನಿಮಾ ಮಾಡೋದು, ಬಟ್ ಸ್ಟಿಲ್ ಅದರ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನೋಡಿದ್ರೆ ಟಿವಿ ರೈಟ್ಸ್, ಟೆಲಿವಿಷನ್ ರೈಟ್ಸ್ ಅಂತ ಹೋಗುತ್ತೆ, ಡಬ್ಬಿಂಗ್ ರೈಟ್ಸ್ ಅಂತ ಹೋಗುತ್ತೆ. ಅಂಡ್ 2017-18 ಆದ್ಮೇಲೆ OTT-ಗಳು ಇದು ಬಂತು. ಸೊ ಈಗ OTT ಪಾಯಿಂಟ್ ಅಲ್ಲಿ ಯಾಕೆ ಸಿನಿಮಾ ಮಾಡಬಾರ್ದು, ಈ ತರ ಎಲ್ಲ ಥಿಂಕ್ ಮಾಡ್ಕೊಂಡು 2-3 ವರ್ಷಗಳು ಹೋಯ್ತು. ಮೀಟಿಂಗ್ಗಳು, ತಿರ್ಗಾ ಸ್ಟ್ರಗಲ್, ಮಧ್ಯೆ ನಿಮ್ಮ ಕಾರ್ಪೊರೇಟ್ ಶೂಟ್ಸ್ ಅದೆಲ್ಲ ಅದುವೇ ಬ್ರೆಡ್ ಅಂಡ್ ಬಟರ್. ಅಂಡ್ ಡಿಜಿಟಲ್ ಮೀಡಿಯಾ ಶುರು ಆಯ್ತು. ಅಂಡ್ ನಮ್ಮ ಕಂಪನಿ ಫಸ್ಟ್ ಇಂದನೇ ನಾವು ಟೆಕ್ನಿಕಲ್ ಇದ್ದ ಕಾರಣ ಆರ್ಕೂಟ್ ಇಂದ ಶುರು ಮಾಡ್ಕೊಂಡು ಬಂದ್ವಿ ಪ್ರಮೋಷನ್ ಮಾಡೋದು. ಹೌದು, ಫೇಸ್ಬುಕ್ ಅಲ್ಲಿ ಆರ್ಕೂಟ್, ಗೂಗಲ್ ಬಿಸ್ನೆಸ್ ಸ್ಟ್ರಾಂಗ್ ಆಯ್ತು. ಅಂಡ್ ಒಂದು ತಿರ್ಗಾ ತಲೆಯಲ್ಲಿ ಕುಜಲಿ ಏನು ಅಂತ ಹೇಳಿದ್ರೆ ಸಿನಿಮಾ ಮಾಡಬೇಕು. ಸೊ ಈ ಪಾಯಿಂಟ್ ಅಲ್ಲಿ ನಾನು, ನಮ್ಮ ಎಡಿಟರ್ ರಘು ಇದ್ರು, ಅಂಡ್ ಒಂದು ಮಿಮಿಕ್ರಿ ದಯಾನಂದ್ ಅವರನ್ನು ಭೇಟಿಯಾಗಿ ಒಂದು ಥ್ರಿಲ್ಲರ್ ಮಾಡುವ, ಪುನಃ ಅಗೇನ್ ಸ್ಟಾರ್ಟೆಡ್. ಅವ್ರ ಹತ್ರ ಒಂದು ವಂಡರ್ಫುಲ್ ಸ್ಕ್ರಿಪ್ಟ್ ಇತ್ತು, ಅವರು ಡೈರೆಕ್ಷನ್ ಮಾಡಬೇಕು ಅಂತ ಇದ್ರು. ನಾನು ಹೇಳುದು, ಸರ್ ನಾನು ನಾಟ್ ಓನ್ಲಿ ನಂಗೆ ಡೈರೆಕ್ಷನ್ನೇ ಮಾಡಬೇಕು ಅಂತ ಅಲ್ಲ, ನಂಗೆ ಪ್ರೊಡಕ್ಷನ್ ಮಾಡಬೇಕು, ಒಳ್ಳೆ ಪ್ರೊಡ್ಯೂಸರ್ ಆಗ್ಬೇಕು. ಬಟ್ ಪ್ರೊಡ್ಯೂಸರ್ ಆಗ್ಬೇಕು ಅಂದ್ರೆ ಭಯ ಸರ್. ನಾನು ಎಲ್ಲಾ ಪ್ರೊಡ್ಯೂಸರ್ಗಳಿಗೂ ಕೇಳ್ಕೊಳ್ಳೋದು, ಸಿನಿಮಾ ಮೇಕರ್ಸ್ಗೆ ಕೇಳ್ಕೊಳ್ಳೋದು, ಹೊಸ ಪ್ರೊಡ್ಯೂಸರ್ ಆಗಿ ಬರ್ಕೊಳ್ಳೋದು. ಆ ಪ್ರೊಡ್ಯೂಸರ್ ಅಂತ, ನಿರ್ಮಾಪಕ ಅಂತ ಹೇಳುವ ಒಂದು ತುಂಬಾ ತೂಕ ಇದೆ ಸರ್. ಅದಕ್ಕೆ ಅದನ್ನು ನಾವು ನಿಭಾಯಿಸ್ಬೇಕು ಅಂತ ಹೇಳಿದ್ರೆ, ನಾಟ್ ಓನ್ಲಿ ದುಡ್ಡು ಕೈಯಲ್ಲಿ ಅಮೌಂಟು ಇದ್ರೆ ಸಾಲದು, ಅದು ನಿಮಗೆ ಬೇಸಿಕ್ ಎಲ್ಲಾನು ಸರ್. ಬಿಕಾಸ್ ಆ ಪ್ರೊಡಕ್ಷನ್ ಹೌಸ್ ಅಂತೇಳಿ ಹೇಳುದು ಪ್ರೊಡ್ಯೂಸರ್ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಎಲ್ಲರ ಲೈಫ್, ಎಸ್ಪೆಷಲಿ ಡೈರೆಕ್ಟರ್ ಲೈಫು, ಟೆಕ್ನಿಷಿಯನ್ಸ್ ಇದು ಲೈಫ್ ಅಫ್ಕೋರ್ಸ್ ಅವರು ಬಂದು ಹೋಗ್ತಾರೆ. ಒಬ್ಬ ಡೈರೆಕ್ಟರ್ ಕಂಪ್ಲೀಟ್ ಅದರ ಮೇಲೆನೆ, ಆ ಪ್ರೊಡಕ್ಷನ್ ಹೌಸ್ ಪ್ರೊಡ್ಯೂಸರ್ನೇ ನಂಬ್ಕೊಂಡಿರ್ತಾನೆ ಸರ್. ಆಗ ನಾವು ಯಾವುದೇ ಸುಳ್ಳು ನಡೆಯಲ್ಲ ಅಲ್ಲಿ. ಎಷ್ಟು ದುಡ್ಡಿದ್ರು ಆ ದುಡ್ಡು ಸಿನಿಮಾಕ್ಕೆ ಎಕ್ಸಿಕ್ಯೂಟ್ ಆಗದಿದ್ರೆ ನಡೆಯಲ್ಲ. ಆನ್ ಟೈಮ್ ನೋಡಿದ್ರಲ್ಲ, ಅಂದ್ರೆ ಒಬ್ಬ ಡೈರೆಕ್ಟರ್ ಅವರ ಎಮೋಷನ್ಸ್ ಎಲ್ಲ ಎಷ್ಟು ಕನೆಕ್ಟ್ ಆಗಿರುತ್ತೆ ಅಂದ್ರೆ, ಪ್ರೊಡ್ಯೂಸರ್ನ ಕೂಡ ಅವ್ರ ಮೈಂಡಲ್ಲಿ ಇಟ್ಕೊಂಡೇ ಮಾತಾಡ್ತಿರ್ತಾರೆ. ಅಂದ್ರೆ ಬರೀ ಬಂಡವಾಳ ಹಾಕೋದಲ್ಲ, ಆ ಜರ್ನಿ ಇಸ್ ವೆರಿ ಡಿಫಿಕಲ್ಟ್. ಆತ ಹಾಕಿರೋ ಬಂಡವಾಳನೂ ರಿಕವರ್ ಆಗಬೇಕು, ಪ್ರಾಫಿಟ್ಸು ನೋಡಬೇಕು, ಮತ್ತೆ ಮುಂದಿನ ಹೆಜ್ಜೆ ಹೋಗಬೇಕು. ಅಂದರೆ ಅವ್ರ ಪ್ರೊಡ್ಯೂಸರ್ ಅಂದ್ರೆ ಭಯ ಅಂತಾರಲ್ಲ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಸಿನಿಮಾ ಮೇಕಿಂಗಲ್ಲಿ. ಎಸ್ ಸರ್. ಅವರಿಗೆ ನಾವು ಹೇಳಿದ್ವಿ, ಆಕ್ಚುಲಿ ಯೂಟ್ಯೂಬ್, ಆನಂದ್ ಆಡಿಯೋ ಯೂಟ್ಯೂಬ್ ಅಲ್ಲಿ ಇದೆ ಅದು. ಓಕೆ, ಸಿನಿಮಾ ಹೆಸರು ಸರ್? ಅನಿರೀಕ್ಷಿತ. ನೋಡಿ, ಅನಿರೀಕ್ಷಿತ ಅಂತ ಅವರ ಸಿನಿಮಾ ಆನಂದ್ ಆಡಿಯೋ. ಹೌದು, ಇದೆ, ಸಾರಿ, ಟ್ರೈಲರ್ ಇದೆ, ಪ್ಲಸ್ ಮೇಕಿಂಗ್ ವಿಡಿಯೋಗಳಿವೆ. ದಯವಿಟ್ಟು ನೋಡಿ. 2 ಎಪಿಸೋಡ್ 30 ಮಿನಿಟ್ಸ್ ಅದ್ರ ಮೇಕಿಂಗ್. ಯಾಕೆ ಇದನ್ನ ನೋಡ್ಬೇಕು ಅಂತ ಹೇಳುದು ಎಲ್ಲಾ ಸಿನಿಮಾ ಮೇಕರ್ಸ್ಗೆ, ಸರ್ ಫಸ್ಟ್ ಲಾಕ್ಡೌನ್ ಆಯ್ತು ಸರ್. ಫಸ್ಟ್ ಲಾಕ್ಡೌನ್ ಅಲ್ಲಿ ಮಾಡಿದ ಸಿನಿಮಾ ನಿಮ್ದು ಲಾಕ್ಡೌನ್ ಸಿನಿಮಾ. ನನ್ನ ಸಿನಿಮಾನ ಲಾಕ್ಡೌನ್ ಸಿನಿಮಾ. ತುಂಬಾ ಸಿನಿಮಾಗಳ ಅಂದ್ರೆ ಸಿನಿಮಾ ಮೇಕರ್ಸ್ ನೋಡಿ ಸುಮ್ಮನೆ ಕೂತ್ಕೊಳ್ಳಿಕ್ ಆಗಲ್ಲ. ನಮ್ದು ಒಂಚೂರು ಟಫ್ ಜರ್ನಿ. ಅಂದ್ರೆ ನಾವು ಮಡಿಕೇರಿ ಹೋಗಿದ್ವಿ, ಒಂದಷ್ಟು ಶೂಟ್ ಮಾಡಿ, ಮಂಗಳೂರು ಬೀಚ್ಗೆ ಶೂಟ್ ಮಾಡ್ಕೊಂಡು ಬಂದ್ವಿ. ಮಡಿಕೇರಿಯಲ್ಲಿ ನಾವು ಇಲ್ಲಿಗೆ ಹೋದ್ವಿ, ನಮ್ಮ ಟೀಮ್ ನಾಳೆ ಇಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಕಣ್ಣೂರ್ಗೆ. ಮಿಮಿಕ್ರಿ ದಯಾನಂದ್ ಸರ್ದು ಅಲ್ಲಿ ಮನೆ. ಸೊ ಕಣ್ಣೂರ್ಗೆ ಹೋಗ್ಬೇಕು. ಅದೆಲ್ಲ ನಾವು ಹೋದ್ವಿ. ಹೋಗಿ ಅಲ್ಲಿಗೆ ಆಗುವಾಗ 2 ದಿನದಲ್ಲಿ ಲಾಕ್ ಡೌನ್ ಆಗುತ್ತೆ ಅಂತ ಗೊತ್ತಾಯ್ತು. ಹಾಗೆ ಈಗ ಏನಾಯ್ತು, ಆ ಮೇಕಿಂಗ್ ವಿಡಿಯೋ ದಯವಿಟ್ಟು ನೀವು ಕೆಳಗಡೆ ಲಿಂಕ್ ಹಾಕ್ಬೋದು ಅನ್ಸುತ್ತೆ. 100% ಹಾಕ್ತೀನಿ. ಸೊ ಯಾಕೆ ಹಾಕ್ತೀನಿ ಅಂತ ಹೇಳಿದ್ರೆ, ಈ ಫಿಲ್ಮ್ ಮೇಕಿಂಗ್ ಕಲಿಬೇಕು ಅಂತ ಸುಮಾರು ಜನ ಇದ್ದಾರೆ, ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ಅಂದ್ರೆ ಒಂದು ಟ್ಯೂಟೋರಿಯಲ್ ವಿಡಿಯೋ ತರ ಇರುತ್ತೆ. 100% ಅವರು ನನಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಕೂಡ ಇವರು ಅದನ್ನೆಲ್ಲ ತೋರಿಸ್ಬೇಕು ಸ್ಟೂಡೆಂಟ್ಸ್ಗೆ. ಮಿಮಿಕ್ರಿ ದಯಾನಂದ್ ಅಂತವರು 40 years ಜರ್ನಿಯಲ್ಲಿ ಹಿ ಈಸ್ ಡೂಯಿಂಗ್ ಪ್ರೊಟಾಗನಿಸ್ಟ್ ಅಂಡ್ ಸೀರಿಯಸ್ ಕ್ಯಾರೆಕ್ಟರ್. ಕಣ್ಣೂರ್ಗೆ ಹೋದ್ವಿ. ಮಿಮಿಕ್ರಿ ದಯಾನಂದ್ ಅವರು ಇದರ ಮಲಯಾಳ ವರ್ಷನ್ ಇದು ಡುವೆಲ್ ಲ್ಯಾಂಗ್ವೇಜ್. ಆಲ್ರೆಡಿ 3 ಮಾಡಿದ ಕಾರಣ ಇದು 2 ಲ್ಯಾಂಗ್ವೇಜ್ ಮಾಡುವಂತವೆ. ಅಂಡ್ ಮಲಯಾಳದಲ್ಲಿ 100% ಥ್ರಿಲ್ಲರ್ ಹೋಗುತ್ತೆ. ಅಲ್ಲ, ಅವ್ರದ್ದು ಕಾಂಟೆಂಟ್ ಸಿನಿಮಾಗಳಿಗೆ ಅವ್ರಿಗೆ ಒಳ್ಳೆ ಇದೆ. ಅಂಡ್ ರೈಟರ್ ಇದರದ್ದು ನೆಲ್ಲುಳಿ ರಾಜಶೇಖರ್ ಅವರು 74 years. ಅವರ ಮಿಸ್ಸಸ್ ಒಂದು ಕಡೆ ಇದ್ರು, ನಾವು ಒಂದು 8 ಜನ ಇದ್ವಿ ಇಲ್ಲಿ. ಅಂಡ್ ಎಲ್ಲ ಆಯ್ತು ನೋಡಿ. ಇವಾಗ ಲಾಕ್ ಡೌನ್ ಆಗುತ್ತೆ. ನನ್ನ ಮಿಸ್ಸಸ್ 7 month ಪ್ರೆಗ್ನೆಂಟ್ ಆಯ್ತು, ಸೆಕೆಂಡ್ ಬೇಬಿ. ಅಂಡ್ ಅವಳು ಮಡಿಕೇರಿಯಲ್ಲಿ ಇದ್ರು. ನಾನೇನ್ ಹೇಳಿದೆ, ಲಾಕ್ ಡೌನ್ ಅವಳಿಗೆ ಸಿನಿಮಾದವ್ರಿಗೆ ಅದು ಶೂಟಿಂಗ್ ಬಿಟ್ಟಿರಕ್ ಆಗಲ್ಲ ಸರ್. ಶೂಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ಇರಬೇಕು. ಅವ್ಳು ನಾನ್ ಬರ್ತೀನಿ, ನಾನ್ ಕರ್ಕೊಂಡು ಹೋದೆ. ಟೋಟಲ್ ನಾವು ಆ ಮನೇಲಿ 13 ಜನ ಇದ್ವಿ ಸರ್. 11 ಜನ ಇದ್ವಿ, ಸಾರಿ.
13 ಜನ ಮೇಕಿಂಗ್ ಅಲ್ಲಿ ಇದೆ. ಸಾರಿ. ಸೊ ಅಂದ್ರೆ ಎಲ್ಡರ್ ಪರ್ಸನ್ 74 ಇಯರ್ಸ್. ನನ್ನ ಮಗಳು 7 ಇಯರ್ಸ್ ಆಗ. ಅಂಡ್ ಮೈ ವೈಫ್ ಈಸ್ 7 months ಪ್ರೆಗ್ನೆಂಟ್. ಇನ್ನೆಲ್ಲ ಮಿಮಿಕ್ರಿ ದಯಾನಂದ ಅಂಕಲ್ ಮತ್ತೆ ಎಲ್ಲರೂ ಅಲ್ಲೇ ಇದ್ದು. ಒಂದು 6 bedroom ಮನೆ ಅದು. ಓಕೆ. ಒಂದು 4 ಎಕರೆಯಲ್ಲಿ ಒಂದು 3 ಎಕರೆಯಲ್ಲಿ ಮನೆ. ಸೂಪರ್. ಊಟ ಕಾಫಿ ತಿಂಡಿ ಎಲ್ಲ ಏನ್ ಬೇಕು ಅದು. ಅಂಡ್ ನಾನು ಇದೊಂದು ಹೇಳಲೇಬೇಕು, ಮಿಮಿಕ್ರಿ ದಯಾನಂದ್ ಸರ್ ಅದ್ಭುತ ವಂಡರ್ಫುಲ್ ಕುಕ್. ವಂಡರ್ಫುಲ್. ಅದು ಏನ್ ಇಲ್ಲದೇನು ಸೂಪರ್ ಆಗಿ ಮ್ಯಾಜಿಕ್ ಮಾಡಿ ಒಂದು ಟೇಸ್ಟಿ ಫುಡ್ ಕೊಡ್ತಾರೆ. ಅಂಡ್ ಇದನ್ನು ನಾವು ಒಂದು ಕಡೆ ನಾವು ಅವರ 40 minutes ಅಲ್ಲಿ ಹಿ ಪ್ರಿಪೇರ್ಡ್ 11 items ಅಂತ ಕುಕ್. ಅವರು ಅದ್ಭುತ ಕುಕ್. ನೋಡುವ, ಚಾನ್ಸ್ ಸಿಕ್ಕಿದ್ರೆ ನಾವು ಜೊತೆಯಲ್ಲಿ ಒಮ್ಮೆ ಅವರನ್ನು ಮೀಟ್ ಮಾಡುವ. ಸೊ ಆ ಒಂದು 20 ದಿನದಲ್ಲಿ ಅನಿರೀಕ್ಷಿತ ಸಿನಿಮಾ ಶೂಟ್ ಆಯ್ತು. 4 ಲೊಕೇಶನ್. ಅಂದ್ರೆ ರಾತ್ರಿ ಪರ್ಮಿಷನ್ ಅಲ್ಲಿ ಲೋಕಲ್ ಪರ್ಮಿಷನ್ ಇತ್ತು. ಲಾಕ್ ಡೌನ್ ಅಲ್ಲಿ ಎಲ್ಲಿಗೂ ಹೋಗಕ್ಕಾಗಲ್ಲ. ಕೇರಳ ಅಂತ ಅಷ್ಟು ಸ್ಟ್ರಿಕ್ಟ್. ಸೊ ನಾವೆಲ್ಲ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಇಬ್ರಿಬ್ರು ಹೋಗಿ ಅಂದ್ರೆ ನಮಗೆ ಆ ಲಿಬರ್ಟಿ ಅಲ್ಲಿ ಟೈಮಿಂಗ್ ಕನ್ಸ್ಟ್ರೇನ್ ಏನಿರ್ಲಿಲ್ಲ. ರಾತ್ರಿ ಶೂಟ್ ಅಂತ ಹೇಳಿದ್ರೆ ಆರಾಮ್ಸೆ 8 ಗಂಟೆಯಿಂದ ರಾತ್ರಿ 12-1 ಗಂಟೆವರೆಗೆ ಮಾಡು. ಬೇಸಿಕ್ ಲೈಟ್ಸ್ ಇತ್ತು. ದಯವಿಟ್ಟು ನಾನು ಹೇಳೋದು ಅದು ಎಂತ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ, ಟೋಟಲ್ ನಾವು ಶೂಟಿಂಗ್ ಮುಗಿಸಿ ನಮಗೆ ಅದು ಲಾಕ್ ಡೌನ್ ಗೊತ್ತೇ ಆಗಿಲ್ಲ. ಬಟ್ ಒಂದು 40-45 ದಿನ ಆದ್ಮೇಲೆ, ಅಷ್ಟೊತ್ತಿಗೆ ಮಿಸ್ಸಸ್ 7 ತಿಂಗಳಿದ್ದವಳು 8 ತಿಂಗಳಾದ್ಲು. ಆಮೇಲೆ ನಮಗೇನು ಒಂಥರ ಭಯ. ಆಮೇಲೆ ಟೋಟಲ್ 53 days ವಿ ವೇರ್ ಇನ್ ದಟ್ ಹೌಸ್. ಅಂಡ್ ಅದಕ್ಕೆ ಬಂದ ಮೇಲೆ ಗುರುಕಿರಣ್ ಸರ್ BGM ಮಾಡಿದ್ರು. ಅಂಡ್ ಫಸ್ಟ್ ಕಾಪಿ ಕನ್ನಡ ಮಲಯಾಳಂ ಆಗಿ ನಮಗೆ ಅನ್ಫಾರ್ಚುನೇಟ್ಲಿ ನಮಗದು ರಿಲೀಸ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ, ಲಾಕ್ ಡೌನ್ ಓಪನ್ ಆದಾಗ ಒಂದಷ್ಟು ಸಿನಿಮಾಗಳು ಬಂತು. ಅಂಡ್ ಇಲ್ಲಿ ನಾನು ಎಡವಲಿಕ್ಕೆ ಇಷ್ಟಪಡ್ಲಿಲ್ಲ. ಈಗ ಲಾಕ್ ಡೌನ್ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಇಲ್ಲಿ ತಿರ್ಗ ಡಿಸ್ಟ್ರಿಬ್ಯೂಷನ್ಗೆ ಹಾಕಿ ಏನಾಗುತ್ತೆ ಅಂದ್ರೆ, ನಾನು ರಘು, ಮಿಮಿಕ್ರಿ ದಯಾನಂದ್ ಅವರು, ಜೀವನ್ ಅವರು 4 ಜನ ಸೇರಿ ನಾವು ಇದನ್ನ ಮಾಡಿದ್ದು. ಕ್ರಿಯೇಟಿವ್ಲಿ ವಂಡರ್ಫುಲ್, ಆಕ್ಟಿಂಗ್ ಅಂತ ಅದ್ಭುತ. ನೀವು ನೋಡಿ ದಯವಿಟ್ಟು. ಅಂಡ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಸಿನಿಮಾ? ಇಲ್ಲ, ಇದು ಎಕ್ಸ್ಕ್ಲೂಸಿವ್ ನಮ್ಮ ಜೊತೆ ಇದೆ. ಸೊ ಇದು ಒಂದು ಪ್ರಯತ್ನ. ಈಗ ನಾವು ನೋಡ್ಬೇಕಂದ್ರೆ ಬರೀ ಟ್ರೈಲರ್ ಮತ್ತೆ ಮೇಕಿಂಗ್. ಹೌದು. ಆದಷ್ಟು ಬೇಗ ಅದನ್ನು ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ ರಿಲೀಸ್ ಮಾಡಬೇಕು ಅಂತ ಇರೋದು. ಯೋಗೇಶ್ ಮಾಸ್ಟರ್ ಅಂತ ಹೇಳಿದ್ರು, ಸಂತೋಷ್ ಜಿ ನನ್ನ ಹತ್ರ ಏಕ ವ್ಯಕ್ತಿ ಪ್ರದರ್ಶನ ನಾನು 21 ವರ್ಷ ಹಿಂದೆ ಮಾಡಿದ್ದೇನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಅಂಡ್ ಅದು ರವೀಂದ್ರನಾಥ್ ಠಾಕೂರ್ ಒರಿಜಿನಲ್ ನೋವೆಲ್. ಒನ್ಸ್ ದೇರ್ ವಾಸ್ ಎ ಕಿಂಗ್. ಅದನ್ನು ಇವರು ಹೌದು ಟ್ರಾನ್ಸ್ಲೇಟ್ ಮಾಡಿ ಇವರು ಬುಕ್ ಪಬ್ಲಿಷ್ ಮಾಡಿದ್ದಾರೆ. ಸರ್ ದಯವಿಟ್ಟು ತನ್ನಿ ಅಂತ ಆಯ್ತು. ಅವ್ರು ಹೋಗಿ ತಗೊಂಡು ಬಂದ್ರು. ಇನ್ನು 3 ದಿನ ಇದೆ ಲಾಕ್ ಡೌನ್ ಗೆ. ಎಲ್ಲಿ ಮಾಡೋದು ಸ್ಟಾರ್ಟ್ ಅವರು ಹಾಫ್ ಅದೇ ಏಕ ವ್ಯಕ್ತಿ ಪ್ರದರ್ಶನ ಅಂದ್ರೆ ಬಟ್ ವಿಜುವಲ್ ಗೆ ಬ್ಯೂಟಿ ಬೇಕು. ನಾವು ನಾಟಕದಾಗ ಮಾಡೋದು ಬೇಡ ಸರ್. ಏನ್ ಮಾಡೋದು? ಸೊ ಸ್ಟಾರ್ಟ್ ಗ್ರೀನ್ ಮ್ಯಾಟ್ ಬೇಡ, ಬಿಕಾಸ್ ತಿರ್ಗಾ VFX ಪೋಸ್ಟ್ ಪ್ರೊಡಕ್ಷನ್ ಖರ್ಚು. ನಾವು ಒಂದಷ್ಟು KSTDC ವರ್ಕ್ ಮಾಡಿದ್ದೆ, ಎಲ್ಲ ಮಾಡಿದೆ. ನಮಗೆ ಯೋಗೇಶ್ ಮಾಸ್ಟರ್ ಅವ್ರದ್ದು ಫ್ರೆಂಡ್ ಎಲ್ಲಿ ನಮ್ಮ ಗುಹಾಂತರ ನಮಗೆ ಅವ್ರದ್ದು ಫ್ರೆಂಡ್ ನಮ್ಗೆ ಪರಿಚಯ ಇತ್ತು, ನೋಡಿ ಗೊತ್ತಿತ್ತು. ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಮಿಸ್ಟರ್ ರಮೇಶ್ ಅವರು ಸರ್ ಈ ತರ ಯೋಗೇಶ್ ಮಾಸ್ಟರ್ ಮಾತಾಡಿದ್ರು, ಎಲ್ಲ ಆಗಿ ಆಯ್ತು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು 2 ದಿನದಲ್ಲಿ ಎಲ್ಲ ಪ್ರಿಪರೇಷನ್ ಸ್ಟಾರ್ಟ್. ಸೊ ಲಾಕ್ ಡೌನ್ ಡೇ ಫಸ್ಟ್ ಡೇಗೆ ಬೆಳಗ್ಗೆ ಅಲ್ಲಿಗೆ ಹೋದ್ವಿ ನಾವು 11 ಜನ. ಅಲ್ಲಿ 13, ಇಲ್ಲಿ 11 ಜನ. ಇಲ್ಲಿ ನನ್ನ ಮಗ ಹುಟ್ಟಿದ್ದ. ಇವನಿಗೆ ಹುಟ್ಟಿ ಸೆಕೆಂಡ್ ಲಾಕ್ ಡೌನ್. ಹೌದು, ಇಲ್ಲಿ ಹುಟ್ಟಿ ಅವನಿಗೆ 8 ತಿಂಗಳ 9 ತಿಂಗಳಾಗಿತ್ತು. 2 ಲಾಕ್ ಡೌನ್ ಅಲ್ಲಿ 2 ಸಿನಿಮಾ ಜೊತೆ ಮಗ ಹುಟ್ಟಿದ. ಪ್ರೊಡಕ್ಷನ್ ಮಾಡ್ಬೇಕು ಸರ್. ಸೊ ಲಾಕ್ ಡೌನ್ ಡೇ ಅಲ್ಲಿಗೆ ಹೋದ್ವಿ, ಸ್ಟಾರ್ಟ್. ಅಂಡ್ ಮಜಾ ಏನು ಅಂದ್ರೆ ಗೊತ್ತಾ ಸರ್, ಗುಹಾಂತರ ಸರ್ ಥ್ಯಾಂಕ್ಸ್ ಟು ಮಿಸ್ಟರ್ ರಮೇಶ್ ಸರ್, ಫುಲ್ ಕೀ ಕೊಟ್ಟಿದ್ದಾರೆ. ಒಂದು 7-8 ಎಕರೆ ಪ್ರಾಪರ್ಟಿ, ವಾಚ್ಮ್ಯಾನು ಇಲ್ಲ. ಹೋಗಿದ್ದೀನಿ, ವೆರಿ ಗುಡ್ ಪ್ಲೇಸ್. ಕೊಟ್ಬಿಟ್ರು, ಏನಾರು ಮಾಡ್ಕೊಳ್ಳಿ. ಪುನಃ ಬಂದು ಸ್ಟವ್ ಇಲ್ಲ ಅಲ್ಲಿ. ಅಂದ್ರೆ ಎಲ್ಲ ಅವ್ರದ್ದು ಫುಲ್ ಯೂನಿಟ್ ಸ್ಟಾಪ್ ಆಗಿದೆ. ಯಾಕಂದ್ರೆ ಅವರ ಒಂದು ಸ್ಟವ್ ಬರಬೇಕು ಅಂತ ಹೇಳಿದ್ರು, ಅಲ್ಲಿಂದ ಗ್ಯಾಸ್ ಬರಬೇಕು. ಅಂಡ್ ಜನರೇಟರ್ ಅಂತ ಹೇಳಿದ್ರೆ ಎಷ್ಟೋ KV, ನಮಗೆ ಡೀಸೆಲ್ ಹಾಕ್ಲಿಕ್ಕೆ ಆಗಲ್ಲ ಅದಕ್ಕೆ, ಹಂಗಿದೆ ಅದು. ನಾವು ಜನರೇಟರ್ ಎಲ್ಲ ತಂದು ಸ್ಟಾರ್ಟ್. ಮಧ್ಯಾಹ್ನ 2 ಗಂಟೆಯಿಂದ ಶೂಟ್, ರಾತ್ರಿ 12 ಗಂಟೆ ಶೂಟ್ ಮಾಡಿದ್ವಿ. ಇದು 11 ದಿನ ಶೂಟ್ ಮಾಡಿದ್ವಿ. ಫಿನಿಶ್ ಕಂಪ್ಲೀಟ್. ಸಾರಿ 12 ದಿನ ಶೂಟ್ ಮಾಡಿದ್ವಿ. ಲಾಕ್ ಡೌನ್ ಅಲ್ಲಿ 1 ದಿನ ಇದ್ವಿ. ನಾಳೆ ಲಾಕ್ ಡೌನ್ ಮುಗಿಯುತ್ತೆ ಅಂತ ಹೇಳುವಾಗ ಇವತ್ತು ಬಂದ್ವಿ.
ಸೊ ಲಾಕ್ಡೌನ್ ಅಲ್ಲಿ 2 ಸಿನಿಮಾ ಮಾಡಿದ್ರಿ ನೀವು. ಫಸ್ಟ್ ಲಾಕ್ಡೌನ್ ಅನಿರೀಕ್ಷಿತ, ಎರಡನೇ ಲಾಕ್ಡೌನ್ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಅಂಡ್ ಇದನ್ನ ಬಂದ್ಬಿಟ್ಟು ಇದಕ್ಕೆ 3 ಜನ ಪೋಸ್ಟ್ ಅಂದ್ರೆ ಇದು ನಿಮ್ಗೆ ಅವಾರ್ಡ್ಗೆ ಅಂತಾನೆ ಅವಾರ್ಡ್ಗೆ ಮಾಡಿದ್ದು. ಇಲ್ಲಿವರೆಗೆ ಒಂದು 14 ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು. ವಾವ್, ಹೌದು ಸರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್. ಅದೇ ಆನ್ಲೈನ್ ಅವಾರ್ಡ್ಸ್ ಓಕೆ ಅಂಡ್ ಸರ್ಟಿಫಿಕೇಟ್ಸ್. ಅಂಡ್ ನೀವು ಇದಕ್ಕೆ ಅಪ್ಲೈ ಮಾಡಿಲ್ವಾ ಇಲ್ಲಿ ನಮ್ಮ ಸ್ಟೇಟ್ ಅವಾರ್ಡ್ಗಾಗ್ಲಿ? ಸ್ಟೇಟ್ ಅವಾರ್ಡ್ ಇನ್ನು ಬರಬೇಕು, 2021. ಹಾಗೆ. ಅಂಡ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟ್ ಗೆ ಅದನ್ನ ಬಿಟ್ಟಿದ್ದೆ. ಅನ್ಫಾರ್ಚುನೇಟ್ಲಿ ಅದು ಜಗಳ ಆಯ್ತು ಅವ್ರ ಜೊತೆ, ಫುಲ್ ಟೀಮ್ ಜೊತೆ. ನಂಗೆ ಅವರು ನಮ್ಮ ವಿಮೋ ಲಿಂಕ್ ಕೊಟ್ಟಿದ್ವಿ ಅಲ್ಲ ಪ್ರೊಸೀಜರ್ ಅಲ್ಲಿ, ಅವ್ರು ನೋಡ್ಲೇ ಇಲ್ಲ. ಲಾಗ್ ಆಮೇಲೆ ನಾನು ಹೋಗಿ ನಾನು ಅದನ್ನು ವಾರ್ತಾ ಇಲಾಖೆಗೆ ಹೇಳಿ, ಗವರ್ಮೆಂಟ್ ಆಫ್ ಕರ್ನಾಟಕ ಹೇಳಿ, ಅಪ್ ಟು PMO ಗೆ ಬರೆದು ಅಲ್ಲಿಂದ ನನ್ನನ್ನು ಕರೆಸಿ ಅದನ್ನ ಡಿಸ್ಕಷನ್ ಆಯ್ತು. ಫೈನಲಿ ನಂಗೆ ಅದು ಯಾರು ಅಲ್ಲಿಯ ಡೈರೆಕ್ಟರ್ಸ್ ಎಲ್ಲ ನಂಗೆ ಸಾರಿ ಕೇಳಿದ್ರು, ಟೆಕ್ನಿಕಲ್ ಇಶ್ಯೂ ಇತ್ತು ಅಂತ. ಬಟ್ ನಾನು ಹೇಳುದು ಆ ಸಿನಿಮಾ ಸಿಲೆಕ್ಟ್ ಆಗ್ಬೇಕಿತ್ತು. ಬಿಕಾಸ್ ಸರ್, ಫಸ್ಟ್ ಸಿನಿಮಾ ಇನ್ ದ ವರ್ಲ್ಡ್ 1 actor performed 24 character. Oh my god. ಫಸ್ಟ್ ಸಿನಿಮಾ ಇನ್ ವರ್ಲ್ಡ್ ವಿಚ್ ಇಸ್ ಸೆನ್ಸರ್ ಬೋರ್ಡ್ CBFC ಅಂದ್ರೆ ಸೆನ್ಸರ್ ಆದ್ದು. ಇಲ್ಲಿವರೆಗೆ ಮಾಡಿದ್ದಾರೆ 70 ಕ್ಯಾರೆಕ್ಟರ್ ಮಾಡಿದ್ದಾರೆ, 40 ಕ್ಯಾರೆಕ್ಟರ್ ಮಾಡಿದ್ದಾರೆ. ಇಲ್ಲ ಸರ್, ಕನ್ನಡದಲ್ಲಿ ಈ ತರ ಒಂದು ಪ್ರಯತ್ನ ಆಗ್ಬೇಕಾದ್ರೆ ನಮ್ಮವರೇ ಅದನ್ನ ಈ ತರ ಒಂದು ಡಿಸ್ಕರೇಜ್ ಮಾಡಿದಾಗ ಇಲ್ಲ, ನಂಗೆ ತುಂಬಾ ಬೇಸರ ಇದೆ. ಬಿಕಾಸ್ ಆ ಸಿನಿಮಾ ನಾವು ಒಂದು ಬುಕ್ ನೋವೆಲ್ದು, ಎರಡನೇದು ಒಳ್ಳೆ ಅದರಲ್ಲಿ ಸ್ಟೋರಿ ಇದೆ, ಮೂರನೇದು ಯೋಗೇಶ್ ಮಾಸ್ಟರ್ ಪರ್ಫಾರ್ಮ್ಡ್ ಬೆಸ್ಟ್. ಹಿ ಈಸ್ ಅ ವೆರಿ ಗುಡ್ ಆಕ್ಟರ್. ನೀವು ದಯವಿಟ್ಟು ನೋಡಬೇಕು. ಇದನ್ನು ನಾವು ಡಿಜಿಟಲಿ ಜನ್ಕಾರ್ ಮ್ಯೂಸಿಕ್ ರಿಲೀಸ್ ಮಾಡಿದೀವಿ. ಓಕೆ, ನೋಡಿ ಈ ತರ ಒಂದು ನೋಡಿ ಎಷ್ಟು ಹಾರ್ಡ್ ವರ್ಕ್ ಹಾಕಿ ಒಂದು ಸಿನಿಮಾ ಮಾಡಿದ್ರೆ ಅದು ಅವಾರ್ಡ್ಸ್ಗೆ ಅಂತಾನೆ ಮಾಡಿದಾಗ ನಮ್ಮಲ್ಲೇ ಒಂದು ಪ್ರೆಸ್ಟಿಜಿಯಸ್ ಅವಾರ್ಡ್ ಇದು. ಅವರು ವಿಮಿಯೋ ಲಿಂಕ್ ನ ಕೂಡ ನೋಡಿಲ್ಲ ಅಂದಾಗ ಎಷ್ಟು ಹರ್ಟ್ ಆಗತ್ತೆ ಒಂದು ಫುಲ್ ಇಡೀ ಟೀಮ್. ನೋಡಿ ಎಲ್ಲ ಪ್ರೂಫ್ ಜೊತೆ ಮಾತಾಡ್ತಿದ್ದಾರೆ ಅವರು. ಸೊ ದಿಸ್ ಇಸ್ ದ ಫೇಟ್ ಆಫ್ ಅವರ್ ಇಂಡಸ್ಟ್ರಿ ಆಸ್ ಆಫ್ ನೌ ಇದರಲ್ಲಿ ಇರೋದು. ಅಂಡ್ ಲಕ್ಕಿಲಿ ಆ ಸಿನಿಮಾ ವೀಕ್ಷಣೆ ಆಗ್ಲೇಬೇಕು ಅಂತ ಜನ್ಕಾರ್ ಆಡಿಯೋದಲ್ಲಿ ಆ ಸಿನಿಮಾ ಇದೆ. ಅದು ಲಿಂಕ್ ದಯವಿಟ್ಟು ಬೇಕಾದ್ರೂ ಹಾಕಬಹುದು. ಎಸ್, ಅದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಬುಕ್ ಅಡಾಪ್ಟೇಷನ್ ಅಲ್ಲಿ 24 ಕ್ಯಾರೆಕ್ಟರ್ ಏಕಪಾತ್ರ ಅಭಿನಯ, ಎಷ್ಟು ಸಿನಿಮಾಗಳು ಸಿಕ್ಬಿಡುತ್ತೆ ನಿಮ್ಗೆ ಈ ತರ. ಅಂದ್ರೆ ಸಿನಿಮಾ ಲವರ್ಸ್ ವರ್ಲ್ಡ್ ಸಿನಿಮಾ, ಇದು ವರ್ಲ್ಡ್ ಅಲ್ಲಿ ಒಂದೇ ಸಿನಿಮಾ. ಅದೇ ಹೇಳ್ತಿದ್ದೀನಿ. ಈಗ ರಂಗಶಂಕರಕ್ಕೆ ಹೋದ್ರೆ ಈ ಕಡೆ ಬಂದ್ರೆ ರಾಜ, ಈ ಕಡೆ ಬಂದ್ರೆ ರಾಣಿ. ಎಸ್, ಇಲ್ಲಿ ವಿಜುವಲ್ ಅಲ್ಲಿ ಈ ಕಡೆ ರಾಜ ಪ್ರಾಪರ್, ಈ ಕಡೆ ವಿಜುವಲ್ ರಾಣಿ ವಿತ್ BGM, ಪ್ರಾಪರ್ ಮ್ಯೂಸಿಕ್, 12 ಬಿಟ್ ಸಾಂಗ್ಸ್, ಪ್ರಾಪರ್ ಮಿಕ್ಸಿಂಗ್. ನಮ್ಮ ಶಂಕರ್ ಅವರು ಗ್ರೇಟ್. ಶಂಕರ್ ಅವರು ನಂಗೆ ವೆರಿ ಮಿನಿಮಮ್ ಕಾಸ್ಟ್ ಗೆ ಸರ್ 5.1 ಮಾಡಿಕೊಟ್ಟಿದ್ದಾರೆ ನೋಡಿ. ರೇಡಿಂಗ್ ಸಂಗಮೇಶ್ ಅವರು ಮಾಡಿದ್ದಾರೆ. ಅಂದ್ರೆ ಸೇರ್ತೇವೆ ಸರ್, ಸಿನಿಮಾ ಮೇಕರ್ ಸೇರ್ತೇವೆ ಪ್ರಾಜೆಕ್ಟ್ ಚೆನ್ನಾಗಿದ್ರೆ. ಈಗೋ ಇಲ್ಲದೆ ಮಾಡಿದಂತ ಪ್ರಾಜೆಕ್ಟ್. ಅದೇ ಹೇಳ್ತೀನಲ್ಲ ನೋಡಿ, ಎಷ್ಟು ಎಫರ್ಟ್ ಆಗಿ ನೀವು ಮಾಡಿದ್ರಿ. ಬಟ್ ವೆನ್ ಇಟ್ ಕಮ್ಸ್ ಟು ದ ಆಕ್ಚುಯಲ್ ಪ್ಲೇಸ್, ಈ ಅವಾರ್ಡ್ ಸೆರೆಮನೀಸ್ ಆಗ್ಲಿ, ಅವಾರ್ಡ್ ಇದ್ರಲ್ಲಾಗ್ಲಿ ರೆಕಗ್ನಿಷನ್ಗೆ ಅದು ಹೋಗಲ್ಲ ಅಂದಾಗ ಇಷ್ಟು ಎಫರ್ಟ್ ಏನ್ ಬೆಲೆ ಇದೆ? ಡೆಡಿಕೇಟ್ ಅಂದ್ರೆ ಇದನ್ನ ನಾವು ಥಿಯೇಟರ್ ಅಲ್ಲಿ ರಿಲೀಸ್ ಹೇಗೂ ಮಾಡಕ್ ಆಗಲ್ಲ. ಎಸ್, ಅಥವಾ ಮಾಡಿದ್ರು ನಾವು 1-2 ಶೋ ಮಾಡಬಹುದು ಅಷ್ಟೇ. ಸೊ ಇಂಥದನ್ನು ನಾವು ಡೆಡಿಕೇಟೆಡ್ ಆಗಿ ಮಾಡಿ ಸಿನಿಮಾ ಮೇಕರ್ಸಿಗೂ ತೋರಿಸುವಂತ ಪ್ರಯತ್ನ ಮಾಡಿದ್ರು ಆಗದಿರ್ಬೇಕಾದ್ರೆ ತುಂಬಾ ಬೇಸರ ಸರ್. ಅಂಡ್ ಇಟ್ ಈಸ್ ನಾಟ್ ತುಂಬಾ ಲೋ ಬಜೆಟ್ ಅಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ 12-13 ದಿನ ಶೂಟಿಂಗ್, ನಿಮಗೆ ಗೊತ್ತಿದೆ, ಪೋಸ್ಟ್ ಪ್ರೊಡಕ್ಷನ್, ಮೇಕಪ್, ಎಸ್ಪೆಷಲಿ ನೀವು ಮೇಕಪ್ ಅದಕ್ಕೆ ಒಬ್ಬ ರಾಜ ಮಾಡಬೇಕು, 7 ವರ್ಷದ ಬಾಲಕ ಮಾಡಬೇಕು, ಅಜ್ಜಿ ಮಾಡಬೇಕು, 24 ಕ್ಯಾರೆಕ್ಟರ್ ಮಾಡಬೇಕು ಸರ್. ವೆರಿ ಚಾಲೆಂಜಿಂಗ್. ನಮಗೆ ಇದರಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಸೊ ವೀಕ್ಷಕರೇ, ನಾನು ಏನ್ ಹೇಳ್ತೀನಿ ಅಂದ್ರೆ ನೋಡಿ, ಅವರ ಫಸ್ಟ್ ಸಿನಿಮಾ ಅಂದ್ರೆ ಶುರುವಾಗಿ ನಿಂತು ಹೋದ ಸಿನಿಮಾಯಿಂದ ಒಂದೊಂದು ಫೇಸ್ ಅಲ್ಲೂ ನೋಡಿ ಅವ್ರು ಏನೇನೆಲ್ಲ ಫೇಸ್ ಮಾಡ್ಕೊಂಡ್ ಬಂದಿದ್ದಾರೆ. ಅದರಲ್ಲೂ ಸಿನಿಮಾ ಬಿಡಬಾರ್ದು ಅಂತ ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದು ಇದೆ, ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿಗೆ ಅದನ್ನ ತಗೊಂಡು ಹೋಗಿರೋದು ಇದೆ. ಹಾಗೆ ಮಧ್ಯದಲ್ಲಿ ಸಿನಿಮಾಗಳು ಇಲ್ದಿರ ಅದ್ರ ಅಡ್ವರ್ಟೈಸಿಂಗು, ಕಾರ್ಪೊರೇಟ್ ಲೈಫ್ ಲೀಡ್ ಮಾಡ್ಬೇಕಲ್ವಾ. ಅದ್ರ ಜೊತೆಗೆ ಮತ್ತೆ ಅವರು ಈ ತರ ಒಂದು ಅಡ್ಯಾಪ್ಟೆಡ್ ನಾವೆಲ್ನ ತಗೊಂಡು ಸಿನಿಮಾ ಮಾಡಿದಾಗ ಈ ತರ ಒಂದು ಸಮಸ್ಯೆಗಳು ಬರ್ತವೆ. ಸೊ ಅಲ್ಲಿಂದ ವಾಟ್ ನೆಕ್ಸ್ಟ್ ಯು ಫೇಸ್ಡ್? ಎಷ್ಟೋ ದಿಗ್ಗಜರು ಬಂದು ಹೋಗಿದ್ದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ಹೋಗಿದ್ದಾರೆ. ಬಟ್ ಅವರ ಅನುಭವಗಳು ನೋಡಿದ್ರೆ ನಮಗದು ಮೋಟಿವೇಶನ್. ಎಸ್, ರಾಜ್ ಕಪೂರ್ ಅಂತ ಹೇಳಿದ್ರೆ ಎಕ್ಸಾಂಪಲ್, ಅಣ್ಣ ಅವರು ಅಂತ ಹೇಳಿದ್ರೆ, ಅಥವಾ 5 ನ್ಯಾಷನಲ್ ಅವಾರ್ಡ್ ತಗೊಂಡ್ರು, 4 ನ್ಯಾಷನಲ್ ಅವಾರ್ಡ್. ಡ್ರೀಮ್ ಸರ್. ನಂಗಂತೂ ಒಂದಾನೊಂದು ಕಾಲವನ್ನು ನಂಗೆ ಅದನ್ನು ರೀಚ್ ಮಾಡಕ್ ಆಗಿಲ್ಲ. ಅದು ನನ್ನ ಫೇಟ್ ಇರ್ಬೋದು.
ಇನ್ನೊಂದು. ಬಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಸ್ ಅಲ್ಲಿ ರಿಜಿಸ್ಟರ್ ಆಯ್ತು, ಓಕೆ, ಲಂಡನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಯ್ತು. ನೋಡಿ ನಮ್ಮಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಆಗಿದೆ. ಅಷ್ಟ ಆಯ್ತು ಸರ್. ವಾವ್. ಓಕೆ, ಇಲ್ಲಿಂದ ನೆಕ್ಸ್ಟ್ ನಿಮ್ಮ ಜರ್ನಿ ಟು ನೆಕ್ಸ್ಟ್ ಸಿನಿಮಾ ಯಾವ್ದು? ನೆಕ್ಸ್ಟ್ ಸಿನಿಮಾನೇ ಸರ್ ಮಜಾ. ಓ. ಇದೆಲ್ಲ ಆಗಿ ಪುನಃ ಡಿಸಪಾಯಿಂಟ್ಸ್, ಪ್ಲಸ್ ಮೈನಸ್, ಬಟ್ ವೆರಿ ಹ್ಯಾಪಿ. ಯಾರು ಸರ್, ಒನ್ ಆಫ್ ದ ಬೆಸ್ಟ್ ಇಂಡಸ್ಟ್ರಿ. ಇದರ ಮಧ್ಯದಲ್ಲಿ ತುಂಬಾ ಇದೆ ಜರ್ನಿ. ಹಾಗೆ ಈಗ ಸಿನಿಮಾ ಮಾಡೋದು. ಓ ಪಾವನ, ನಾನು ಮಿಸ್ಸಸ್ ಇಬ್ಬರು ಪಾರ್ಟ್ನರ್ಸು, ಲೈಫ್ ಪಾರ್ಟ್ನರು, ಗ್ರೇಟ್ ಸಪೋರ್ಟ್. ಅವ್ರು ಮಾಡ್ಬೇಕು. ಏನ್ ಮಾಡೋದು? ಇಲ್ಲ ಸರ್, ಈ ಸಲ ಏನ್ ಮಾಡ್ಬೇಕು, ಹೈಬ್ರಿಡ್ ಮಾಡ್ಬೇಕು. ಈ ಕಡೆಗೂ ವರ್ಕ್ ಆಗ್ಬೇಕು, ಆ ಕಡೆಗೂ ವರ್ಕ್ ಆಗ್ಬೇಕು, ರೆಕಾಗ್ನಿಷನ್ ಇರಬೇಕು. ಏನ್ ಮಾಡೋದು? ಸಡನ್ ಆಗಿ ಪಾವನ ಬಂದ್ಲು. ಸಂತೋಷ್ ಸ್ಕ್ರಿಪ್ಟ್ ಒಂದ್ ಲೈನ್ ಹೇಳ್ತೇನೆ. ಏನು, ಟೈಲರು ಬ್ಲೌಸ್ ಹೊಲ್ದದು ಸರಿಯಾಗಿಲ್ಲ, ಅವಳು ಕೋರ್ಟಿಗೆ ಹೋಗ್ತಾಳೆ. ಎಷ್ಟೇ ಸರ್ ಲೈನ್, ಒಂದು ಬ್ಲೌಸ್ಗೆ. ಅಂಡ್ ರಿಯಲ್ ಸ್ಟೋರಿ. ದಿಸ್ ಇಸ್ ಇನ್ಸಿಡೆಂಟ್ ಇಸ್ ರಿಯಲ್. ಓಕೆ, ಪ್ರೌಡ್ಲಿ ವಿ ಪ್ರೆಸೆಂಟೆಡ್ ರವಿಕೆ ಪ್ರಸಂಗ. ಓಕೆ, ರವಿಕೆ ಪ್ರಸಂಗ. ಸೊ ನನ್ನ ಅಂಡ್ ಇಲ್ಲಿವರೆಗೆ ನಾನು ಸರ್, ನಿಮ್ಮ ಹತ್ರ ಯಾಕೆ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ, ಒಂದು ಇವರ ಗುಡ್ ಫ್ರೆಂಡ್, ಗುಡ್ ಹ್ಯೂಮನ್ ಬೀಯಿಂಗ್. ಎರಡನೇದು ಐ ನೋ ದ ಸ್ಟ್ರಗಲ್. ಒಂದು ಯೂಟ್ಯೂಬ್ ಇಂದ ಹಿಡಿದು ಯಾವುದಾದ್ರೂ ಒಂದು ಸಸ್ಟೇನ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ, ಎಷ್ಟು ಒಳ್ಳೆ ಕಂಟೆಂಟ್ ಬೇಕು. ಲಕ್ಕಿಲಿ ನಂಗೆ ಫಸ್ಟ್ ಆಫ್ ಆಲ್ ಈ ಸ್ಕ್ರಿಪ್ಟಿಗೆ ನನ್ನ ಫ್ರೆಂಡ್ಸ್ ಗಿರೀಶ್ ಅವ್ರಿರ್ಬೋದು, ನಿರಂಜನ್ ಅವ್ರಿರ್ಬೋದು, ಶಿವರುದ್ರಯ್ಯ, ಶಿವು ಅಂತ ಹೇಳುದು, ಶಿವು ನನ್ನ ಹೋಗೋ ಬಾರೋ ಸ್ನೇಹಿತ ಪ್ಲಸ್ ಸಪೋರ್ಟರ್. ಇವರಿಗೆಲ್ಲ ಒಂದೊಂದ್ಸಲ ಸ್ಕ್ರಿಪ್ಟ್ ಹೇಳಿದ ತಕ್ಷಣನೇ ದೇ ಅಗ್ರಿ ಟು ಫಂಡ್. ಓಕೆ, ಮಾಡುವ ದೃಷ್ಟಿ ಮೀಡಿಯಾದಲ್ಲೇ ಅದು ಆಯ್ತು. ಫಸ್ಟ್ ಪ್ರೊಡಕ್ಷನ್ ದೃಷ್ಟಿ ಮೀಡಿಯಾ ಇಸ್ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಆಯ್ತು. ಸೆಕೆಂಡ್ ಪ್ರೊಡಕ್ಷನ್ ಇಸ್ ರವಿಕೆ. ಎಸ್. ಸೊ ಐ ಆಮ್ ಅ ಡೈರೆಕ್ಟರ್ ಅಂಡ್ ಫೋರ್ಸ್ ಟು ಡೂ ಅ ಪ್ರೊಡಕ್ಷನ್ ಆಲ್ಸೋ, ಪ್ರೊಡ್ಯೂಸರ್ ಆಲ್ಸೋ. ಐ ಆಮ್ ಹ್ಯಾಪಿ ಫಾರ್ ದಟ್. ಭಯ ಇದೆ ರೆಸ್ಪಾನ್ಸಿಬಿಲಿಟಿ ವೈಸ್, ಆರ್ ಎಲ್ಸ್ ಐ ಆಮ್ ಹ್ಯಾಪಿ. ಅಂಡ್ ರೈಟರ್ ಇಸ್ ಪಾವನ. ಅಂಡ್ ಟೆಕ್ನಿಕಲಿ ಪಟ್ ಅದಕ್ಕೆ ಬಂತು. ಅಂಡ್ ಸ್ಕ್ರಿಪ್ಟ್ ಗೆ ಯಾರು ಬೇಕು, ಹೀರೋಯಿನ್ ಅಂತ ಹೇಳಿದ್ರೆ ಫಸ್ಟ್ ಪಾವನ ಹೇಳಿದ್ರೆ ಗೀತಾ ಭಾರತಿ ಭಟ್ ಅವರು ಬೇಕು. ಓಕೆ, ನಮ್ಮ ಗಟ್ಟಿ ಮೇಳ. ಹೌದು. ಸೊ ಅವ್ರ ಹತ್ರ ಬಂದು ಅವ್ರ ಹತ್ರ ಮಾತಾಡಿ ಓಕೆ ಹೇಳಿದ್ರು. ಅಮ್ಮ ಪದ್ಮಜರಾವ್, ಅಪ್ಪ ಕೌತಾರ್ ಸರ್, ಕಾಕ ಹನುಮನ್ ರಾವ್ ಕೌಜಲಗಿ, ಸೊ ರಘು ಪಾಂಡೇಶ್ವರ್ ಅವರು ಪೊಲೀಸು, ಸಂಪತ್ ಟೈಲರು, ರಾಕೇಶ್ ಮಯ್ಯ ಎಸ್ ಎ ಲಾಯರು, ಹನುಮಂತೇಗೌಡ್ರು. ಅಂದ್ರೆ ಇವ್ರ ಹೆಸರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇಂಟರ್ವ್ಯೂ ನೋಡೋದಿದ್ರೆ ಸರ್, ರವಿಕೆ ಪ್ರಸಂಗ ಸಿನಿಮಾ ನೋಡಬೇಕು. ಅಂಡ್ ಅಮೆಝಾನ್ ಅಲ್ಲಿ ಇದೆ. ಅಂಡ್ ಮೊನ್ನೆ ನಾವು ಜನಕರಲ್ಲೇ ಅದನ್ನು ಡಿಜಿಟಲ್ ವರ್ಷನ್ ರಿಲೀಸ್ ಮಾಡಿದೀವಿ. ಅದರದ್ದು ಲಿಂಕ್ಸ್ ಹಾಕ್ತೀನಿ. ಥ್ಯಾಂಕ್ ಯು. ಸೊ ಸರ್, ಈ ಪ್ರೋಗ್ರಾಮ್ ಇಸ್ ಅಬೌಟ್ ಪ್ರಮೋಟಿಂಗ್ ಕನ್ನಡ ಸಿನಿಮಾ ಸರ್. ವೆರಿ ನೈಸ್. ಸೊ ಆಬ್ವಿಯಸ್ಲಿ ಇದು ರೀಚ್ ಆಗ್ಬೇಕು, ಅವಾಗ್ಲೇನೆ ಫಿಲ್ಮ್ ಮೇಕರ್ ಇನ್ನೊಂದು ಸಿನಿಮಾ ಕಡೆ ಹೋಗ. ಹೌದು. ಸೊ ಎಸ್, ಪ್ಲೀಸ್ ಕಂಟಿನ್ಯೂ. ಸೊ ರವಿಕೆ ಪ್ರಸಂಗದಲ್ಲಿ ನಮಗೆ 100ಕ್ಕೆ ಸರ್ 90% ಎಲ್ಲಾನು ಹೇಳಿದಾಗೆ ನಡೆದಿದೆ. ನಂಗೆ ಇರ್ಲಿ, ಪಾವನನಿಗಿರ್ಲಿ ವೆರಿ ಹ್ಯಾಪಿ ಇದೆ. ಬಟ್ ಹಾಗೇನೆ ಈ ಲೂಪ್ ಹೋಲ್ಸ್ ಗಳಿದೆ ಅಲ್ಲ ಸರ್, ಅದರ ಬಗ್ಗೆ ಬೇಸರಗಳಿವೆ. ಲೂಪ್ ಹೋಲ್ಸ್ ಇಲ್ಲಿ ಏನ್ ಸರ್ ಪ್ರಾಬ್ಲಮ್ ಆಯ್ತು? ಇಲ್ಲಿ ಬೇರೆ ಏನು ಅಲ್ಲ, ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ, ತುಂಬಾ ಸಾಥ್ ಕೊಟ್ಟಿದ್ದಾರೆ. ಟೈಟಲ್ ಅಶ್ವಿನಿ ಮೇಡಮ್ ಅವ್ರು ರಿಲೀಸ್ ಮಾಡಿದ್ರು, ಪೋಸ್ಟರ್ ರಚಿತಾ ಮೇಡಮ್ ರಿಲೀಸ್ ಮಾಡಿದ್ರು, ಟ್ರೈಲರ್ ಮಿಸ್ಟರ್ ಧನಂಜಯ್ ಅವರು ರಿಲೀಸ್ ಮಾಡಿದ್ರು. ಸೊ ಎಕ್ಸಲೆಂಟ್. ಇಲ್ಲ, ಒಂದು ಸಿನಿಮಾ ಆದ್ಮೇಲೆ ಕೆಲವು ಟೆಕ್ನಿಷಿಯನ್ಸ್ ಅದೇ ಅವರು ಮೆಕ್ಯಾನಿಕಲ್ ಆಗಿ ನೋಡ್ತಾರೆ ಸರ್. ನಾವು ಸಿನಿಮಾ ಅಂದ್ರೆ ಬೇಬಿ ತರ ನೋಡ್ತೀವಿ, ಆಗಿ ಲೈಫ್ ಟೈಮ್ ಅದು. ಅವ್ರು ಬಂದು ಹೋಗ್ತಾರೆ, ಅದಲ್ಲ ಸರ್. ಅವರು ಎಸ್ಪೆಷಲಿ ನಂಗೆ ಈ ಸಿನಿಮಾ ತುಂಬಾ ಬೇಸರದಿಂದ ಹೇಳೋದು ನಾನು, ರಾಕೇಶ್ ಮಯ್ಯ ಅವರು ಆಸ್ ಎ ಆಕ್ಟರ್, ಲಾಯರ್ ಸುಬ್ಬು, ಅಡ್ವೊಕೇಟ್ ಸುಬ್ಬು ಆಗಿ ಎಕ್ಸಲೆಂಟ್ ಹೀಸ್ ಪ್ಲೇಡ್. ಈಗ ಒಂದು 3 ವಾರದ ಹಿಂದೆ 4 ವಾರದ ಹಿಂದೆ ಯಾರೋ ಸ್ನೇಹಿತರ ಅವ್ರ ಜೊತೆ ಕೇಳಿದ್ರಂತೆ, ಅವ್ರು ಸಿನಿಮಾ ನೋಡಿದಾರೆಲ್ಲೋ, ಅವ್ರು ಆನ್ಸರ್ ಮಾಡಿಲ್ಲ. ಓಕೆ, ಅವರೇ ಸಿನಿಮಾ ನೋಡಿಲ್ಲ ಹಂಗಾದ್ರೆ. ಸರ್, ನೀವು ಈ ಸಿನಿಮಾ ನೋಡ್ಬೇಕು. ಯಾಕೆ ಅಂದ್ರೆ, ಒಂದು ನೀವು ಸಿನಿಮಾ ನೋಡ್ಬೇಕು. ಬೆಂಗಳೂರು ಲಾಸ್ಟ್ ಇಯರ್ ನೋಡಿ ಸರ್, ಲಕ್ಕಿಲಿ ಲಾಸ್ಟ್ ಇಯರ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕನ್ನಡ ಕಾಂಪಿಟಿಷನ್ ಅಲ್ಲಿ ಇದು ಸಿಲೆಕ್ಟ್ ಆಗಿ 2 ಶೋ ಆಗಿದೆ. ಸೂಪರ್. ಸೊ ಹಾಗಂತ ನಾನು ಅವರ ಜೂರಿಗಳು ಅದಕ್ಕೆ ಬೇರೆ ಯಾವುದೇ ನಾನು ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ. ನಾವು ಒಂದು ಅದೇ ಹೈಬ್ರಿಡ್ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ದು ನಾವು. ಬಟ್ ಅಲ್ಲಿ ಯಾವುದೋ ಒಂದು ಪ್ಯಾರಾಮೀಟರ್ ಅಲ್ಲಿ ಆಗಿ
ನಂಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬಟ್ ಅದೇ ಇದು ಏನು ಆಕ್ಟರ್ ಆಗಿ ಅವರು ಒಂದು ಸಲ ಬಂದಿದ್ದಾರೆ ಸರ್, ನಾವೆಲ್ಲಾ ನಮ್ಮ ಕಡೆಯಿಂದ ಕೊಟ್ಟಿದೀವಿ, ಮಾಡಿದೀವಿ, ಪ್ರೊಡಕ್ಷನ್ ಹೌಸ್ ಏನ್ ಮಾಡ್ಬೇಕು ಅದು ಮಾಡಿದೀವಿ, ಬಟ್ ಬರ್ಲಿಲ್ಲ. ಸೊ ಇಂತ ಕೆಲವು ಪ್ರಮೋಷನ್ಸ್ ಗೆ ಬರಲೇ ಇಲ್ಲ, ಶೋಕ್ಕೂ ಬರ್ಲಿಲ್ಲ. ಈ ಬರದಿದ್ರು ಸೋಷಿಯಲ್ ಮೀಡಿಯಾದಲ್ಲಾರು ಒಂದು ಹಾಕ್ಬೋದು, ಹಾಕಿಲ್ಲ. ನಾನು ಹೇಳ್ತಾ ಇರೋದು ಸರ್, ಅಂತ ತಪ್ಪು ಏನ್ ಮಾಡಿರ್ತಾರೆ ಡೈರೆಕ್ಟರ್ ಪ್ರೊಡ್ಯೂಸರ್, ನಿಮ್ಮನ್ನ ಚೆನ್ನಾಗಿ ತೋರ್ಸದಿದ್ರೆ ಬೈರಿ ಅಥವಾ ಕೇಳಿ, ಯು ಹ್ಯಾವ್ ಆಲ್ ದ ರೈಟ್ಸ್. ಸರ್ ಐ ಆಮ್ ಅ ಬ್ರ್ಯಾಂಡ್, ನನ್ನನ್ನು ತೋರಿಸಿ, ಇಲ್ಲ ನಂದು ಬ್ರ್ಯಾಂಡ್ ಹಾಳಾಗುತ್ತೆ ಅಂತ. ಅದಂತೂ ನಾವು ಮಾಡಿಲ್ಲ. ವಿ ಶಾಟ್ ಇನ್ ಹ್ಯಾರಿ, ಮಾಸ್ಟರ್ ಪ್ರೈಮ್, ಇನ್ನೇನ್ ಬೇಕು? ಪ್ರಾಪರ್ ಪ್ರೊಡಕ್ಷನ್ ಅಂದ್ರೆ ಟೆಕ್ನಿಕಲಿನೂ ನಾನು ಹೇಳ್ತಿರೋದು. ಅಂಡ್ ನೀವು ಸಿನಿಮಾ ನೋಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ ನಾವು ಸಿನಿಮಾ, ಜನ ಇಷ್ಟಪಟ್ಟಿದ್ದಾರೆ. ನಂಗೆ ನೋಡಿದವರು 100ಕ್ಕೆ 100 ಜನ ಇದನ್ನ ಇಷ್ಟಪಟ್ಟಿದ್ದಾರೆ ಸರ್. ಅವರ ಶಾರ್ಟ್ ಸಿನಿಮಾವನ್ನು 3 ಪೋಸ್ಟ್ ಹಾಕ್ತಾರೆ, ರಿಲೀಸ್ ದಿನನೂ ಈ ಸಿನಿಮಾದ ಬಗ್ಗೆ ಒಂದು ಪೋಸ್ಟ್ ಹಾಕಲ್ಲ ನೋಡಿ. ಶಾರ್ಟ್ ಫಿಲ್ಮ್ ಸ್ಟೋರಿ ಹಾಕಲ್ಲ. ಶಾರ್ಟ್ ಫಿಲ್ಮ್ ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋರು ಸಿನಿಮಾನ ಯಾಕೆ ತಗೊಂಡಿಲ್ಲ? ವಿ ಮೇಡ್ ಇಟ್ ಫಾರ್ ಅ ಸಿಲ್ವರ್ ಸ್ಕ್ರೀನ್. ಎಕ್ಸಾಕ್ಟ್ಲಿ. ಪಬ್ಲಿಕ್. ಎಸ್, ಅವರು ಅಷ್ಟು ಎಫರ್ಟ್ ಹಾಕೋದೆ ಸಿನಿಮಾಲ್ ಗೆಲ್ಬೇಕು, ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು ಬಗ್ಗೆ ಒಂಚೂರು. ಇವನ್ ಸುಮನ್ ರಂಗನಾಥ್ ಅವರು ಫಿಸಿಕಲಿ ಬಂದಿರ್ಲಿಲ್ಲ, ಒಂದಷ್ಟು ಫೋನ್ ಎಲ್ಲ ಇಂಟರ್ವ್ಯೂ ಕೊಟ್ರು. ಅದು ಬಿಟ್ಟು ಗೀತಾ ಭಾರತಿ ಬಿಟ್ಟು ವಂಡರ್ಫುಲ್ ಸಪೋರ್ಟರ್, ಡೈರೆಕ್ಟರ್, ಆಕ್ಟರ್ ಅಂಡ್ ಬೇರೆ ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿ. ಅನ್ಫಾರ್ಚುನೇಟ್ಲಿ ನಂಗೆ ಜಾಸ್ತಿ ದಿನ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಉಳಿಸ್ಕೊಳಕ್ ಆಗಿಲ್ಲ. ಪುನಃ ದುಡ್ಡು ಹಾಕ್ಬೇಕು ಅಂತ ಹೇಳಿದ್ರೆ ನಂಗೆ ಗೊತ್ತಿರ್ಲಿಲ್ಲ. ನಂಗೆ ಸೆಕೆಂಡ್ ವೀಕಿಗೆ ಪುನಃ ಇಷ್ಟು ಖರ್ಚು ಅಂತ ಗೊತ್ತಿರ್ಲಿಲ್ಲ. 100% ಇದೆ ಸರ್, ಅದ್ರ ಬಗ್ಗೆ ನಾನು ಮತ್ತೆ ಮುಂದೆ ಮಾತಾಡ್ತೀನಿ. ಆದ ಕಾರಣ ನಂದು ಬಟ್ ಪರ್ವಾಗಿಲ್ಲ, ನಂಗೆ ಅದು ತಿರುಗ ಒಂದು ಫೇಮ್ ಕೊಟ್ಟು ಈಗ ತಿರುಗ ಹೊಸ ಜರ್ನಿ. ಯಾರು ಮಾಡದೇ ಇರೋಂತ ಒಂದು ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಾ, ದಟ್ ಈಸ್ FMC, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಅಂತ. ಯಾಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಇದು ತುಂಬಾ ಮುಖ್ಯ ನಮ್ಮ ಇಂಡಸ್ಟ್ರಿಗೆ. ಇವರು ಎಷ್ಟು ಪ್ರಾಬ್ಲಮ್ಸ್ ಇರೋದನ್ನ ಹೈಲೈಟ್ ಮಾಡಿ ಅದನ್ನ ಒಂದು ಬೆಳಕಿಗೆ ತರ್ತಿದ್ದಾರೆ ಅಂತ ಹೇಳಿದ್ರೆ, ಇದು ಜನಗಳಿಗೂ ಗೊತ್ತಾಗಬೇಕು ಯಾಕೆ ನಮ್ಮ ಇಂಡಸ್ಟ್ರಿ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ ಅಂತ. ಸೊ ಅದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ಸರ್ ಹೇಳಿ ಸರ್, FMC ಬಗ್ಗೆ ದಯವಿಟ್ಟು ಹೇಳಿ, ಅದು ತುಂಬಾ ಮುಖ್ಯ ಇದೆ ಇವತ್ತು. ಸೊ ನಿಮ್ಮನ್ನು ಫಸ್ಟ್ ವೆಲ್ಕಮ್ ಮಾಡ್ತೀನಿ FMC ಗೆ. ಥ್ಯಾಂಕ್ ಯು. ಫಿಲ್ಮ್ ಮೇಕರ್ ಕೌನ್ಸಿಲ್ ಈ ಎಪಿಸೋಡ್ ಅನ್ನು ಫ್ರಮ್ ದ ಬಿಗಿನಿಂಗ್ ಇಂದ ನೋಡ್ಕೊಂಡು ಬಂದ್ರೆ, ಪುನಃ ಇನ್ನೊಂದ್ಸಲ ನೋಡಿದ್ರೆ ಯಾಕೆ FMC ಅಂತ ಹೇಳುದು ಒಂದು ಅದರಲ್ಲಿ ಆನ್ಸರ್ ಸಿಗುತ್ತೆ. ಅಷ್ಟಕ್ಕೂ ಆನ್ಸರ್ ಇಲ್ಲಿದೆ ಇದೆ ಆಕ್ಚುಲಿ. ಎಸ್. ಇನ್ನೊಂದು ಮುಂದಿನ ಸಿನಿಮಾ ಮಾಡುವವರಿಗೆ, ಮುಂದೆ ಸಿನಿಮಾ ಮಾಡಬೇಕಾದ್ರೆ ಯಾವುದೆಲ್ಲ ಒಂದು ಸ್ಟೆಪ್ಸ್ ತಗೋಬೇಕು, ಒಂದು ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿದ್ರೆ, ಕೆಲಸ ಮಾಡ್ತಿದ್ರೆ ಅದರಿಂದ ಏನ್ ಸಪೋರ್ಟ್ ಸಿಗ್ತದೆ ಅಂದ್ರೆ ಯುನಿಟಿ. ಅದು ನಾಟ್ ಓನ್ಲಿ ಪ್ರಾಬ್ಲಮ್ಗಳಿಗೆ ಮಾತ್ರ ಯುನಿಟಿ ಅಲ್ಲ, ಸ್ಕ್ರಿಪ್ಟಿಂಗಿಗೂ ಯುನಿಟಿ ಇರ್ಬೋದು, ಡಿಸ್ಕಷನ್ ಇರ್ಬೋದು, ಸಿನಿಮಾ ಮೇಕಿಂಗ್ ಇರ್ಬೋದು, ರಿಸೋರ್ಸ್ ಶೇರಿಂಗ್ ಇರ್ಬೋದು, ಪ್ರೊಡಕ್ಷನ್ ಪಾಯಿಂಟ್ ಇಂದ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರ್ಬೋದು. ಅಂದ್ರೆ ಎಲ್ಲದಕ್ಕೂ ಒಂದು ಯುನಿಟಿ ಬೇಕು ಸರ್. ಹೌದು. ಯುನೈಟೆಡ್ ಆರ್ ಯೂನಿಯನ್ ಅಂತ ಹೇಳ್ತೀವಲ್ಲ ಸರ್ ನಾವು. ಇಲ್ಲಿ ಏನಾಗಿದೆ ಈಗ ನಾನು ಹೇಳೋದು ವಿತ್ ಡ್ಯೂ ರೆಸ್ಪೆಕ್ಟ್ ಟು ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರು ಅಂಡ್ ಅದರ್ ಆರ್ಗನೈಸೇಷನ್. ಇವಾಗಂತೂ ತುಂಬಾ ಚೇಂಬರ್ಗಳಂತೂ ತುಂಬಾ ಹುಟ್ಕೊಂಡಿವೆ, ಅವರಿಗೆಲ್ಲರಿಗೂ ರೆಸ್ಪೆಕ್ಟೇ. ಹಾಗೆ ಅಂತ ನಾನು ಹೇಳ್ತಾ ಇರೋದು, ನಮ್ಮ ಮೇನ್ ಚೇಂಬರ್ ಎಲ್ಲಾ ಆರ್ಗನೈಸೇಷನ್ ಇಂದ ಮೇಲೆ ಅದೊಂದು ಮದರ್ಲಿ, ಅಲ್ಲಿ ಅವರೇ ಎಲ್ಲಾ ವರ್ಕ್ ಮಾಡಿದ್ರೆ, ಯಾರು ಪರ್ಸನಲಿ ಹೇಳ್ತಿಲ್ಲ, ಅವರು ವರ್ಕ್ ಮಾಡಿದ್ರೆ, ಅಲ್ಲಿಯ ಒಂದು ಆ ಆರ್ಗನೈಸೇಷನ್ ಅನ್ನು ಅವರು ಆಕ್ಟಿವ್ ಮಾಡಿದ್ರೆ, ಒಳ್ಳೆದಕ್ಕೂ ಕೆಟ್ಟ ವಿಷಯಗಳಿಗೂ ಮಾಡಿದ್ರೆ, ಇಂಥ ಆರ್ಗನೈಸೇಷನ್ ಬೇಡ. ನಾವು ಎಲ್ಲರೂ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಎಕ್ಸಾಂಪಲ್ ಏನ್ ಸರ್, ಇವಾಗ ನಂದು ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಆಯ್ತು. 17-16 ನೈಟ್ ಆಲ್ರೆಡಿ ಪೈರಸಿ ಆಗಿದೆ ಸಿನಿಮಾ. ಅಂದ್ರೆ ಸಂತೋಷ್ ನಿಂದು ಮಾತ್ರನಾ ಅಂತ ಫಸ್ಟ್ ವಿಷಯ ಒಂದು. ಎರಡನೇದು, ಯಾರೋ ಮೀಡಿಯಾದವ್ರು ಹೇಳ್ತಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಮೀಡಿಯಾದವ್ರು ಹೇಳ್ತಾರೆ ಸರ್ ಇದೆಲ್ಲ ಔಟ್ಡೇಟೆಡ್ ಇಶ್ಯೂ ಸರ್, ಬಿಟ್ಬಿಡಿ ಸರ್ ಅಂತ. ಓ ಮೈ ಗಾಡ್. ಮೂರನೇದು ಹೇಳ್ತಾರೆ, ಸರ್ ನಿಮ್ದು ಮಾತ್ರ ಅಲ್ಲ ಸರ್, ಎಲ್ಲ ಸಿನಿಮಾ ಆಗುತ್ತೆ ಅಂತ. ಅಂದ್ರೆ ಅವ್ರ ಸೊಲ್ಯೂಷನ್ ಬೇಡ ಅವ್ರಿಗೆ. ಸರ್ ಐ ಶಾಕ್ಡ್. ಅಂದ್ರೆ ಇದನ್ನ ಹೇಗೆ ಅಂದ್ರೆ ಇಟ್ ಈಸ್ ಕಾಮನ್ ಅಂತ ಹೇಳಿ ಒಂದು ವಿಷಯ ಸರ್. ದೊಡ್ಡ ಸಿನಿಮಾಗಳಾಗ್ತದೆ, ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳಾಗ್ತದೆ, ಯಾರೂ ಇದರ ಬಗ್ಗೆ ಒಂದು ಸ್ಟೆಪ್ ತಕ್ಕೊಂಡದ್ದು ಅಂದ್ರೆ ಪರ್ಸನಲ್ ಆಗಿ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಟೇಷನ್ಗೆ ಹೋಗಿದ್ದಾರೆ, ಎಲ್ಲ ಚೇಂಬರ್ಗೆ ಕೊಟ್ಟಿದ್ದಾರೆ.
ನನ್ನ ಗಮನಕ್ಕಂತೂ ಬರಲಿಲ್ಲ. ಅಫ್ಕೋರ್ಸ್ ನಾನು ಮೊದಲೇ ಹೇಳಿದಾಗ ತುಂಬಾ ಸಣ್ಣವನ್ ನಾನು, ಬಟ್ ಇದನ್ನು ನಾನು 17ಕ್ಕೆ ಇಲ್ಲಿಗೆ ಸ್ಟೇಷನ್ಗೆ ಹೋದ್ರು ಫಸ್ಟ್ FIR ಹಾಕಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ವಾರ್ತಾ ಇಲಾಖೆಯಲ್ಲಿ ಗೊತ್ತೇ ಇಲ್ಲ ಇದು ನಮ್ಮ ಅಂಡರ್ ಬರಲ್ಲ, ಮತ್ತೆ ಎಲ್ಲಿ ಹೋಗ್ಬೇಕು? ಅಲ್ವಾ? ಈಗ ಶುರು ಮಾಡಿದೆ. ಸಿನಿಮಾ ಡಿಸ್ಟ್ರಿಬ್ಯೂಷನ್ ಟೆನ್ಷನ್ ಇದೆ, ಸಿನಿಮಾಕ್ಕೆ ಜನ ಬರೋದು ಬರಲ್ಲ, ಅದರ ಕಡೆಯಲ್ಲಿ ತಿರುಗ ಕ್ರೌಡ್ ಪುಲ್ಲಿಂಗ್ ಇಶ್ಯೂ ಬಂದಿದೆ, ಆರ್ಟಿಫಿಷಿಯಲ್ ಕ್ರೌಡ್. ಒಬ್ರು ಡಿಸ್ಟ್ರಿಬ್ಯೂಷನ್ ಎಲ್ಲ ಫಿಕ್ಸ್ ಆದ್ಮೇಲೆ ಸಿನಿಮಾ ಹಿಂದಿನ ದಿನ ಒಬ್ರು ಬಂದು ಹೇಳ್ತಾರೆ, ಸರ್ ನಾಳೆ ಒಂದು 5 ಲಕ್ಷ ಇಟ್ಕೊಳ್ಳಿ ಸರ್ ಕೈಯಲ್ಲಿ, ನಿಮಗೆ ತುಮಕೂರಿಂದ ಬೆಳಗಾಮವರೆಗೆ ಒಂದು 8 ಥಿಯೇಟರ್ ಇದೆ, ಫುಲ್ ಮಾಡ್ಬಿಡ್ತೀವಿ ಅಂತ. ಅಂದ್ರೆ ನೀವು ದುಡ್ಡು ಕೊಟ್ಟು ಜನ ಅಲ್ಲಿ ಕೂರ್ಸಾಕಿದ್ರೆ ಸರ್ ನಾವು ಟಿಕೆಟ್ ಕೊಡ್ಬೇಕು, ನಾವು ಜನ ತರ್ಲಿಕ್ಕೆ ಒಂದು ತಲೆಗೆ ಇಷ್ಟು ಕೊಡ್ಬೇಕು. ಅಂದ್ರೆ ಏಜೆನ್ಸಿ ನಿಯತ್ತಾಗಿ ಕೆಲಸ ಮಾಡುತ್ತೆ, ಅವರು ಫುಲ್ ಮಾಡ್ತಾರೆ. 5 ಲಕ್ಷದಲ್ಲಿ ಮೇ ಬಿ ಅವರಿಗೊಂದು 50,000 1 ಲಕ್ಷನ ಕಮಿಷನ್ ಸಿಗಬಹುದು. ಇದರಿಂದ ಪ್ರೊಡ್ಯೂಸರ್ ಏನು ಲಾಭ? ನಾವು ಕೇಳಿದ್ವಿ, ಅಲ್ಲಣ್ಣ ಸಿನಿಮಾ ಮಾಡ್ತೀವಿ, ಪ್ರಮೋಷನ್ ಮಾಡ್ತಾ ಇದ್ವಿ, ಡಿಸ್ಟ್ರಿಬ್ಯೂಷನ್ ಮಾಡಿ ಈಗ ನಿಮ್ಮ ಏರಿಯಾದಲ್ಲಿ ಆಗ್ತಿದ್ವಿ. ಅವನ್ ಏನ್ ಹೇಳ್ತಾನಂದ್ರೆ, ನಿಮ್ಮ ಸಿನಿಮಾ ಯಾಕೆ ನೋಡ್ಬೇಕು, ಯಾಕೆ ಬರ್ತಾರೆ ಜನ ಸರ್? ಶುಕ್ರವಾರ ರಿಲೀಸ್ ಆದ್ರೆ ಸೋಮವಾರ ಶೋ ಔಟ್. ದಟ್ಸ್ ವೆರಿ ಚಾಲೆಂಜಿಂಗ್ ಅಲ್ವಾ? ಇದನ್ನು ಗವರ್ಮೆಂಟ್ ಆಫ್ ಕರ್ನಾಟಕ ಕೇಳ್ತೀಯಾ, ಸಿನಿಮಾ ಚೇಂಬರ್ಗೆ ಹೇಳ್ತೀರಾ, ಇಲ್ಲ ವಾರ್ತಾ ಇಲಾಖೆಗೆ ಹೇಳ್ತೀರಾ, ಯಾರಿಗೆ ಹೇಳ್ತೀರಿ? ಇದಕ್ಕೆ ಆನ್ಸರೇ ಸಿಕ್ಕಿಲ್ಲ. ಫಸ್ಟ್ ಏನ್ ಮಾಡಿದೆ, ನನ್ನ ಲೀಗಲ್ ಟೀಮ್ ಅನ್ನೆಲ್ಲ ಮಾತಾಡಿ ಫಸ್ಟ್ FIR ಮಾಡಿದೆ. ನನ್ನ ಪ್ರಕಾರ ತುಂಬಾ ಜನ ಮಾಡಿರ್ಬೋದು, ಬಟ್ ನಾನು FIR ಮಾಡಿ ನಾನು ಅದರಲ್ಲಿ ಒಂದು ಅಮೌಂಟ್ ಮೆನ್ಷನ್ ಮಾಡಿದ್ದೀನಿ, ನನ್ನ ಸಿನಿಮಾಕ್ಕೆ ಇಷ್ಟು ಲಾಸ್ ಆಗ್ತಾ ಇದೆ ಅಂತ FIR ರಿಜಿಸ್ಟರ್ ಆಯಿತು. ಆಮೇಲೆ ಎಲ್ಲರಿಗೂ ಇಮೇಲ್ ಥ್ರೂ ನಾನು ಸೈಬರು ಸೆನ್ನು ಇದಕ್ಕೆಲ್ಲರಿಗೂ ಮಾಡ್ತಾ 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 ಹೋದಾಗ ನಂಗೆ ಗೊತ್ತಾಯ್ತು ಏನು ಅಂದ್ರೆ, ಸರ್ ಎಷ್ಟು ನಿಮಗೂ ಗೊತ್ತಿರ್ಲಿಕ್ಕಿಲ್ಲ, ಎಷ್ಟು ಜನಕ್ಕೆ ಗೊತ್ತಿದೆ ಸರ್, ಒಂದು ಸಿನಿಮಾ ಪೈರೇಸಿ ಆದ್ರೆ ಇದನ್ನು ನೋಡಲ್ ಆಫೀಸರ್ ಇಲ್ಲಿ ವಾರ್ತಾ ಇಲಾಖೆ ಅಲ್ಲ, ಇನ್ ಬೇರೆ ಯಾರಲ್ಲ, ಯಾರು ಅಂತ ಕೇಳಿದ್ರೆ ಅದು ಲಾ ಅಂಡ್ ಆರ್ಡರ್ ಅಲ್ಲ, ಸೆನ್ನಿಗೆ ಬಂದ್ರೆ ಸೆನ್ನಿಗೆ ಇದೆಲ್ಲ ಮಾಮೂಲು ಸರ್, ಆನ್ಲೈನ್ ಅಲ್ಲಿ ಪಟ 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 ಫೈನ್ ಕಟ್ಟಿದಂಗೆ ಮಾಡಿ ಬರುತ್ತೆ ಸರ್, ಫಿನಿಶ್. ಯಾರ್ದು ತಪ್ಪಲ್ಲ, ಸಿಸ್ಟಮ್ ಆಗಿದೆ. ನೋಡಲ್ ಆಫೀಸರ್ ಇಸ್ CBFC ಯಾರಿದ್ದಾರೆ ಆಫೀಸರ್ ರೀಜನಲ್, ಅವರೇ ನೋಡಲ್ ಆಫೀಸರ್. ಆಕ್ಚುಲಿ ಪೈರೇಸಿ ಗೊತ್ತೇ ಇಲ್ಲ, ಚೇಂಬರ್ಗೂ ಗೊತ್ತಿಲ್ಲ, ಎಷ್ಟೋ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಈವನ್ ಕರ್ನಾಟಕ ಚಲನಚಿತ್ರ ನಮ್ಮ ಇದು ಯಾವುದು ಅಕಾಡೆಮಿ, ಈಗ ಸಾಧು ಕೋಕಿಲ ಸರ್ ಇದ್ದಾರೆ, ಆವಾಗ ಸಾಧು ಕೋಕಿಲ ಅವರು ಇರ್ಲಿಲ್ಲ ಅನ್ಸುತ್ತೆ, ಇರ್ಲಿಲ್ಲ ಸುನಿಲ್ ಪುರಾಣಿಕ್ ಅವರು, ಸುನಿಲ್ ಅದೇ ಗೊತ್ತಿಲ್ಲ. ಸೊ ಗೊತ್ತಿಲ್ಲ, ಸೊ ಏನು ನೋಡಲ್ ಆಫೀಸರ್ ಅವರು, ಅವರಿಗೆ ಮೇಲ್ ಮಾಡಿದೆ. ಬಟ್ ವೆರಿ ವೆರಿ ಥ್ಯಾಂಕ್ಸ್ ಮಿಸ್ಟರ್ ಯಶವಂತ್ ಅವರು, ನಮ್ಮ ಇವಾಗಿನ ಹೌದು, ಪಟಾಪಟ ರೆಸ್ಪಾನ್ಸ್ ಮಾಡಿದ್ರು ಅವರು ನಂಗೆ ಕಳಿಸಿದ್ರು, ಎಲ್ಲೆಲ್ಲೆಲ್ಲಿಗೆ ಕಳಿಸಿ ಅಂತ. ಮತ್ತೆ ನೋಡ್ಬೇಕಾದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ, ಈ ಸ್ಟೇಟ್ ಗವರ್ಮೆಂಟ್ ಇದರ ಬಗ್ಗೆ ಗೊತ್ತೇ ಇಲ್ಲ ವಿಷಯ, ಇವ್ರಿಗೆ ಬರಲ್ಲ. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಗೆ ಬರುತ್ತೆ, ಅಲ್ಲಿ ಸಿನಿಮಾ ಸೆಕ್ರೆಟರಿ ಇದ್ದಾರೆ, ಫಿಲ್ಮ್ ಸೆಕ್ರೆಟರಿ ಬ್ಯೂರೋ, ರೀಜನಲ್ ಬೇಸ್ ಅಲ್ಲಿ ಇದ್ದಾರಾ ಅಥವಾ ರೀಜನಲ್ ಬೇಸ್ ಅಲ್ಲಿ ಆಫೀಸರ್ಸ್ ಎಲ್ಲ ಇದ್ದಾರೆ. ಬಟ್ ಇಲ್ಲಿವರೆಗೂ ಸರ್ ಫೆಬ್ರವರಿ 23ರಿಂದ ನಾನು ಹೇಳುದು ಅಂತ ಹೇಳಿದ್ರೆ, ದಯವಿಟ್ಟು ನನ್ನನ್ನು ಬೇರ್ ಮಾಡ್ಕೊಳ್ಳಿ, ಯಾರು ಸಿನಿಮಾ ಮೇಕರ್ಸ್ ಎಲ್ಲರೂ ನೋಡಿ, ಸಿನಿಮಾಕ್ಕೆ ಇಲ್ಲ ಸರ್, ಅದಕ್ಕೆ ನಾನು ಇದು ಯಾಕೆ ದೊಡ್ಡ ಎಪಿಸೋಡ್ ಅಂತ ಹೇಳಿದ್ರೆ ತುಂಬಾ ಡೀಟೇಲ್ ಇದೆ. ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಇದು ತುಂಬಾ ಮುಖ್ಯ, ಯಾಕಂದ್ರೆ ನಾಳೆ ಇಂಡಸ್ಟ್ರಿನೇ ಇರೋದಿಲ್ಲ ಇಲ್ಲ ಅಂದ್ರೆ. ಸೊ ಇದನ್ನೆಲ್ಲ ನಾವು ಸೆಕ್ಯೂರ್ ಮಾಡಬೇಕು ಅಂದ್ರೆ ನೋಡಿ, ಅವ್ರು ಕೊಡ್ತಿರೋ ಇನ್ಫಾರ್ಮೇಶನ್, ಯಾಕಂದ್ರೆ ಅವ್ರು ಅಷ್ಟು R&D ಮಾಡಿದ್ದಾರೆ, ಆ ಪ್ರಾಬ್ಲಮ್ ತಗೊಂಡೋಗಿ ರೀಚ್ ಔಟ್ ಮಾಡಿದ್ದಾರೆ, ಅದಕ್ಕೊಂದು ಸೊಲ್ಯೂಷನ್ ಕೂಡ ಕಂಡುಕೊಂಡಿದ್ದಾರೆ ಅವರು. ಅದನ್ನ ಹ್ಯಾಪಿ ಟು ಶೇರ್. ಇಲ್ಲಿವರೆಗೆ ನೋಡಲ್ ಆಫೀಸರ್ ಸಹಾಯದಿಂದ, ಪೊಲೀಸ್ ಸೆನ್ನಿನ ಸಹಾಯದಿಂದ ಎಲ್ಲರೂ ಇಮೇಲ್ ಮಾಡಿದ್ದಾರೆ ಜಾಯಿಂಟ್ ಸೆಕ್ರೆಟರಿ ಅವರಿಗೆ, ಫಿಲಮ್ಸ್ಗೆ, ಅಲ್ಲಿಂದ ಮಾಡಿ ಸರ್. ಇಲ್ಲಿವರೆಗೆ 5 ವೆಬ್ ಪೋರ್ಟಲ್, ಪೈರಸಿ ಇರುವಂತಹ ವೆಬ್ ಪೋರ್ಟಲ್ ಅನ್ನು ಸಂತೋಷ್ ಕೊಡಂಕಿರಿ ಬ್ಲಾಕ್ ಮಾಡಿಸಿದೀನಿ ಸರ್. ಥ್ಯಾಂಕ್ ಯು. ಅಂದ್ರೆ ಈ ವೇದಿಕೆ ಕೊಟ್ಟದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ಸ್ ಅಲ್ಲ, ಯಾಕಂದ್ರೆ ನಾನು ಕನ್ನಡ ಸಿನಿಮಾಗಳಿಗೆ, ಕನ್ನಡ ಇಂಡಸ್ಟ್ರಿಗೆ ಅಂತಾನೆ ನಾನು ಈ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ನಾನು. ಸೊ ಇಲ್ಲಿಂದ ಚೇಂಜಸ್ ಆದ್ರೆ ಸಾಕು, ನಮಗ್ ಬೇಕಿರೋದು ಅಷ್ಟೇನೆ. ಕನ್ನಡ ಸಿನಿಮಾಗಳು ಬೆಳಿಬೇಕು, ಎಲ್ಲಾ ಭಾಷೆ ಸಿನಿಮಾಗಳು ಬೆಳೀತಾ ಇದಾವೆ, ಇಂಡಸ್ಟ್ರೀಸ್ ಆರ್ ಗ್ರೋಯಿಂಗ್. ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ಟೈಮ್ ಅಲ್ಲಿ ಟಾಪ್ ಅಲ್ಲಿ ಇದ್ದಂತ ಒಂದು ಇಂಡಸ್ಟ್ರಿ. ಯಾಕೆ ಅದು ಕೆಳಗ್ ಬಿತ್ತು, ಏನಕ್ಕೆ, ಅದಕ್ಕೆ ವಾಟ್ ಆರ್ ವಿ ಲ್ಯಾಕಿಂಗ್, ಅದನ್ನ ವಾಪಸ್ ತಂದ್ರೆ ಸಾಕು. ತರ ತುಂಬಾ ಜನ ಇದರ ಬಗ್ಗೆ ಮಾತಾಡ್ತಿದ್ದಾರೆ, ಬಟ್ ಪ್ರಾಬ್ಲಮ್ ಇಸ್ ಯೂನಿಟಿ.
ಎಕ್ಸಾಕ್ಟ್ಲಿ. ಅವ್ರವ್ರಿಗೆ ಇಂಡಿವಿಜುವಲ್ ಆಗ್ಬೇಕಾದ್ರೆ ಒಂದು ದಿನ ಬರ್ತಾರೆ, ಒಂದು ವಾರ ಬರ್ತಾರೆ, ಪಟ ಬರ್ತಾರೆ, ಆಮೇಲೆ ಹೋಗ್ತಾರೆ. ಈಗ ನನ್ನ ಪೈರಸಿ ಆದ್ಮೇಲೆ ನಾನು ಎಷ್ಟೋ ಜನಕ್ಕೆ ಸರ್ ನಿಮ್ಮದಿಲ್ಲಿದೆ ಇಲ್ಲಿದೆ ಅಂತ ಹಾಕ್ತಾ ಇದ್ದೀನಿ. ಒಳ್ಳೆ ಒಳ್ಳೆ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ರು ಪ್ರೆಸ್ ಅವ್ರು ಹೇಳಿದ್ರು, ಸರ್ ಇದು ನೀವೆಲ್ಲ ಮಾತಾಡಿದ್ರೆ ವರ್ಕ್ ಆಗಲ್ಲ ಸರ್, ಸೂಪರ್ ಸ್ಟಾರ್ ಬರ್ಬೇಕು ಇದಕ್ಕೆ ಅಂತ. ಯಾಕೆ ಸರ್, ನಮ್ದು ಸಿನಿಮಾ ಅಲ್ವಾ ಸರ್, ನಾವು ಪ್ರೊಡ್ಯೂಸ್ ಮಾಡ್ಲಿಲ್ವಾ ಸರ್, ನಾವೇನು ಬ್ಲಾಕ್ ಮನಿ ತಂದಿದೀವ ನೋಡಿ, ನಾವು 1 ಕೋಟಿ 2 ಕೋಟಿ ಬಂಡವಾಳ ಹಾಕಿದೀವಿ. ಈ ಪ್ರಶ್ನೆ ಯಾಕೆ ಅವರು ಸೂಪರ್ ಸ್ಟಾರ್ಸ್ಗೆ ಕೇಳಲ್ಲ? ಸೂಪರ್ ಸ್ಟಾರ್ ಗೆ ಕೇಳಿ ಸರ್, ಇದನ್ನು ಸೂಪರ್ ಸ್ಟಾರ್ ಗೆ ಟ್ಯಾಗ್ ಮಾಡ್ತೀನಿ ಟ್ವಿಟರ್ ಅಲ್ಲಿ, ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತೀನಿ, ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಮಾಡ್ತೀನಿ ಸರ್, ಸೆಂಡ್ ಮಾಡ್ತೀನಿ ಎಲ್ಲರಿಗೂ. ಒಂದು 10 ಟ್ವೀಟ್ 20 ಟ್ವೀಟ್ ಮಾಡಿದೀನಿ, ಒಂದು ರೀಪ್ಲೈ ಇಲ್ಲ ಸರ್. ಐ ಆಮ್ ವೆರಿ ಸಾರಿ ಟು ಸೇ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಿಂದ ಇಲ್ಲಿವರೆಗೆ ಒಂದು ರೀಪ್ಲೈ ಬಂದಿಲ್ಲ. ನಾನೇ ಸ್ವತಃ ಇವಾಗ ಸಾಧು ಕೋಕಿಲ ಸರ್ ಅನ್ನು ಮೀಟ್ ಮಾಡಿ ಬಂದಿದ್ದೀನಿ, ಎಲ್ಲ ಮಾಡುವ ಅಂತ ಹೇಳಿದ್ದಾರೆ. ಅಂದ್ರೆ ಪರ್ಸನಲಿ ನಂಗೆ ಯಾವುದೇ ದ್ವೇಷ ಇಲ್ಲ, ಅಲ್ಲ ಇದು ದ್ವೇಷದ ಪ್ರಶ್ನೆ ಅಲ್ಲ. ಆ ಪೊಸಿಷನ್ ಅಲ್ಲಿ ಅವ್ರು ಇದ್ದಾರೆ, ಸರ್ಕಾರಕ್ಕೆ ಅವ್ರಿಗೆ ತಲುಪಿಸಬಹುದು. ಹೌದು. ಅಂಡ್ ನನ್ನಂತವ್ರು ಸೇರ್ತಾರೆ ಯಾವಾಗ, ಅಟ್ಲೀಸ್ಟ್ ಇನ್ನಾದ್ರೂ ಬನ್ನಿ. ಇದನ್ನ ಮೇಲ್ ನೋಡಿ ಸರ್, ಇದು ಇನ್ನೊಂದು ವಿಷಯ ಏನು ಅಂದ್ರೆ, ಒಂದು ಕಾಲೇಜ್ಗೆ ಹೋಗಿದ್ವಿ, ಅಲ್ಲಿ ರವಿಕೆ ಪ್ರಸಂಗ ಮಾತಾಡುವಾಗ ನಾವು ಸಿನಿಮಾ ನೋಡಿದ್ವಿ ನಮಗೆ ಖುಷಿ. ಎಲ್ಲಿಂದ ನೋಡಿದ್ರಿ ಅಂತ ಅವ್ರು ಲಿಂಕ್ ಕೊಟ್ರು ಸರ್ ನಂಗೆ. ಇದು ಕ್ಯಾಸ್ಟಲ್ ಅಂತ ಒಂದು ಆಪ್, ಕ್ಯಾಸ್ಟಲ್ download.cc ಒಂದು ಆಪ್ ಇದೆ. ಆ ಕ್ಯಾಸ್ಟಲ್ಗೆ ನಾನು ನೋಡಿದ್ರೆ ಸರ್, ಥೌಸಂಡ್ಸ್ ಟುಗೆದರ್ ಸಿನಿಮಾ ಇದೆ ಸರ್. ಅವರು ಇಟ್ಸ್ ವೆರಿ ಡೇಂಜರಸ್ ಆಯ್ತಾ. ಇಲ್ಲಿ ಇನ್ನೊಂದು ಆಮೇಲೆ ನಾವು ಶುರು ಮಾಡಿದ್ದೀವಿ, ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಇದ್ದೀವಿ, SEO ದಿಂದ ಹಿಡಿದು ಡಾರ್ಕ್ ವೆಬ್ ವರೆಗೂ. ಅಂದ್ರೆ ನಾನು ಹೇಳ್ತಾ ಇರೋದು ಕೆದಕಿದ್ವಿ ನಾವು. ನೋಡಿ ಸರ್, ವಿಧಿ ಪ್ರೋ ಅಂತ ಸಿಕ್ಕಿದ್ದು .com, ಇದು ಎನದರ್ ಆಪ್. ಸರ್ ಇದು ಯಾವುದೇ ಅಮೆಝಾನ್ ನೆಟ್ಫ್ಲಿಕ್ಸ್ ಗೆ ಕಡಿಮೆ ಇಲ್ಲ ಈ ಆಪ್ಗಳು. ನಿಮಗೆ ಪಾಪ ಸ್ಟೂಡೆಂಟ್ಸ್ ಸರ್ 2000 ಜನರಲ್ಲಿ 1500 ಜನರಲ್ಲಿ ಆಂಡ್ರಾಯ್ಡ್ ಇದೆ, ಅವ್ರ ಹತ್ರ ಈ ಆಪ್ ಇದೆ. ಅವರು ತಿಳ್ಕೊಳ್ತಾರೆ ಸಿನಿಮಾ ರಿಲೀಸ್ ಆಗಿ 1 ವಾರದಲ್ಲಿ ಕ್ಯಾಸ್ಟಲ್ ಅಲ್ಲಿ ಬರುತ್ತೆ. ಪ್ಲಾಟ್ಫಾರ್ಮ್ ತರ ಅವರು ಅನ್ಕೊಂಡಿದ್ದಾರೆ ಸರ್. ಇದನ್ನು ನಾನು ನೋಡಿ ಸರ್ ಎಷ್ಟು ಜನಕ್ಕೆ ಕಳ್ಸಿದೀನಿ ಅಂತ ಹೇಳಿದ್ರೆ, ಪ್ರತಿ ಸಲ fc.inb.nic, ಇದು ನಿಕ್ ಅಂತ ಹೇಳೋದು ಎಲ್ಲ ಗವರ್ಮೆಂಟ್, ಇದು ಚಲನಚಿತ್ರ ಅಕಾಡೆಮಿ, ಸೈಬರ್ ನೋಡಲ್ ಆಫೀಸರು, RO, JS ಫಿಲಮ್ಸ್, ಆರ್ಮ್ಸ್ಟ್ರಾಂಗ್, ಇದು ಎಲ್ಲ ಪರ್ಸನಲ್ ಸರ್. ಇದು ಲಾಸ್ಟ್ ಜನಕ್ಕೆ ನೀವು CC ಹಾಕಿದ್ದೀರಾ? CC ಹಾಕಿ ಸರ್, ಸಿನಿಮಾ ಪೈರಸಿ ಆಗುತ್ತೆ, ಹೇಳಿದಂಗೆ ಬಿಸ್ನೆಸ್ ಡೀಲ್ಗಳಾಗಲ್ಲ. ಯೂಟ್ಯೂಬ್ ಅಲ್ಲಿ ಸರ್ ಡಿಜಿಟಲ್ ರೈಟ್ಸ್ ಎಕ್ಸಾಂಪಲ್, ಒಂದು ಸಿನಿಮಾಕ್ಕೆ ಒಂದು ಅಟ್ಲೀಸ್ಟ್ 5 ರಿಂದ 10 ಲಕ್ಷ ಇರುತ್ತೆ. ಅಲ್ಲಿ ಯಾರೋ ಅವನು ಬೇಕಾದವನ ಏಜೆನ್ಸಿ ಅವನು ಏನ್ ಹೇಳ್ತಾನೆ ಸರ್, ಫಸ್ಟ್ ಉಸ್ಕೋ ರಿಮೂವ್ ಕರ್ದು ಭಯ್ಯ ಅಂತ ಹೇಳ್ತಾನೆ. ಉಸ್ಕೋ ರಿಮೂವ್ ಕರ್ದೋ, ಇಸ್ಕೋ ರಿಮೂವ್ ಕರ್ದೋ. ನಾವು ರಿಮೂವ್ ಮಾಡೋದ್ರಲ್ಲಿ ನಾವು ಅರ್ಧ ರಿಮೂವ್ ಆದ್ವಿ ಸರ್. ಎಕ್ಸಾಕ್ಟ್ಲಿ. ಇನ್ಯಾವನೋ ಒಬ್ಬ ಡಿಜಿಟಲ್ಗೆ ಪ್ಲಾಟ್ಫಾರ್ಮ್ ಕೊಟ್ರೆ ಏಜೆನ್ಸಿ ಹೇಳ್ತಾನೆ, ಸರ್ ಆಪ್ಕಾ ಕಂಟೆಂಟ್ ಎಕ್ಸ್ಕ್ಲೂಸಿವ್ ನೈ ಹೈ, ಆಲ್ರೆಡಿ ಇಸ್ಮೇ ಹೈ ಅಂತ. ಯಾಕೆ ಯಾರೂನು, ನಾನು ಎಲ್ಲಾ ಸೂಪರ್ ಸ್ಟಾರ್ ಎಲ್ಲಾ ಡೈರೆಕ್ಟರ್ಗಳಲ್ಲಿ ಪ್ರೊಡ್ಯೂಸರ್ ಅಲ್ಲಿ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತುವ. ನನ್ನ ಸಿನಿಮಾ ಆಗಿದೆ ಅಂತಲ್ಲ, ನನ್ನ ರಿಕ್ವೆಸ್ಟ್ ಏನಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡವ್ರು, ಅಟ್ಲೀಸ್ಟ್ ಅವ್ರನ್ನ ಕರ್ಸಿ ಆದ್ರೂ ಮಾತಾಡಿ, ಇಲ್ಲ ನಿಮ್ಮ ಟೈಮ್ ಅವ್ರಿಗೆ ಕೊಡಿ. ನಿಮ್ಮ ಸಿನಿಮಾಗಳಿಗೋಸ್ಕರನೇ ಅವರು ಈ ಹೋರಾಟ ಮಾಡ್ತಿದ್ದಾರೆ. ಸೊ ಫಿಲ್ಮ್ ಚೇಂಬರ್ ಇರ್ಬೋದು, ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಇರ್ಬೋದು, ಅಥವಾ ಡೈರೆಕ್ಟರ್ಸ್ ಅಸೋಸಿಯೇಷನ್, ಇವೆಲ್ಲ ಪ್ಲಾಟ್ಫಾರ್ಮ್ಸು ಇವರ ಒಂದು ಐಡಿಯಾಸ್ನ ತಗೋಬೇಕು. ಅವರು ಏನು ಕ್ರೆಡಿಟ್ ತಗೊಳಕ್ ಮಾಡ್ತಾ ಇಲ್ಲ, ಅವರು ಇಂಡಸ್ಟ್ರಿಗೋಸ್ಕರ ಮಾಡ್ತಿದ್ದಾರೆ, ಕನ್ನಡ ಸಿನಿಮಾಗಳಿಗೋಸ್ಕರ ಮಾಡ್ತಿದ್ದಾರೆ. ಯು ಶುಡ್ ಆಕ್ಚುಲಿ ಕನ್ಸಿಡರ್ ಟಾಕಿಂಗ್ ಟು ಸಚ್ ಪೀಪಲ್. ಇದೇ ನಮಗೆ ತುಂಬಾ ಮುಖ್ಯ, ಅದಕ್ಕೆ ಈ ಪ್ಲಾಟ್ಫಾರ್ಮ್ ಮಾಡ್ತಾ ಇರೋದು. ಅಬ್ಸಲ್ಯೂಟ್ಲಿ ಸರ್. ಯಾಕೆಂದ್ರೆ ಇದು ಈಗ ನನ್ನ ಸಿನಿಮಾ ಆಯ್ತು, ಬಂದು ಹೋಯ್ತು. ಈಗ ನಮ್ದು ಸಾಲನ ಮೂಲನ ಏನಾದ್ರೂ ಆಗಿ ಅದೀಗ ಅದರ ಟೈಮ್ ಮುಗೀತು, ಆ ಹೀಟ್ ಮುಗೀತು. ಬಟ್ ಈಗ ಹೊಸ ಸಿನಿಮಾ ಬರ್ತಾ ಇದೆ. ಹೊಸ ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್, ಎಸ್ಪೆಷಲಿ ಪ್ರೊಡ್ಯೂಸರ್ಸ್, ನಾನು ಎಷ್ಟೋ ಜನ ಕೇಳ್ತೀನಿ, ಸರ್ ಫಸ್ಟ್ ನೋಡಲ್ ಆಫೀಸರ್ ಕಂಪ್ಲೇಂಟ್ ಮಾಡಿ, ಇಮೇಲ್ ಅಲ್ಲಿ ಮಾಡ್ಬೇಕು, ಸೆನ್ನಿಗೆ ಮಾಡಿ, ಲೋಕಲ್ ಅಲ್ಲಿ FIR ಕೊಡಿ. ಯಾಕೆಂದ್ರೆ ಈವನ್ ನಮ್ಮ ಸ್ನೇಹಿತರು ಲಾ ಅಂಡ್ ಆರ್ಡರ್ ಅವರು ಹೇಳಿದ್ರು, ಸರ್ ಒಬ್ರು ಇಬ್ರು ಕೊಟ್ರೆ ಸಾಕಾಗಲ್ಲ ಸರ್, ಅಟ್ಲೀಸ್ಟ್ ಒಂದು 25 ಜನ ಕೊಟ್ರೆ, ಬಂದ್ರೆ ಫಾಲೋ ಅಪ್ ಮಾಡಿದ್ರೆ ನಾವು ಇದನ್ನ ಎದುರುಗಡೆಗೆ ಏನೋ ತಗೊಂಡು ಹೋಗಬಹುದು. ಇದನ್ನೇ ಈ ಅಸೋಸಿಯೇಷನ್ಸ್ ಥಿಂಕ್ ಮಾಡಬೇಕು. ನಾನು ಹೇಳ್ತಾ ಇರೋದು ಈಗ ಸರ್ 1000 ಗಟ್ಟಲೆ ನಾವು ಮೆಂಬರ್ಸ್ ಇದೀವಿ ಫಿಲ್ಮ್ ಚೇಂಬರ್ ಅಲ್ಲಿ. ಒಂದು ಲೆಟರ್ ವಿಲ್ ಆಲ್ ಸೈನ್ ಫಾರ್ ಇಟ್, ನೀವು ಸಬ್ಮಿಟ್ ಮಾಡ್ತೀರಾ, ಇನ್ ಏನ್ ಬೇಕು ಇದಕ್ಕಿಂತ. ನಾನು ಹೇಳ್ತಾ ಇರೋದು ಅದು. ಇನ್ನೊಂದು ಸಿನಿಮಾ ಮಲ್ಟಿಪ್ಲೆಕ್ಸ್ ಇಶ್ಯೂ. ಈಗ ಟಿಕೆಟ್ ನಾವು ಹೇಳ್ತೀವಿ ಸರ್, ಟ್ರೇಡ್ ಅಂತ ನೋಡುವ ಸಿನಿಮಾವನ್ನು. ಟ್ರೇಡ್ ಅಂತ ನೋಡಿದ್ರೆ ಸರ್, ಇದು ಒಂದು ಸಲಕ್ಕೆ ಟಿಕೆಟ್ ಇಶ್ಯೂ ಅಲ್ಲ, ಅದು ನಮ್ಮ ಸಿನಿಮಾಗಳಿಗೆ ಆಗುವಾಗ ನಾವು ಮಾತಾಡ್ತೀವಿ. ಇಲ್ಲದಿದ್ರೆ ಈಗ ನಾವೇ 300 ರೂಪಾಯಿ ಕೊಟ್ಟು ಹೋಗಲ್ವಾ? ಅದರಲ್ಲೇ ಪುನಃ ಬರುತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್.
ಅದು ಸರ್ ನನಗೆ ಕೋಪ ಬರೋದು, ನಾನು ರೀಸೆಂಟ್ ಒಂದು ಸಿನಿಮಾ ಹೋಗಿದ್ದೀನಿ, ಎಷ್ಟು ಅಡ್ವರ್ಟೈಸ್ಮೆಂಟ್ಸ್, ನಿಮಿಷ ನಾನು ಟಿಕೆಟ್ ದುಡ್ಡು ಕೊಟ್ಟು ಅಲ್ಲೋಗಿ ಯಾವ್ದೋ ಅಡ್ವರ್ಟೈಸ್ಮೆಂಟ್ಸ್ ನೋಡ್ಬೇಕು. ಅಲ್ವಾ? ಇನ್ನು ಕೋಪ ಏನಕ್ಕೆ ಅಂದ್ರೆ, ಹೋಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನೋ ಬಂದು ಹೋಯ್ತು ಅನ್ಬೋದು, ಇಂಟರ್ವಲ್ ಆಗಿದ ತಕ್ಷಣ ಹಾಕ್ತಾರೆ. ಸಿನಿಮಾದ ನಾವೇನ್ ಸೀರಿಯಸ್ ಆಗಿ ನೋಡ್ತಿರ್ತೀವಿ, ಅದು ಡೈವರ್ಟ್ ಆಯ್ತು ಅಲ್ವಾ? ಒಂದು ಇನ್ನೊಂದು ಅಲ್ಲಿ ರೆವೆನ್ಯೂ, ಈಗ ಅದು ಸ್ಲಾಟ್ ಒಬ್ಬ ಪ್ರೊಡ್ಯೂಸರ್ ತಗೊಂಡಿದ್ದು ಅಂದ್ರೆ ಬುಕ್ ಮಾಡಿ ಆ ಅಡ್ವರ್ಟೈಸ್ ಬಂತಲ್ವಾ ಸರ್, ಅದ್ರ ರೆವೆನ್ಯೂ ಎಲ್ಲೋಯ್ತು? ಹೌದು, ಅದು ದಟ್ಸ್ ಆಲ್ಸೋ ವ್ಯಾಲಿಡ್ ಥಿಂಗ್. ಪ್ರೊಡ್ಯೂಸರ್ ಗೆ ಬಂದ್ರೆ ಶೇರ್ ಮಾಡ್ಬೇಕು, ಆಕ್ಚುಲಿ ಡಿಸ್ಟ್ರಿಬ್ಯೂಟರ್ ಗೆ ಬಂದ್ರು ಖುಷಿನೇ. ಎಲ್ಲ ಎಫರ್ಟ್ ಹಾಕಿರ್ತಾರೆ. ಡಿಸ್ಟ್ರಿಬ್ಯೂಟರ್ ಗೆ ಬಂದ್ರೆ ಆ ಚೈನ್ ಲಿಂಕ್ ಅಲ್ಲಿ 1% ಪ್ರೊಡ್ಯೂಸರ್ ಗೆ, ಇಲ್ಲ ಎಕ್ಸಿಬಿಟರ್ಗೂ ಬರ್ಲಿ ತಪ್ಪಿಲ್ಲ, ಎವ್ರಿಬಡಿ ಶುಡ್ ಶೇರ್ ಇಟ್, ಪ್ರೊಡ್ಯೂಸರ್ ನೆಟ್ವರ್ಕ್. ಎಲ್ಲೂ ಹೋಯ್ತು ಅಂತ ಕೇಳಿದ್ರೆ, ಈವನ್ ಇನ್ಕ್ಲೂಡಿಂಗ್ ಚೇಂಬರ್ ಅಲ್ಲಿ ಎಷ್ಟು ಜನರಿಗೆ ಆನ್ಸರ್ ಗೊತ್ತಿದ್ರ ಬಗ್ಗೆ? ದಟ್ಸ್ ದ ಫೇಟ್ ಆಫ್ ಇಟ್ ಸರ್, ಅಲ್ವಾ? ಸೊ ಎಷ್ಟು ಥಿಯೇಟರ್ ಇದೆ, ಎಷ್ಟು ಮಲ್ಟಿಪ್ಲೆಕ್ಸ್ ಇದೆ, ಆಯ್ತು. ಅದು ಆದ್ರೂ ಅದು ಒಂದು ಅಂದ್ರೆ, ಇದು ದಯವಿಟ್ಟು ಇದು ಆಕ್ಚುಲಿ ಇದನ್ನ ಜನರೇ ಕೇಳ್ಬೇಕು ಸರ್. ನಾನ್ ದುಡ್ಡು ಹಾಕಿ ಹೋಗಿ ಥಿಯೇಟರ್ ಸಿನಿಮಾ ನೋಡ್ತಿದ್ದೀನಿ, ಅದು ಏನ್ ಮಲ್ಟಿಪ್ಲೆಕ್ಸ್, ಇಟ್ ಇಸ್ ಎಕ್ಸ್ಪೆನ್ಸಿವ್ ಸರ್, ಆಯ್ತಾ? ನೀವು ಅಡ್ವರ್ಟೈಸ್ಮೆಂಟ್ ಯಾಕೆ ಹಾಕ್ತಿದ್ದೀರಾ? ನಾನ್ ಕೊಡೋ ದುಡ್ಡು ಸಿನಿಮಾಗೋಸ್ಕರ, ಅಡ್ವರ್ಟೈಸ್ಮೆಂಟ್. ಅದೇ ಹೇಳಿದ್ದು, ಫ್ರೀ ಸಿನಿಮಾ ಫ್ರೀ ಕೊಡ್ತಿದ್ರೆ ಅಡ್ವರ್ಟೈಸ್ಮೆಂಟ್ ನೋಡುವ, ನಾಟ್ ಡೂಯಿಂಗ್ ಚಾರಿಟಿ. ಇದು ಪೀಪಲ್ ಆಲ್ಸೋ ಶುಡ್ ಟೇಕ್ ದಿಸ್ ಇನಿಷಿಯೇಟಿವ್. ಒಂದು ಟ್ವಿಟರ್ ಅಲ್ಲಿ ಹಾಕಿದ್ರು ಸಾಕು ಸರ್, ಇಟ್ ಹ್ಯಾಸ್ ಎ ಇಂಪ್ಯಾಕ್ಟ್. ಅದು ಸೇಮ್ ಸರ್, ಪೈರಸಿಗೆ ಹಂಗೆ ಮಾಡಬೇಕು. ನಾನು ಹೇಳೋದು, ಈಗ ಸ್ಮೋಕಿಂಗ್ ಬಗ್ಗೆ ಈಗ ಹೆಂಗ್ ಗೊತ್ತಿದೆ ಜನಕ್ಕೆ, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ಪಬ್ಲಿಕ್ ಪ್ಲೇಸ್. ಪೈರಸಿನೂ ಅಷ್ಟೇ, ನೀವು ಪೈರಸಿ ನಿಮ್ಮದು ನಂಬರ್ ಅಲ್ಲಿ ಬಂತ, ಫೋನ್ ಅಲ್ಲಿ ಬಂತ ಅಥವಾ ನೋಡಿದ್ರೆ ಸರ್, ಅದಕ್ಕೆ 50 ರೀತಿ ಇದೆ ಸರ್, ತಡೆಗಟ್ಟಬಹುದು. ಬಟ್ ನಮಗೆ ಬೇಸರ ಆಗೋದು, ನಮ್ಮಲ್ಲೇ ತಿಳಿದವ್ರು ಹೇಳುದು, ಇಟ್ ಈಸ್ ಔಟ್ಡೇಟೆಡ್ ಇಶ್ಯೂ, ಇಟ್ ಈಸ್ ಸೂಪರ್ ಸ್ಟಾರ್ ಮಾತಾಡಿದ್ರೆ ಕೆಲಸ ಆಗ್ಬೋದು. ಅಂಡ್ ಸರ್ ಇದು ಎಂತ ಹೇಳಿದ್ ಇನ್ನೊಬ್ರು ಹೇಳಿದ್ರೆ, ಇದೇ ಮಾಮೂಲ್ ಸರ್, ಇದು ಕಾಮನ್, ಬಿಟ್ಬಿಡಿ ಸರ್ ಅಂತ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ನಾನು ಹೇಳ್ತಾ ಇರೋದು, ಅವರು ದುಡ್ಡು ಹಾಕಿಲ್ಲ ಸರ್. ಅಲ್ಲ, ನನಗೆ ಬೇಜಾರೇನು ಅಂತ ಹೇಳಿದ್ರೆ, ರೆಸ್ಪಾನ್ಸಿಬಲ್ ಪೀಪಲ್ ಈ ತರ ಹೇಳಿದಾಗ ಇನ್ನೆಲ್ಲಿ ಹೋಗ್ಬೇಕಾದ್ರೆ. ಸೊ ಇದರ ಬಗ್ಗೆ ಇದು ಒಂದು ಇಶ್ಯೂ, ಮಲ್ಟಿಪ್ಲೆಕ್ಸ್ ಇಶ್ಯೂ. ಆಮೇಲೆ ಅಂದ್ರೆ ರೇಟಿಂಗ್ ಅಂಡ್ ಟೈಮಿಂಗ್, ಕನ್ನಡ ಸಿನಿಮಾಕ್ಕೆ ಇಂಪಾರ್ಟೆನ್ಸ್ ಸರ್. ಅವರು ಈಗ ಅದೇ ಟ್ರೇಡ್ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಎಪಿಸೋಡ್ ಮಾಡುವ, ಸಿನಿಮಾ ಟ್ರೇಡಿಂಗ್. ಈಗ ನಾನು ಎಸ್ಪೆಷಲಿ ಇದರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡ್ತಿದ್ದೀನಿ. ಕನ್ಸಿಡರ್ಡ್ ಆಸ್ ಅ ಟ್ರೇಡ್, ಇಟ್ಸ್ ಅ ವೆರಿ ಗುಡ್ ಸರ್. ಬಟ್ ನಮ್ಮಲ್ಲಿ ಇದರ ಬಗ್ಗೆ ನಾವು ಬಿಸ್ನೆಸ್ ಆಗಿ ನಮ್ಮ ಸಿನಿಮಾ ನೋಡ್ತೀವಿ ಹೊರತು ಮತ್ತೆ ಬಿಟ್ಟೇ ಬಿಡ್ತೀವಿ. ಈಗ ಹೇಗೆ ಒಂದು LIC, ಹೇಗೆ ಇನ್ಫೋಸಿಸ್, ಹಿಂಗೆ ಸಿನಿಮಾ ಟ್ರೇಡ್ ಅಲ್ಲಿ ಬರಬಹುದು. ಯಾಕಂದ್ರೆ GST ಹೋಗುತ್ತೆ, ಟ್ಯಾಕ್ಸ್ ಹೋಗ್ತಿದೆ. ಇಷ್ಟೆಲ್ಲ ಒಬ್ಬ ಪ್ರೊಡ್ಯೂಸರ್ ಬೇರ್ ಮಾಡ್ಬೇಕಾದ್ರೆ, ಹೌದು, ಮತ್ತೆ ಬೇರೆ ಅಂದ್ರೆ ಬರೀ ಪ್ರೊಡ್ಯೂಸರ್ ಅಲ್ಲ, ಆತ ಯಾರಿಗೆ ಪೇಮೆಂಟ್ ಮಾಡಿದ್ರು ಅವ್ರಿಗೆ ಡಿಡಕ್ಷನ್ಸ್ ಹಾಗೆ ಆಗತ್ತೆ. ಹಾಗಿದ್ದಾಗ ಗವರ್ಮೆಂಟ್ ಬಾಡೀಸ್ ಆಲ್ಸೋ ಅದನ್ನ ಕನ್ಸಿಡರ್ ಮಾಡಬೇಕು, ಯಾಕಂದ್ರೆ ಸಾವಿರಾರು ಕುಟುಂಬಗಳು ಬದುಕ್ತವೆ. ದಟ್ ಈಸ್ ದ ಮೇನ್ ಥಿಂಗ್. ಅಂಡ್ ಯಾವಾಗ್ಲೂ ಅಷ್ಟೇ, ನಾನು ಇನ್ನೊಂದು ರಿಕ್ವೆಸ್ಟ್ ನಾನು ಮಾಡೋಣ ಅಂತೀನಿ ಸರ್, ಎವ್ರಿ ಎಪಿಸೋಡಲ್ಲೂ ದಯವಿಟ್ಟು UFO ಕ್ಯೂಬ್ನ ಬೆಂಗಳೂರಿಗೆ ತನ್ನಿ. ಇದನ್ನ ನಾನು ಎಲ್ಲ ಎಪಿಸೋಡಲ್ಲೂ ಇನ್ನು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ. ಯಾಕೆಂದ್ರೆ ನಾನು ನೋಡ್ಬಿಟ್ಟೆ ಸರ್, ಎವ್ರಿ ಟೈಮ್ ಏನೇ ಎಲೆಕ್ಷನ್ಸ್ ಆಗಲಿ ಏನೇ ಆಗಲಿ ಅವರ ಒಂದು ಪ್ರಾಮಾಣಿಕಲ್ಲಿ ಇರ್ತದೆ. ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಪ್ಲೀಸ್ ಡೂ ಇಟ್ ಸರ್. ನಮ್ಮ ಇಂಡಸ್ಟ್ರಿ, ನಮ್ಮ ಭಾಷೆ ಅನ್ನ ನಾವು ಬೆಳೆಸಬೇಕು ಸರ್. ಸರ್ ಇದು ಮಜಾ ಕೇಳಿ, ಹೈಯೆಸ್ಟ್ ಸಿನಿಮಾ ಅಂದ್ರೆ ಒನ್ ಆಫ್ ದ ಹೈಯೆಸ್ಟ್ ಸ್ಟೇಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಕರ್ನಾಟಕ. ಎಸ್, ಎಕ್ಸಾಕ್ಟ್ಲಿ, ಹೌದು. ಕರ್ನಾಟಕದಲ್ಲಿ ಅದು ಬೆಂಗಳೂರು IT ಸೆಕ್ಟರ್. ನಿಮಗೆ ಬ್ರಾಡ್ಬ್ಯಾಂಡ್ ಸಿಲಿಕಾನ್ ವ್ಯಾಲಿ ಇದೆ ನಾವು ಅಲ್ವಾ? ಇಲ್ಲಿ ನಮಗೆ ಅಂತ ಹೇಳಿ ನಾವು ಫೆಸಿಲಿಟೀಸ್ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೇನಿ ಸರ್. ಅದೇ ನಾವು ಎಷ್ಟು ಕೆಲವು ಲೂಪ್ ಹೋಲ್ಸ್ ಅಥವಾ ಹಿಂದೆ ಇದ್ದೇವೆ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಪಾಯಿಂಟ್ ಅಲ್ಲಿ. ಎಕ್ಸಾಕ್ಟ್ಲಿ, ಈಗ ಮಲ್ಟಿಪ್ಲೆಕ್ಸ್ ತಪ್ಪೇ ಇಲ್ಲ. ಈಗ ನಾನು ಮೊನ್ನೆ ಹೇಳಿದೆ ಒಬ್ಬರಿಗೆ, ಸರ್ ಮಲ್ಟಿಪ್ಲೆಕ್ಸ್ ಅಂತ ಹೇಳೋಗಳೇ ಇವ್ರು ಹೇಳುದು ಏನು ಗೊತ್ತು ಸರ್, ಅದು ಕಾರ್ಪೊರೇಟ್ ಕಂಪನಿ ಸರ್, ನಾವು ಮಾತಾಡಕ್ ಆಗಲ್ಲ ಅಂತ. ನಾನು ಹೇಳಿದೆ, ಸರ್ ಯಾವುದೇ ಕಾರ್ಪೊರೇಟ್ ಕಂಪನಿ ಆದ್ರೂ ಅದು ಅಂಡರ್ ಕರ್ನಾಟಕ ಟ್ರೇಡ್ ಬರುತ್ತೆ. ಹೆಂಗೆ MRP ಇರುತ್ತೆ, ಟಿಕೆಟ್ ಸಿಂಪಲ್ ಸರ್. ಈ ಚೇಂಬರ್ ಇಂದ ಹೋಯ್ತು, ಅಸೋಸಿಯೇಷನ್ ಗಳಿಂದ ಹೋಯ್ತು ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡ್ಲೇಬೇಕು. ಅದು ಮಲ್ಟಿಪ್ಲೆಕ್ಸ್ ತಪ್ಪಿಲ್ಲ ಸರ್, ಅವ್ರು ಎಷ್ಟಾದ್ರೂ ಫಿಕ್ಸ್, ಅವ್ರು ಬಿಸ್ನೆಸ್ ಬಂದಿದ್ದಾರೆ ಅಲ್ವಾ? ಅದೇ ಹೇಳಿದ್, ಇದು ಟ್ರೇಡ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ. ನಾವು ನಮ್ಮದಕ್ಕೆ ಬಂದಾಗ ಮಾತ್ರ ನಾವು ಮಾತಾಡ್ತೀವಿ. ಟ್ರೇಡ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಅದರ ಅಂಡರ್ ಬರುತ್ತೆ, ವರ್ಕ್ ಆಗುತ್ತೆ. ಕನ್ನಡ ಸಿನಿಮಾಗಳು ಡೌನ್ ಆಗೋದಕ್ಕೆ ಇದು ಒಂದು ರೀಸನ್ ಅಂತ ನನ್ನ ಒಂದು ಒಪಿನಿಯನ್. ಇದು ಇಲ್ಲ, ನಾನು ಹೇಳುದು ಸರ್ ಸಿಂಪಲ್ ರಿಸರ್ಚ್. ಇವಾಗ 10 ಗಂಟೆ ಶೋ ಜನಗಳು ಬರೋದು ಮಲಯಾಳಂ ಸಿನಿಮಾಕ್ಕೆ ಫುಲ್ ಆಗುತ್ತೆ, ಫುಲ್ ಹೌಸ್ ಆಗುತ್ತೆ, ರೇಟ್ ಕಡಿಮೆ ಇರುತ್ತೆ. ನಮ್ದೇ 6 ಗಂಟೆ ಶೋಕ್ಕೆ ರೇಟ್ ಜಾಸ್ತಿ ಇರುತ್ತೆ. ಅದೇ ಹೇಳ್ತೀನಿ ಸರ್, ನೀವು ರೇಟ್ ಕಮ್ಮಿ ಮಾಡಿ
100% ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಆಡಿಯನ್ಸ್ ಬಂದೇ ಬರ್ತಾರೆ. ಅಂದ್ರೆ ಇವಾಗ ಇಲ್ಲ ಅಂತಲ್ಲ, ಇವಾಗ್ಲೂ ಇದ್ದಾರೆ, ಬಟ್ ಮೋರ್ ನಂಬರ್ಸ್ ಬರ್ತಾರೆ. ಅಲ್ಲ, ಆಡಿಯನ್ಸ್ ಬೆನಿಫಿಟ್ ಇರ್ಬೇಕಲ್ಲ. ಹೌದು, ಈಗ ಮಲ್ಟಿಪ್ಲೆಕ್ಸ್ ಅಂತ ಈಗ ಯಾವ್ದು ಮಾಲ್ಗಳಿಗೆ ಬಂದ್ರೆ ಅವರಿಗೆ ಪಾರ್ಕಿಂಗ್ ಇಂದ ಹಿಡಿದು ಶುರು ಆಗುತ್ತೆ. ಪಾರ್ಕಿಂಗ್ ಇಟ್ ಸೆಲ್ಫ್ ಇಸ್ ಸೋ ಎಕ್ಸ್ಪೆನ್ಸಿವ್ ಸರ್. ಪಾರ್ಕಿಂಗ್ ಶುರು ಆಗುತ್ತೆ, ಮತ್ತೆ ಬಂದ ಮೇಲೆ ಫ್ಯಾಮಿಲಿ ಅಂತ ಬಂದ್ರೆ ಅಲ್ಲೆಲ್ಲೋ ಫುಡ್ ಜಂಕ್ಷನ್ ಹೋಗ್ಲೇಬೇಕು, ನೀರು ಪಾಪ್ಕಾರ್ನ್ ಅಂತ ಹೇಳಿನೇ ಶುರು ಆಗುತ್ತೆ. ಇವತ್ತು ಸ್ಮಾಲ್ ಫ್ಯಾಮಿಲಿ ಆದ್ರೂ 5,000 ಕಮ್ಮಿ ಆಗಲ್ಲ. ಆಗ ಅವ್ರು ನೋಡಿಯೇ ನೋಡ್ತಾರೆ, ನಾವಾದ್ರೂ ನೋಡ್ತೀವಿ. ಆಡಿಯನ್ಸ್ ಆಗಿ ನಂಗೆ ದಿಸ್ ಇಸ್ ಆಕ್ಚುಲಿ ಎಫೆಕ್ಟಿಂಗ್ ಇನ್ ದೇರ್ ನಂಬರ್ ಆಫ್ ಮೂವೀಸ್ ವಾಚ್. ಅವ್ರು ಅದಕ್ಕೆ ಒಂದು ಸಿನಿಮಾಗೆ ಮಾತ್ರ ಫಿಕ್ಸ್ ಆಗ್ತಾರೆ. ಅದು ಒಂದು. ಇನ್ನೊಂದು ಇದ್ರ ಜೊತೆ ಕ್ವಾಲಿಟಿ ಆಫ್ ಸಿನಿಮಾ. ಅಲ್ಲಿ ಎಲ್ಲೋ ಸಿನಿಮಾ ಎಕ್ಸ್ಪೆಕ್ಟೆಡ್ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ವಾ, ಅಷ್ಟು ದಿನ ಅಪ್ಸೆಟ್. ಫ್ರಸ್ಟ್ರೇಷನ್. ಸರ್, ಈಗ ರಂಗಶಂಕರ್ ಅಂತ ಡೆಡಿಕೇಟೆಡ್ ನಾಟಕಗಳೇ, ಅಲ್ಲಿಗೆ ಎನಿ ಟೈಮ್ ನೀನ್ ಬಾ, ನಾಟಕಗಳೇ ನೋಡು ಹೋಗು. ಹೌಸ್ಫುಲ್ ಇದೆ ಸರ್. ಅದೇ ಸರ್, 1 ವರ್ಷ ಆದ್ರೂ ಸಿಗಲ್ಲ ಡೇಟ್ ಕೆಲವು. ಈ ತರ ನಾವು ಮಾಡಿದ್ರೆ ಆವಾಗ ಅದರಲ್ಲಿ ಏನಾಗುತ್ತೆ, ಲಿಂಕ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಆವಾಗ ಬಂದ್ರೆ ನಾನು ಯಾವತ್ತು ಬ್ಯೂಟಿಫುಲ್ ನೆಟ್ವರ್ಕ್ ಇದೆ ಆಕ್ಚುಲಿ. ಸಿಂಗಲ್ ವಿಂಡೋ ಹೇಗಿರುತ್ತೆ, ಈಗ ನಿನ್ ಸಿನಿಮಾ ಓಡ್ತಾ ಇದೆಯಾ, ಒಂದು ಎವರೇಜ್ ಒಂದು 30%, ಅದಕ್ಕೊಂದು ಓಡ್ತಾ ಇದೆಯಾ, ಬೇರೆ ಸಿನಿಮಾ ಬರಲ್ಲ. ಆಗ ಏನ್ ಹೇಳ್ತಾರೆ ಈಗ ಕೆಲವರು, ಇಲ್ಲ ಸರ್ ಅದು ಅವಂದು ಪ್ರೊಡ್ಯೂಸರ್ದು ಇದು ಎಂತ ಯಾವಾಗ ಬೇಕಾಗ ರಿಲೀಸ್ ಮಾಡು. ಸರ್ ಮಾಡಬಾರ್ದು, ಆ ಸಿಸ್ಟಮ್ ಹಂಗ್ ಬಂದ್ರೆ, ಸಿಸ್ಟಮ್ ಅಲ್ಲಿ ಬಂದ್ರೆ ಯಾರಿಗೂ ಲಾಸ್ ಇಲ್ಲ ಸರ್. ಇಲ್ಲ, ಹೇಳ್ತೀನಿ, ಅದು ಎಲ್ಲಿ ಇಫೆಕ್ಟ್ ಆಗುತ್ತೆ ಅಂದ್ರೆ ಸರ್, ಇನ್ಕ್ಲೂಡಿಂಗ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಶುರು ಮಾಡ್ಬೇಕಾದ್ರೆ ಅವನಿಗೆ ಗೊತ್ತಿರುತ್ತೆ. ಏನ್ ಈಗ ಎಕ್ಸಾಂಪಲ್, ಕೆಲವು ಡೈರೆಕ್ಟರ್ಗಳು ಅಥವಾ ನಾವೇ ಈಗ 6 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳ್ತೀವಿ, ಮುಗಿಯಲ್ಲ, ಅದು ಬೇರೆ ಟೆಕ್ನಿಕಲ್ ಇಶ್ಯೂ. ಬಟ್ ಇಲ್ಲಿ ಏನಾಗುತ್ತೆ, ಈಗ ಪ್ರೊಡ್ಯೂಸರ್ ಏನ್ ಥಿಂಕ್ ಮಾಡಿರ್ತಾರೆ, ಈಗ ನಾನು 1 ಕೋಟಿ ಬಂಡವಾಳ ಹಾಕ್ಬೇಕು, 6 ತಿಂಗಳಲ್ಲಿ ರೆಡಿ, 7ನೇ ತಿಂಗಳು ನನ್ನ ಸಿನಿಮಾ ರಿಲೀಸ್, 9ನೇ ತಿಂಗಳು ನನ್ನ ದುಡ್ಡು ಬರುತ್ತೆ. ಇಲ್ಲ, ಇಲ್ಲಿ ಈ ಸಿಸ್ಟಮ್ ಅಲ್ಲಿ ಅವನಿಗೆ ಆಲ್ರೆಡಿ ಗೊತ್ತಿರುತ್ತೆ, ಸಿನಿಮಾ ಓಡ್ತಾ ಇದ್ರೆ ನಾನು 6 ತಿಂಗಳಲ್ಲಿ ರೆಡಿ ಆದ್ರೂ 9ನೇ ತಿಂಗಳು ರಿಲೀಸ್ ಮಾಡಕ್ ಆಗಲ್ಲ, ಅನ್ಲೆಸ್ ನನ್ನ ಸ್ಪಾಟ್ ಬರುವಲ್ಲವರೆಗೆ. ಅವಾಗ ಅವನು ಪ್ರಿಪೇರ್ ಆಗ್ತಾನೆ, ಇಲ್ಲ ಯೋಚನೆ ಮಾಡ್ತಾನೆ, ಏನು ನಾನು 1 ಕೋಟಿ ಎಷ್ಟಕ್ಕೆ ತರಬೇಕು, ಯಾಕೆ ತರಬೇಕು, ನಂಗೆ ಏನು ಬಂಡವಾಳ, ಏನು ರಿಟರ್ನ್ಸ್, 6 ತಿಂಗಳು ಮುಂದೆ ಹೋದ್ರೆ ನಾನ್ ಸರ್ವೈವ್ ಆಗ್ತೀನ, ಇಲ್ಲ ನನ್ನ ತಲೆ ಹೋಗುತ್ತಾ, ಆವಾಗ ಬರದೇ ಇಲ್ಲ. ಎಕ್ಸಾಕ್ಟ್ಲಿ, ಅದೇ ಆಕ್ಚುಲಿ ಮೇನ್ ಆಗಿ ಬೇಕಾಗಿರೋದು. ಸುಮ್ನೆ ಬಂದು ಸಿನಿಮಾ ಮಾಡೋದಲ್ಲ, ಪ್ರಿಪೇರ್ನೆಸ್ ಅಲ್ಲಿ ಬನ್ನಿ, ಡೆಫಿನೆಟ್ಲಿ ನೀವು ಹಿಟ್ ಸಿನಿಮಾ ಕೊಟ್ಟೆ ಕೊಡ್ತೀರಾ 100%. ಹೆಂಗಿದೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಒಂದು ಈಗ ಡಿಸ್ಟ್ರಿಬ್ಯೂಟರ್ ಯೂನಿಯನ್ ಇರ್ಬೋದು ಅಥವಾ ಚೇಂಬರ್ ಇರ್ಬೋದು, ಇದು ತಗೊಳ್ತೇವೆ, ಎಲ್ಲರೂ ಅಲ್ಲಿಗೆ ಅವರವರ ಸಿನಿಮಾ ಪ್ರೆಸೆಂಟ್ ಮಾಡಿ, ಅಂಡ್ ಓಡ್ತಾ ಇದೆಯಾ, ಅಥವಾ ಇದನ್ನ 4 ಸೆಕ್ಟರ್ ಮಾಡಿದ್ರು, ಕರ್ನಾಟಕ, ನಾರ್ತ್, ಈಸ್ಟ್, ವೆಸ್ಟ್. ಈಗ ಕೆಲವು ಸಿನಿಮಾ ನಾರ್ತ್ ಅಲ್ಲಿ ಓಡುತ್ತೆ, ಅಥವಾ ABC ಕ್ಯಾಟಗರಿ, ಇಲ್ಲಿ ಓಡ್ತಾ ಇದೆಯಾ, ಅಲ್ಲಿಗೆ ಬೇಡ, ನಿಂದು ಸಿ, ಅಥವಾ ನಿಂದು ಪಕ್ಕ ನಾರ್ತ್ ಕರ್ನಾಟಕ ಓಡುತ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಆ ಸಿಂಗಲ್ ವಿಂಡೋದಲ್ಲಿ ಒಬ್ಬ ಡೈರೆಕ್ಟರ್ ಇರಬೇಕು, ಅಥವಾ ಒಂದು ಕಮಿಟಿ ಇರಬೇಕು. ಇದು ಕಮಿಟಿ ಅಂದ್ರಲ್ಲ, ಅದೇ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಅಂಡ್ ಎಲ್ಲೂ ಈಗೋ ಇಶ್ಯೂಸ್ ಇರಬಾರ್ದು, ಗೈಡೆನ್ಸ್ ಇರಬೇಕು, ಸೀನಿಯರ್ಸ್ ಇದ್ರಲ್ಲಿ ಬಂದು ಇನ್ವಾಲ್ವ್ ಆಗ್ಬೇಕು, ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಗೊತ್ತಿರಬೇಕು, ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್ ಅಂಡ್ ಗೈಡೆನ್ಸ್ ಕೊಡುವಂತ ಸೀನಿಯರ್ಸ್. ಸ್ಟ್ರಿಕ್ಟ್ಲಿ ಎಕ್ಸಾಂಪಲ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಆಗ ಎಲ್ಲರೂ, ಈಗ ಇಲ್ಲಿ ಎಲ್ಲೋ ಒಬ್ಬ ಡೈರೆಕ್ಟರ್ ಹೇಳ್ತಾನೆ, ಸರ್ 3 ತಿಂಗಳಲ್ಲಿ ಸಿನಿಮಾ ಮಾಡ್ಬಿಟ್ಟು 4ನೇ ತಿಂಗಳು ರಿಲೀಸ್ ಮಾಡುವ ಸರ್, 3 ಕೋಟಿ ಹಾಕಿದ್ರೆ 30 ಕೋಟಿ ಬರುತ್ತೆ ಅಂತ ಹೇಳ್ತಾನಲ್ಲ, ನೋ, ಅವನಿಗೆ ಇಲ್ಲಿನೇ ಕಟ್ ಆಗುತ್ತೆ. ಸೊ ಇದೆಲ್ಲದರ ಒಂದು ಇಶ್ಯೂ ಆಗಿ FMC ಪ್ರಯತ್ನ, ಇದರಲ್ಲಿ ಲೈಕ್ ಮೈಂಡೆಡ್ ಪೀಪಲ್, ಅನುಭವದವರು, ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ ಮಾಡಿದೀವಿ, ಪ್ರಿವ್ಯೂ ವಿತ್ ಕಾಕಾ. ಹೇಳಿ ಸರ್ ಅದ್ರ ಬಗ್ಗೆ. ಸರ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಸಿನಿಮಾ ಪ್ರಮೋಷನ್ ಮಾಡ್ತೀವಿ. ಅದು ನಾನ್ ಸೂಪರ್ ಸ್ಟಾರ್ ಆಗ್ಲಿ, ಮನೆಯಲ್ಲಿ ಕೂರ್ಲಿ ಸರ್, ನಾನ್ ಮಾಡ್ತೀನಿ ಸರ್. ನಾನು ಮತ್ತೆ ನನ್ನ ಪಾವನ ಕಾಕ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಇನ್ನೊಂದು, ಪೇಪರ್ ಅಲ್ಲಿ ಆಡ್ ಹಾಕ್ತಾರೆ, ಆ ಪೇಪರ್ ಎಷ್ಟು ಜನ ತಗೊಳ್ತಾರೆ ಗೊತ್ತಿಲ್ಲ. ಹೌದು ಸರ್, ಇವಾಗೆಲ್ಲ ಡಿಜಿಟಲ್ ಆಗಿದೆ. ಪೇಪರ್ ಅನ್ನು ಡಿಜಿಟಲ್ ಮಾಡಿದೀವಿ ಅಲ್ಲ. ಹೌದು, ನಿಮ್ಮ ಲಾಸ್ಟ್ ಎಪಿಸೋಡ್ ಅಲ್ಲಿ ಫುಲ್ ನ್ಯೂಸ್ ಪೇಪರ್ ತೋರಿಸ್ತಾ ಇದೀರಾ ಸರ್. ಪೇಪರ್ ಅನ್ನು ಡಿಜಿಟಲ್ ಮಾಡಿದ್ವಿ ಅಂದ್ರೆ ಡಿಜಿಟಲ್ ತೋರಿಸೋದು ಅದೊಂದು ನಾವು ಸುಮ್ಮನೆ ಹೇಳೋದಕ್ಕಿಂತ ತೋರಿಸೋಣ ಒಂದು. ಎರಡನೇದು ಅದರ ಥಿಯೇಟರ್ ಲಿಸ್ಟ್ ಇರ್ಬೋದು, ಅಥವಾ ಬುಕ್ ಮೈ ಶೋಕ್ ಹೋಗಿ ನೋಡಿದ್ರೆ ಜನಕ್ಕೆ ರಿಜಿಸ್ಟರ್ ಆಗುತ್ತೆ ಸರ್. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ರಿಜಿಸ್ಟರ್ ಆಗೋದಿರುತ್ತೆ. ಅಂಡ್ ಆ ಪೇಪರ್ ಅಲ್ಲಿ ಹಾಕಿದ್ದು ವೇಸ್ಟ್ ಅಂತ ಆಗಿಲ್ಲ, ಇಲ್ಲಿ ಬಂತು ಅಟ್ಲೀಸ್ಟ್ ಈ ಸಿನಿಮಾ ರಿಲೀಸ್ ಆಗುತ್ತೆ. ಅಂಡ್ ಪ್ರಿವ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ಅವ್ರು ಇಂಥ ಬಟ್ಟೆ ಹಾಕಿದ್ದಾರೆ, ಇಂಥ ಫೈಟ್ ಇದೆ, ಇಂಥ ಸಾಂಗ್ ಏನಿಲ್ಲ. ನಿಮ್ಮ ಒಂದು ಪ್ರಾಪರ್ ಮಾಹಿತಿ ಕೊಡಿ. ಸಿನಿಮಾ ಮೇಕರ್ಸ್, ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಏನೋ ಅದರ FMC ಅಲ್ಲಿ ನಂಬರ್ ಇದೆ, ಅದಕ್ಕೆ ನೀವು ಕಳಿಸಿ ಸರ್. ಫುಲ್ ಪ್ರೋಗ್ರಾಮ್ ಇಂಟರ್ವ್ಯೂ ಸಮೇತ ಫ್ರೀ ಮಾಡ್ಕೊಡ್ತೇವೆ.
ಇದಕ್ಕಿಂತ ಏನು ಬೇಕು ಫಿಲ್ಮ್ ಮೇಕರ್ಸ್ಗೆ? ಪ್ರಮೋಷನ್ ಆಗ್ತಿಲ್ಲ, ಇಲ್ಲಿ ಫ್ರೀಯಾಗಿ ಮಾಡ್ತಾ ಇದೀವಿ, ರೀಚ್ ಔಟ್ ಆಗಿ ಅಷ್ಟೇ. ಇದು ನಮ್ಮ ಎಕ್ಸಾಂಪಲ್. ಮಿಸ್ಟರ್ ನಾನು ಹೇಳೋದು ಇವಾಗ ಮಿಸ್ಟರ್ ರೆಡ್ಡಿ, ಆರ್ಯ ರೆಡ್ಡಿ ಸರ್, ಇವರ ಸ್ಟುಡಿಯೋದಲ್ಲಿ ಮಾಡ್ತಾ ಇರೋದು ನಾವು ಪ್ರೋಗ್ರಾಮು. ನೀವು ಇಲ್ಲಿ ಬಂದ್ರೆ ಆಸ್ ಎ ಮೇಕರ್ ಬಂದ್ರೆ ಯು ವಿಲ್ ಗೆಟ್ ಕ್ರೇಜಿ. ಹಂಗಿಟ್ಟಿದ್ದೀರಿ ಸರ್ ನೀವು. ದಯವಿಟ್ಟು ನಿಮ್ಮನ್ನು ಹೊಗಳ್ತಿಲ್ಲ. ಅಂದ್ರೆ ಎಲ್ಲ ಫಿಲಂ ಮೇಕರ್ಸ್ ಹತ್ರ ಒಂದಷ್ಟು ಇರುತ್ತೆ. ಈಗ ನನ್ನ ಹತ್ರನು ನಾನು ಹೇಳಿದಲ್ಲ, ಎಡಿಟ್ ರೆಡಿ, ಆನ್ಲೈನ್ ರೆಡಿ, ಗ್ರೀನ್ ಮ್ಯಾಟ್ ರೆಡಿ, ಬೇಸಿಕ್ ಸೆಟಪ್, ಇಂಟರ್ವ್ಯೂ ರೆಡಿ. ಬಟ್ ಈಗ ಗಜೆಟ್ಸ್ ನೋಡಿದ್ರೆ ಸರ್, ಇವ್ರ ಹತ್ರ ಗಜೆಟ್ಸ್ ನೋಡಿ, ನಿಮಗೊಂದು ಏನಿಲ್ಲ ಅಂದ್ರೂ ಇಲ್ಲೊಂದು 8 ಮೈಕ್ ಇದೆ, ಒಂದು 4 ಕ್ಯಾಮರಾ ರೋಲಿಂಗ್ ಅಲ್ಲಿದೆ, ಇಲ್ಲೇ ಜಿಮ್ಮಿ ಇದೆ, 2 ಎಡಿಟ್ ಸೂಟ್ ಇದೆ, 50-60 ಇಂಚ್ ಮಾನಿಟರ್ಸ್ ಇದೆ, ಟಿವಿ ಇದೆ, ಲಾಟ್ಸ್ ಆಫ್ ಮೇಕಪ್ ಐಟಮ್ಸ್, ಪ್ರಾಪರ್ಟೀಸ್. ಇದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನು ಇದು ಯಾವುದೇ ಕಮರ್ಷಿಯಲ್ ಅಲ್ಲ. ವೆರಿ ಇಂಪಾರ್ಟೆಂಟ್. ಫಿಲ್ಮ್ ಮೇಕರ್ಸ್ಗೆ ಯಾರೇ ಸಿನಿಮಾ ಮಾಡಬೇಕು ಅಂತಿದ್ರೆ ಇದನ್ನ ಕೇಳಿಸ್ಕೊಳ್ಳಿ. ಎಸ್ ಸರ್. ಸಬ್ಜೆಕ್ಟ್ ಇವಾಗ ನಾನು ಲೈಕ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಲೊಕೇಶನ್ ವೈಸು, ಅಲ್ಲಿ ಪ್ರೊಡಕ್ಷನ್ ವೈಸು, ಸ್ಟೇ ವೈಸು, ಲೋಕಲ್ ಟ್ರಾನ್ಸ್ಪೋರ್ಟ್ ನೀವು ನೋಡ್ಕೊಳ್ತೀರಾ. ಎಕ್ಸಾಂಪಲ್ ಇವರಿಗೂ ಆಯ್ತು ಇಷ್ಟ, ಇವ್ರ ಹತ್ರ ಬ್ಲಾಕ್ ಮ್ಯಾಜಿಕ್ ಇದೆ, ಕೆನಾನ್ ಇದೆ, ಏನೇ ಇರ್ಲಿ ಇಕ್ವಿಪ್ಮೆಂಟ್ಸ್, ಒಂದು ಸಿನಿಮಾ ಒಳ್ಳೆ ಸಿನಿಮಾ ಮಾಡುವಷ್ಟು ನಮ್ಮ ಹತ್ರ ಇಕ್ವಿಪ್ಮೆಂಟ್, ನಿಮ್ಮ ಹತ್ರ ಇವಾಗ ಇಕ್ವಿಪ್ಮೆಂಟ್ಸ್ ಆಯ್ತು, ಪ್ರೊಡಕ್ಷನ್ ಆಯ್ತು, ಲೊಕೇಶನ್ ಆಯ್ತು, ಆಲ್ಮೋಸ್ಟ್ ಇಷ್ಟ ಆಯ್ತು. ಇನ್ನೊಬ್ರು ಯಾರೋ ಬಂದು ಅಥವಾ ನಮ್ಮ ಗುಡ್ ವಿಲ್ ಅಲ್ಲೇ ಒಂದು 10 ಜನ ಆರ್ಟಿಸ್ಟ್ ಅಂತೂ ಸಿಗ್ತಾರೆ, 100% ಸಿಗ್ತಾರೆ ಸರ್. ಒಂದು ಬೇಸಿಕ್ ಪೇಮೆಂಟ್, ಅಥವಾ ಇನ್ನೊಬ್ರು ಬಂದವನು ಅವನ ಹತ್ರ ಬೇಸಿಕ್ ಆರ್ಟಿಸ್ಟ್ ಪೇಮೆಂಟ್ ಬಾಟ ಇದ್ರೆ, ಅವನು ಬುದ್ಧಿವಂತ ಇದ್ರೆ, ಸರ್ ಯಾಕೆ ಸಿನಿಮಾ ಮಾಡ್ಬೋದು, ಅಂಡ್ ಇಷ್ಟು ಜನರ ಟೈಮ್ ಕೂಡಿ ಬಂತು, ಫ್ರೀ ಇದ್ದೀವಿ, ಅಥವಾ ಲಿಟಲ್ ಬಿಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು 30 days ಒಂದು ಶೆಡ್ಯೂಲ್ ಹಾಕೊಂಡು ಮಾಡ್ಕೊಂಡು ಬಂದ್ರೆ ಒಂದು ಹೊಸ ಪ್ರಾಡಕ್ಟ್ ವ್ಯಾಲ್ಯೂ ಕ್ರೋರ್ಸ್ ಆಗ್ಬೋದು. ಉದ್ದೇಶ ಇಟ್ಕೊಂಡು FMC ಮಾಡಿದೀವಿ ಸರ್. ನಾನ್ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ, ನೀವು ಪಾರ್ಟ್ ಆಗಿ. ಅಂಡ್ ಇನ್ನೊಂದು, ಎಲ್ಲರೂ ಇದನ್ನ ನೋಡುವವರು ಹೇಳೋದು, ಸರ್ ನಮಗೆ ನೀವು ಏನೂ ದುಡ್ಡು ಕೊಡೋದು ಅದು ಏನು ಅಲ್ಲ ಸರ್. ಸಿನಿಮಾ ಮೇಕರ್ಸ್ ಎಸ್ಪೆಷಲಿ ಟೈಮ್ ಜಾಯಿನ್ ಆಗಿ ಡಿಸ್ಕಸ್ ಮಾಡುವ. ಸೂಪರ್. ಈಗ ನೋಡಿದ್ರಲ್ಲ, ಮನಸಾರೆ ಮಾತಾಡದಂತ ಸಂತೋಷ್ ಅವರಿಗೆ ಮನಸ್ಸಿಂದಾನೇ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಾಲಿಂಗ್ ಮೀ. ನಾವು ಇನ್ನೂ ಒಂದು ಸಲ ಸಿಗುವ. ಡೆಫಿನೆಟ್ಲಿ ಸರ್, ಇನ್ನೊಂದ್ಸಲ ಪದೇ ರಿಕ್ವೆಸ್ಟ್, ರವಿಕೆ ಪ್ರಸಂಗ ಸಿನಿಮಾ ಅಬ್ಸಲ್ಯೂಟ್ಲಿ ಜನಕರ್ ಮ್ಯೂಸಿಕ್ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ, ದಯವಿಟ್ಟು ನೋಡಿ, ನೋಡಿ, ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ಹಲವಾರು ಗೆಸ್ಟ್ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ರೈಟರ್ಸ್ ಬರ್ತಾರೆ, ಎಡಿಟರ್ಸ್ ಬರ್ತಾರೆ, ಮ್ಯೂಸಿಕ್ ರಿಲೇಟೆಡ್ ಪೀಪಲ್ ಬರ್ತಾರೆ. ಸೊ ನಿಮ್ಮ ಸಪೋರ್ಟ್ ಯಾವತ್ತು ಹೀಗೆ ಇರಲಿ. ಮನಸಾರೆ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಹಲವಾರು ಗೆಸ್ಟ್ಗಳನ್ನ ತರ್ತಾ ಇರ್ತೀನಿ. ಇಟ್ಸ್ ಮೈ ಒಪಿನಿಯನ್ ಕಾರ್ಯಕ್ರಮ ಪರ್ಫೆಕ್ಟ್ ಆಗಿದೆ ನೋಡಿ. ಅವರ ಒಪಿನಿಯನ್ ಅವ್ರು ಹೇಳಿದ್ರು, ನನ್ನ ಒಪಿನಿಯನ್ ಕೂಡ ನಾನು ಹೇಳ್ತಿರ್ತೀನಿ. ಹಾಗೆ ಎಲ್ಲರ ಒಪಿನಿಯನ್ ಬರ್ತಾ ಇರುತ್ತೆ. ಹೀಗೆ ನಾವು ಈ ಕಾರ್ಯಕ್ರಮದ ಮೂಲಕ ಕನ್ನಡ ಇಂಡಸ್ಟ್ರಿ ಮತ್ತು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ನಮಸ್ಕಾರ.